ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನೀಲಾಂಜನಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡಸಂಭೂತೌ ತಂ ನಮಾಮಿ ಶನೈಶ್ಚರಂ. ಛಾಯಾತ್ಮಜಃ ಅರ್ಕಿಃ ಮಂದಸೌರಿ ಯಮಾಗ್ರಜಃ ಸೂರ್ಯಪುತ್ರೋ ಪಂಗುಃ ಕೃಷ್ಣಭಕ್ತೋ ಶನೈಶ್ಚರಃ. ಓಂ ಶಂ ಶನೈಶ್ಚರಾಯ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ದಿನದ ವಿಶೇಷ ಕಾರ್ಯಕ್ರಮ ಶನಿ ವಕ್ರತ್ಯಾಗದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶನಿ ಗ್ರಹದ ವಕ್ರತ್ಯಾಗ ಅಂದರೆ ಶನಿ ಮಹಾರಾಜರು ಇಷ್ಟು ದಿನ ವಕ್ರಗತಿಯಲ್ಲಿದ್ದರು. ಅವರ ಒಂದು ವಕ್ರಗತಿಯ ತ್ಯಾಗ ಈ ನವಂಬರ್ 15ರಂದು ಆಗಲಿದೆ. ನವಂಬರ್ 14ರ ರಾತ್ರಿಯ ಬಳಿಕ ಅಂದರೆ ನವಂಬರ್ 15ರ ಬೆಳಗಿನ ಕಾಲದಲ್ಲಿ ಕೆಲವೊಂದು ಪಂಚಾಂಗದಲ್ಲಿ ಬೆಳಗಿನ ಕಾಲದಲ್ಲೂ ಕೆಲವೊಂದು ಪಂಚಾಂಗ ಅನುಸಾರ 15ರಂದು ಸಾಯಂಕಾಲದಲ್ಲೂ ಒಂದು ನಮೂದಿಸಿದ್ದಾರೆ. ಅದು ಅವರ ಒಂದು ಗಣನೆಗೆ ಸ್ವಲ್ಪ ಕಠಿಣ ವ್ಯತ್ಯಾಸಗಳು ಬಂದಿರ್ಬೋದು. ಆದರೆ ವಾಸ್ತವವಾಗಿ ನವಂಬರ್ 15ರಿಂದ ಅಲ್ಲಿ ಶನಿ ಮಹಾರಾಜರು ರುಜುಗತಿಯಲ್ಲಿ ಬರ್ತಾರೆ. ನವಂಬರ್ 15ರಿಂದ ಆರಂಭವಾಗುವಂಥ ರುಜುಗತಿಯು ಶನಿ ಮಹಾರಾಜರ ಚಲನೆಯಲ್ಲಿ ಒಂದು ಮಹತ್ವದ ಘಟ್ಟ ಆಗಿರುತ್ತೆ. ಅವರು ಈಗಾಗಲೇ ತಮ್ಮ ಒಂದು ಸ್ವಕ್ಷೇತ್ರ ತಮ್ಮ ಒಂದು ಸ್ವರಾಶಿಯಾದಂತಹ ಕುಂಭರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಆ ಕುಂಭರಾಶಿಯಲ್ಲಿಯೂ ಅವರು ವಿಶೇಷವಾಗಿ ಒಂದು ಬಲವನ್ನು ಸಾಮರ್ಥ್ಯವನ್ನು ಪಡೆಯುವಂಥ ರಾಶಿಯಾಗಿರುತ್ತೆ. ಯಾವಾಗ ಅವರ ಒಂದು ನಡೆಗೆ ವಕ್ರಗತಿ ಬರುತ್ತೋ ಅಥವಾ ಹಿಮ್ಮುಖವಾದ ಚಲನೆ ಅಂತ ಬರುತ್ತೋ ಆವಾಗ ಅವರ ಒಂದು ವೇಗ ಕಡಿಮೆ ಆಗಿರುತ್ತೆ. ಅವರೊಂದು ವೇಗ ಅಥವಾ ಅವರಿಗೆ ಕೊಡುವಂಥ ಯಾವುದಾದ್ರೂ ರೀತಿಯ ಒಂದು ನ್ಯಾಯ ತೀರ್ಮಾನ ಅವರೊಂದು ಜಗತ್ತಿಗೆ ಅಥವಾ ಈ ಒಂದು ಭೂಮಂಡಲದ ಒಂದು ಆಗು ಹೋಗುಗಳ ಮೇಲೆ ನ್ಯಾಯ ತೀರ್ಮಾನವನ್ನು ಕೊಡುವಂಥ ಒಂದು ದೇವತೆ ಆಗಿರ್ತಾರೆ. ಅವರು ಈ ಮನುಷ್ಯ ವರ್ಗ ಅಷ್ಟೇ ಅಲ್ಲದೆ ಅಸುರರನ್ನು ದೇವತೆಗಳನ್ನು ದೇವಾನುದೇವತೆಗಳನ್ನು ಪ್ರತಿಯೊಬ್ಬರಿಗೂ ನ್ಯಾಯ ತೀರ್ಮಾನ ಕೊಟ್ಟಿದ್ದಾರೆ. ಅವರು ಅಂದರೆ ಯಾರನ್ನ ಒಂದು ಕಾಡದೆ ಬಿಡುವಂಥವರು ಅವರಿಗೆ ಸಾಮರ್ಥ್ಯವನ್ನು ಕಾಡುವಂಥ ಒಂದು ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ. ಯಾರನ್ನು ಬಿಡುವಂಥ ಒಂದು ಅವರ ಪ್ರಶ್ನೆ ಉದ್ಭವಿಸಿದ್ರು. ಯಾವುದೇ ರೀತಿಯ ಪಕ್ಷಪಾತ ಇಲ್ಲ, ಯಾವುದೇ ರೀತಿಯ ತಾರತಮ್ಯ ಇರೋದಿಲ್ಲ. ಜೊತೆಗೆ ಯಾವುದೇ ರೀತಿಯ ಒಂದು ಮುಲಾಜಿಗಳಿಗೆ ಆಮಿಷಗಳಿಗೆ ರಾಜಿ ಮಾಡುವಂಥ ಒಂದು ಗ್ರಹ ಆಗಿರೋದಿಲ್ಲ ಶನಿ ಮಹಾರಾಜರು. ಹಾಗಾಗಿ ಅವರ ಒಂದು ಈ ರಾಶದ ಈ ರುಜುಗತಿಯ ಆರಂಭ ನವಂಬರ್ 15ರಿಂದ ಆರಂಭ ಆಗುತ್ತೆ. ನವಂಬರ್ 15ರಿಂದ ಮಾರ್ಚ್ 29ರವರೆಗೂ ಅವರು ಕುಂಭದಲ್ಲೇ ಇರುವಂತಹ ಒಂದು ಘಟನೆ. ಮಾರ್ಚ್ 29ರ ಬಳಿಕ ಅವರೊಂದು ರಾಶಿ ಪರಿವರ್ತನೆ ಮುಂದಿನ ರಾಶಿಗೆ ಹೋಗಲಿದ್ದಾರೆ. ಅವರು ಮೀನರಾಶಿಗೆ ಹೋಗಲಿದ್ದಾರೆ. ಹಾಗಾಗಿ ನವಂಬರ್ 15ರಿಂದ 134 ದಿನಗಳು ಈ ಒಂದು ಶನಿ ಮಹಾರಾಜರ ಒಂದು ರುಜುಗತಿಯ ಅತ್ಯಂತ ಮಹತ್ವದ ದಿನಗಳಾಗಿವೆ. ಇದು ಸಮಸ್ತ ಭೂಮಂಡಲಕ್ಕೂ ಜೊತೆಗೆ 12 ರಾಶಿಗಳಿಗೂ ಅವರವರ ಒಂದು ಪರಿಣಾಮಗಳು ಬೇರೆ ಬಹಳಷ್ಟು ಪರಿಣಾಮಗಳನ್ನು ಶನಿ ಮಹಾರಾಜರು ಬೀರಲಿದ್ದಾರೆ. ಯಾಕಂದರೆ ಒಂದು ದೀರ್ಘಚಾರಿ ಗ್ರಹಗಳಲ್ಲಿ ಅತ್ಯಂತ ದೀರ್ಘ ಸಮಯವನ್ನು ತೆಗೆದುಕೊಳ್ಳುವಂಥ ಗ್ರಹ ಶನಿ ಮಹಾರಾಜರಾಗಿರ್ತಾರೆ. ಅಂದರೆ ಆ ಭೂಮಿ ಮತ್ತು ಶನಿ ಗ್ರಹಕ್ಕೆ ಇರುವಂಥ ಒಂದು ದೂರದ ಒಂದು ಗಣನೆಯ ಲೆಕ್ಕದಲ್ಲಿ ಅವರು ಒಂದು ಸೌರಮಂಡಲದ ಒಂದು ರಾಶಿ ಚಕ್ರವನ್ನು ಭ್ರಮಣ ಮಾಡಲಿಕ್ಕೆ ಅವರಿಗೆ 30 ವರ್ಷಗಳು ತಗೊಳ್ಳುತ್ತವೆ. ಅಥವಾ 2.5 ವರ್ಷ ಇರುವಂಥದ್ದು 2.5 ವರ್ಷ ಅಥವಾ 30 ತಿಂಗಳು ಇರ್ತಾರೆ. ಹಾಗಾಗಿ ಆ 30 ತಿಂಗಳುಗಳು ಇರುವಂತಹ ಕಾಲದಲ್ಲಿ ಅವರು ಒಂದು ರಾಶಿಯನ್ನು ಪರಿಭ್ರಮಣ ಮುಗಿಸಲಿದ್ದಾರೆ. ಈ ಬಾರಿ ಆ ಕುಂಭರಾಶಿಯಲ್ಲಿ ಅವರ ಪರಿಭ್ರಮಣ ಈಗ ಕೊನೆಯ ಹಂತಕ್ಕೆ ಬಂದಿದೆ. ಅಂದರೆ ಈಗಾಗಲೇ ಭಾಳಷ್ಟು ರಾಶಿಗಳು ಕಾತುರರಾಗಿರ್ತಾರೆ. ಯಾಕಂದರೆ ಅಲ್ಲಿ ಮಕರ ಕುಂಭ ಮೀನ ರಾಶಿಗಳಿಗೆ ಸಾಡೆ ಸಾತಿ ಒಂದು ಪೂರ್ಣ ಹಂತದಲ್ಲಿದ್ದಾರೆ. ಹಾಗಾಗಿ ಮಕರ ರಾಶಿಗೆ ಈಗ ಒಂದು ಶುಭ ಸೂಚನೆ ಅಂದರೆ ಮಕರ ರಾಶಿಯ ಒಂದು ಸಾಡೆ ಸಾತಿ ಮುಗಿಯುವಂಥದ್ದು, ಕುಂಭರಾಶಿಯವರಿಗೆ ಸ್ವಲ್ಪ ಪರಿಣಾಮ ಕಡಿಮೆ ಆಗುವಂಥದ್ದು, ಅಲ್ಲಿ ಈ ಮೀನರಾಶಿಯವರಿಗೆ ಇನ್ನಷ್ಟು ಪರಿಣಾಮಗಳು ಹೆಚ್ಚಳಾಗುವಂಥದ್ದು. ಆ ಬಳಿಕ ಈ ಮಾರ್ಚ್ ಬಳಿಕ ಆ ಮೀನರಾಶಿಯಿಂದ ಜೊತೆಗೆ ಮೇಷರಾಶಿಗೂ ಅಲ್ಲಿ ಸಾಡೆ ಸಾತಿ ಆರಂಭ ಆಗುವಂಥದ್ದು ಮಾರ್ಚ್ ತಿಂಗಳಿಂದ. ಹಾಗಾಗಿ ಈಗ ಕುಂಭರಾಶಿಯವರು ಕೊನೆಯ ಒಂದು ಈ 134 ದಿನಗಳು ನವಂಬರ್ 15ರಿಂದ ಮಾರ್ಚ್ 29ರವರೆಗೆ 130 ಅತ್ಯಂತ ಮಹತ್ವದ ದಿನಗಳಾಗಿವೆ. ಅಲ್ಲಿ ಶನಿ ಮಹಾರಾಜರ ಒಂದು ಮೂಲ ತ್ರಿಕೋನ ಅವರು ಇರುವಂಥದ್ದಲ್ಲಿ ಮೂಲ ತ್ರಿಕೋನದಲ್ಲಿ ಇರ್ತಾರೆ. ಈಗ ನವಂಬರ್ 15ರಿಂದ ಅಲ್ಲಿ ಡಿಸೆಂಬರ್ನ 27ರವರೆಗೂ ಅವರು ಶತಭಿಷ ನಕ್ಷತ್ರ 4ನೇ ಪಾದದಲ್ಲಿ ಇರ್ತಾರೆ. ನವಂಬರ್ 15ರಿಂದ ಡಿಸೆಂಬರ್ 27ರವರೆಗೆ ಶತಭಿಷ ನಕ್ಷತ್ರದ 4ನೇ ಪಾದದಲ್ಲೂ, ಡಿಸೆಂಬರ್ 28ರಿಂದ ಮಾರ್ಚ್ 29ರವರೆಗೆ ಪೂರ್ವಭಾದ ನಕ್ಷತ್ರದ ಒಂದು ಪಾದದಲ್ಲಿ 1, 2, 3ನೇ ಪಾದದಲ್ಲಿ ಇರ್ತಾರೆ. ಅಂದರೆ ಆರಂಭದಲ್ಲಿ ಶತಭಿಷ ನಕ್ಷತ್ರ ಮತ್ತು ಡಿಸೆಂಬರ್ 22ರಿಂದ ಪೂರ್ವಭಾದ ನಕ್ಷತ್ರದಲ್ಲಿ ಇರುವಂಥದ್ದು. ಶತಭಿಷ ನಕ್ಷತ್ರವು ರಾಹುವಿಗೆ ಸಂಬಂಧಪಟ್ಟ ದಶಾ ನಕ್ಷತ್ರವಾಗಿರುತ್ತೆ. ಪೂರ್ವಭಾದ್ರ ನಕ್ಷತ್ರವು ಗುರುಗ್ರಹಕ್ಕೆ ಗುರುದಶಾ ಸಂಬಂಧಪಟ್ಟ ನಕ್ಷತ್ರವಾಗಿರುತ್ತೆ. ಹಾಗಾಗಿ ಅಲ್ಲಿ ಫಲಗಳಲ್ಲಿ ಬಹಳಷ್ಟು ವ್ಯತ್ಯಾಸಗಳು ಬರ್ತವೆ. ಅವರು ಇರುವಂಥ ನಕ್ಷತ್ರಕ್ಕೆ ಅನುಗುಣವಾಗಿ ಫಲಗಳಲ್ಲಿ ವ್ಯತ್ಯಾಸ ಬರುತ್ತೆ. ಹಾಗಾಗಿ ನವಂಬರ್ನಿಂದ ಡಿಸೆಂಬರ್ 27ರವರೆಗೆ ಇರುವಂಥದ್ದು ಬಹಳಷ್ಟೊಂದು ಮಹತ್ವದ ಒಂದು ಅವಧಿಯಾಗಿರುತ್ತೆ. ಅಂದರೆ ರಾಹು ಮತ್ತು ಶನಿ ಮಾತ್ರ ಇರುವಂಥದ್ದು. ಅಲ್ಲಿ ವಿಶೇಷವಾಗಿ ಶನಿ ಮಹಾರಾಜರು ಉತ್ತಮವಾದ ವೇಗವನ್ನು ಪಡೆದು
ಜಗತ್ತಿಗೆ ಅನೇಕ ರೀತಿಯ ಪಾಠಗಳನ್ನು ಅವರು ಕಲಿಸಲಿದ್ದಾರೆ. ಜಗತ್ತಿಗೆ ಅನೇಕ ಪಾಠಗಳನ್ನು ಕಲಿಸಿದ್ದಾರೆ. ನಾವು ಗಮನಿಸಬಹುದು ಅವರ ಒಂದು ಮಕರವಾಸದಲ್ಲಿ ಭಾಳಷ್ಟು ಜಗತ್ತಿಗೆ ಮನುಷ್ಯನ ಒಂದು ಸಮಾಜಕ್ಕೆ ಅನುಗುಣವಾದ ಒಂದು ಪಾಠವು ಯಾವುದೇ ಒಂದು ಗೊತ್ತಿಲ್ಲದಂಥ ಒಂದು ವ್ಯಾಧಿಯ ಮೂಲಕ ಬಂತು. ಅದು ಯಾವ ದೇಶದಿಂದ ಬಂತು, ಹೇಗೆ ಬಂತು ಅನ್ನೋದರ ಈಗಲೂ ವ್ಯತ್ಯಾಸ ಇದೆ. ಅದೊಂದು ಕೆಲವೊಂದು ದೇಶಗಳು ಆ ಚೈನಾ ಮೂಲಕ ಬಂದ ಒಂದು ವೈರಸ್ ಅಂತ ಹೇಳ್ತಾರೆ. ಹಾಗಾಗಿ ಅವರು ಮಕರ ರಾಶಿಯಲ್ಲಿ ಇರುವಂಥ ಕಾಲದಲ್ಲಿ ಆ ಒಂದು ವೈರಸ್ನ ಪೀಡೆನ, ಸಾಂಕ್ರಾಮಿಕವಾದ ಪೀಡೆನ ಮಕರ ರಾಶಿಯಲ್ಲಿದ್ದಂಥ ಕಾಲದಲ್ಲಿ ಈ ಒಂದು ಜಗತ್ತೇ ಅದನ್ನು ಅನುಭವಿಸಿ ಅದರಿಂದ ಪಾಠವನ್ನು ಕಲಿಬೇಕಿತ್ತು. ಆದರೆ ಪಾಠವನ್ನು ಕಲಿತಿಲ್ಲ. ಈಗ ಜನರು ಇನ್ನಷ್ಟು ಅಹಂಕಾರಿಗಳು, ದುರ್ವರ್ತನೆ ಮಾಡೋದು, ಸಮಾಜವು ಹಾಗೆ ಅದರಲ್ಲಿ ಒಬ್ಬೊಬ್ಬ ಮನುಷ್ಯನ ಅಹಂಕಾರ ಸಹ ಆ್ಯಡ್ ಆಗುತ್ತೆ. ಜೊತೆಗೆ ಸಮಾಜ ಅಥವಾ ರಾಜಕೀಯ ಇರ್ಬೋದು, ಅಥವಾ ಅಧಿಕಾರ ಇರ್ಬೋದು, ಅಥವಾ ಬೇರೆ ಬೇರೆ ದೇಶಗಳ ಮಧ್ಯೆ ಜಿದ್ದಾಜಿದ್ದಿ ಇರ್ಬೋದು, ಯುದ್ಧಗಳು. ಹಾಗಾಗಿ ಎಲ್ಲರೂ ಈಗ ಯುದ್ಧಕ್ಕೆ ಕಾಲು ಕೆರೆಯುವಂಥ ಸ್ಥಿತಿಯಲ್ಲಿ ಇದ್ದಾರೆ. ಪ್ರತಿಯೊಂದು ದೇಶಕ್ಕೂ ಈಗ ಯುದ್ಧ ಬೇಕಾಗಿದೆ. ಅಂದರೆ ಯುದ್ಧವನ್ನೇ ಉದ್ಯಮ ಮಾಡಿಕೊಂಡಂಥ ದೇಶಗಳು ಅಂದರೆ ಯುದ್ಧದ ಒಂದು ಶಸ್ತ್ರಾಸ್ತ್ರಗಳನ್ನು ಅಥವಾ ಯುದ್ಧದ ಬೇಕಾದ ವಿಮಾನಗಳನ್ನು, ಟ್ಯಾಂಕ್ಗಳನ್ನು, ಹೆಲಿಕಾಪ್ಟರ್ಗಳನ್ನು, ಏನೇನು ಇದೆ ಸಲಕರಣೆ, ಆ ಒಂದು ಮಿಲಿಟರಿ ಪ್ರಾಡಕ್ಟ್ಗಳನ್ನು ಪ್ರೊಡಕ್ಷನ್ ಮಾಡೋದೇ ಒಂದು ಈಗ ಉದ್ಯಮ ಆಗಿಬಿಟ್ಟಿದೆ. ಹಾಗಾಗಿ ಅಂಥ ಉದ್ಯಮಗಳಿಗೆ ಈಗ ಯುದ್ಧ ಬೇಕೇ ಬೇಕು. ಅವರಿಗೆ ಅವರ ಸರಕುಗಳು ಖರ್ಚಾಗಲೇಬೇಕು. ಹಾಗಾಗಿ ಯುದ್ಧಾಸಕ್ತಿಯಲ್ಲಿ ಎಲ್ಲ ದೇಶಗಳು ಇದ್ದಾವೆ. ಜೊತೆಗೆ ಹಿಂದೆ ನಡೆದಂತಹ ಒಂದು ಕೊರೋನಾ ಬಂದಂತಹ ಕಹಿ ಘಟನೆಗಳ ಆ ಒಂದು ಸ್ಥಿತಿಯನ್ನು ಎಲ್ಲರೂ ಈಗ ಮರೆತೇ ಬಿಟ್ಟಿದ್ದಾರೆ. ಅಂದರೆ ಈಗ ಶನಿ ಮಹಾರಾಜರು ಈಗ ಮತ್ತೊಮ್ಮೆ ಎಚ್ಚರಿಕೆ ಹುಟ್ಟಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಅವರಿರುವಂಥದ್ದು ಈಗ ನ್ಯಾಯ ತೀರ್ಮಾನ ಮಾಡುವಂಥ ಅವರೊಂದು ಸ್ವಕ್ಷೇತ್ರದಲ್ಲಿ ಅವರಿಗೆ ಪೂರ್ಣ ಬಲ ಇದೆ. ಈಗ ಅವರಿಗೆ ಪೂರ್ಣ ಬಲ ಇದೆ. ಅದಕ್ಕೆ ಈಗ ರಾಹು ಅವರಿಗೆ ಅನುಕೂಲವಾಗಿ ಸಹಾಯ ಮಾಡ್ತಾನೆ. ಹಾಗಾಗಿ ಆ ರಾಹುವಿನ ಅನುಕೂಲತೆ ಬಂದಾಗ ನೀವು ಅವರ ಒಂದು ವಕ್ರಗತಿ ಆಗಾದಾಗ ಭಾಳಷ್ಟು ಒಂದು ವೈಚಿತ್ರ್ಯದ ಘಟನೆಗಳು ಪ್ರಪಂಚದಲ್ಲಿ ಉದ್ಭವ ಆಗುತ್ತೆ. ಮತ್ತೊಮ್ಮೆ ಈ ಜಗತ್ತಿನ ಅಹಂಕಾರ ಮುರಿಲಿಕ್ಕೆ ಅವರು ನಿಲ್ತಾರೆ, ಪಣ ತೊಡ್ತಾರೆ. ಆವಾಗ ಅಲ್ಲಿ ಬಹಳಷ್ಟು ಅಹಂಕಾರಕ್ಕೆ ಸ್ವಲ್ಪ ಎಣ್ಣೆ ಬೀಳ್ಬೋದು. ಆದರೆ ಕೆಲವರು ಕೇಳ್ತಾರೆ, ಹಿಂದೆ ಕೊರೋನಾ ಬಂದಾಗ ಅಲ್ಲಿ ಭಾಳಷ್ಟು ಕಷ್ಟ ನಷ್ಟಗಳನ್ನು, ಸಾವನ್ನು ಅನುಭವಿಸಿದವರು ಎಲ್ಲರೂ ಅಮಾಯಕರು, ಎಲ್ಲರೂ ಸ್ವಲ್ಪ ನ್ಯಾಯಪರರು, ಸತ್ಯವಂತರು ಅಥವಾ ಪ್ರಾಮಾಣಿಕರು. ಈ ಭ್ರಷ್ಟರು, ದುಷ್ಟರು, ಇನ್ನಿತರ ಬೇರೆ ಬೇರೆ ರೀತಿಯ ಜನರೆಲ್ಲ ಉಳ್ಕೊಂಡಿದ್ದಾರೆ. ಅಥವಾ ಮೋಸಗಾರರು, ವಂಚನೆಗಾರರು, ಅಥವಾ ಭಾಳಷ್ಟು ಹಣದ ಒಂದು ವ್ಯವಸ್ಥೆ ಚೆನ್ನಾಗಿರೋ ಅವರೆಲ್ಲ ಉಳ್ಕೊಂಡಿದ್ದಾರೆ. ಉಳಿದವರು ಈ ಪಾಪದವರು ಅಥವಾ ಬಡವರು ಇವರೆಲ್ಲ ಹೋಗಿದ್ದಾರೆ ಅನ್ನೋದೊಂದು ವಿಚಾರ ಬರುತ್ತೆ. ಅವೆಲ್ಲ ವಿಚಾರ ಗಮನಿಸಿದಾಗ ಆ ವಿಚಾರಕ್ಕೆ ಈಗ ಒಂದು ಉತ್ತರ ಸಿಗುವಂಥ ಸಾಧ್ಯತೆ ಈಗ ಇದೆ. ಯಾಕಂದರೆ ಇಷ್ಟು ದಿನ ಅವರ ವಕ್ರಗತಿ ಮುಗಿದಿದೆ. ಆ ವಕ್ರಗತಿಯಲ್ಲಿ ರುಜುಗತಿಯಲ್ಲಿ ಬಂದಂಥ ಒಂದು ಅವಕಾಶವನ್ನು ಅವರು ಈಗ ಸದುಪಯೋಗ ಮಾಡಿ ಭಾಳಷ್ಟು ಉನ್ನತ ಈಗ ಯಾರ್ಯಾರು ಭ್ರಷ್ಟದಲ್ಲಿದ್ದಾರೋ ಅಥವಾ ಅನಾಚಾರದಲ್ಲಿದ್ದಾರೋ, ವಂಚಕರಿದ್ದಾರೋ, ಮೋಸಗಾರರಿದ್ದಾರೋ, ಅಥವಾ ಬೇರೆ ಬೇರೆ ರೀತಿಯ ಒಂದು ಅನೈತಿಕವಾಗಿ ಸಮಾಜಕ್ಕೆ ಘಾತುಕರಾಗಿದ್ದಾರೋ ಅಥವಾ ಪರಿಸರಕ್ಕೆ ತುಂಬ ಘಾತುಕವಾದ ಕೆಲಸಗಳು ಮಾಡಿ ಅದನ್ನು ಮುಚ್ಚಿಟ್ಟಿದ್ದಾರೋ ಅವೆಲ್ಲವೂ ಈಗ ಬೆಳಕಿಗೆ ಬರ್ಬೋದು. ಅದು ಧಾರ್ಮಿಕ ರಂಗದಲ್ಲಿರ್ಬೋದು, ರಾಜಕೀಯ ರಂಗದಲ್ಲಿರ್ಬೋದು, ಆರ್ಥಿಕ ರಂಗದಲ್ಲಿರ್ಬೋದು, ಸಿನಿಮಾ ರಂಗದಲ್ಲಿರ್ಬೋದು, ಅಥವಾ ಇನ್ನಿತರ ಯಾವುದೇ ಕೈಗಾರಿಕಾ ರಂಗದಲ್ಲಿರ್ಬೋದು, ಅಥವಾ ಇನ್ನಿತರ ಬ್ಯಾಂಕು ಇತರ ಕ್ಷೇತ್ರಗಳು ಅಂತ ಎಲ್ಲೆಲ್ಲೂ ಈಗ ನೋಡ್ತೇವೆ. ಪ್ರತಿಯೊಂದು ಕ್ಷೇತ್ರ ಈ ಕಲಿಯುಗದ ಮಹಿಮೆನೇ ಹಾಗೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಭ್ರಷ್ಟಾಚಾರ, ಅನಾಚಾರ, ಮೋಸ, ವಂಚನೆ ಅನ್ನೋದು ಈಗ ಒಂದು ಮಾಮೂಲಾಗಿಬಿಟ್ಟಿದೆ. ಆ ದೇಶ ಈ ದೇಶ, ಆ ಜನ ಈ ಜನ ಅನ್ನೋದು ಭೇದ ಇಲ್ಲ. ಅದು ಬೇರೆ ಬೇರೆ ಪ್ರಮಾಣದಲ್ಲಿರ್ತವೆ. ಕೆಲವೊಂದು ದೇಶದಲ್ಲಿ ನೇರವಾದ ಭ್ರಷ್ಟಾಚಾರ, ಕೆಲವೊಂದು ದೇಶದಲ್ಲಿ ಅಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಅನ್ನೋದು ಇರುತ್ತೆ. ಹಾಗಾಗಿ ಈ ಒಂದು ಭ್ರಷ್ಟಾಚಾರ ಇರ್ಬೋದು, ಅಥವಾ ವಂಚನೆ ಮಾಡೋದು, ಅಥವಾ ಯುದ್ಧಾಸಕ್ತಿ ಇರ್ಬೋದು, ಅಥವಾ ಇನ್ನಿತರವಾದ ಅನೈತಿಕವಾದ ವಿಚಾರಗಳು ಅವೆಲ್ಲವೂ ಈಗ ಈ ಕಾಲದಲ್ಲಿ ನವೆಂಬರ್ 15ರಿಂದ ಅವರು ರುಜುಗತಿಗೆ ಬಂದಾಗ ಅವರು 15ರಿಂದ ಮಾರ್ಚ್ 29ರವರೆಗೂ ನಾವು 134 ದಿನಗಳಲ್ಲಿ ಭಾಳಷ್ಟು ವಿವಿಧ ರೀತಿಯ ಪಾಠಗಳು ಪ್ರಪಂಚಕ್ಕೆ, ಜೊತೆಗೆ ಹಲವಾರು ಘಾತುಕರಿಗೆ, ಹಲವಾರು ವಂಚಕರಿಗೆ, ಭ್ರಷ್ಟಗಳಿಗೆ ಎಲ್ಲವೂ ಸ್ವಲ್ಪ ವಿವಿಧ ಪಾಠಗಳು ಮಹಾರಾಜರಿಗೆ ಕಲಿಸಲಿದ್ದಾರೆ. ಅದೇ ರೀತಿ ಈ ಪ್ರಪಂಚದಲ್ಲಿ ಆಗುವಂಥ ಬೇರೆ ಬೇರೆ ರೀತಿಯ ಪರಿಣಾಮಗಳು ಪ್ರಕೃತಿಯ ಮೇಲೂ ಪರಿಣಾಮ ಬೀರುತ್ತೆ. ಅವರು ವಾಯುತತ್ವದ ರಾಶಿ, ಕುಂಭರಾಶಿ ವಾಯುತತ್ವದ ರಾಶಿಗಿರುತ್ತೆ. ಅಲ್ಲಿ ರಾಹುವಿನ ಪರಿಣಾಮ ಸಿಕ್ಕಾಗ ಗಾಳಿ ಮತ್ತು ಬೆಂಕಿ ಇವೆಲ್ಲವೂ ಒಟ್ಟಾಗಿ ಗಾಳಿ ಮತ್ತು ಬೆಂಕಿಯಿಂದ ಆಗುವ ಅನಾಹುತಗಳು ಅಲ್ಲಷ್ಟೇ ಹೆಚ್ಚಾಗುವಂಥದ್ದು. ಬೆಂಕಿಯ ಅನಾಹುತಗಳು, ಬೆಂಕಿಯ ಅವಘಡಗಳು ಹೆಚ್ಚಾಗುವಂಥದ್ದು ಇವೆಲ್ಲವೂ ಸಾರ್ವತ್ರಿಕ ಫಲ, ರಾಶಿಯ ಫಲ ಮುಂದೆ ಹೇಳಲಿದ್ದೇನೆ. ಯಾವುದಕ್ಕೂ ಮೊದಲು ಒಂದೊಂದು ಮಹತ್ವದ ಗ್ರಹಗಳ ಒಂದು ಪರಿವರ್ತನೆ ಆದಾಗ ಅಲ್ಲಿ ಸಾರ್ವಜನಿಕ ಫಲವನ್ನು ಎಲ್ಲರೂ ತಿಳ್ಕೊಳ್ಬೇಕು. ಯಾಕಂದರೆ ನಾವು ಈ ಸಮಾಜದಲ್ಲಿ ಇರಬೇಕು, ಅದು ಭೂಮಿ ಬಿಟ್ಟು ನಾವು ಹೋಗುವಂಥದ್ದು ನಮ್ಮ ಪ್ರಾಣ ತ್ಯಾಗ ಆದಮೇಲೆ ಭೂಮಿ ಬಿಟ್ಟು ಹೋಗಿ, ಹಾಗೆ ಭೂಮಿಯಲ್ಲಿ ಇರುವವರೆಗೂ ನಮಗೆ ನಮ್ಮ ಸುತ್ತಮುತ್ತ ಏನಾಗುತ್ತೆ, ಈ ಸಮಾಜದಲ್ಲಿ ಏನಾಗುತ್ತೆ, ಈ ಪ್ರಪಂಚದಲ್ಲಿ ಏನಾಗುತ್ತೆ ಅನ್ನೋದ್ರ ಒಂದು ಪರಿಕಲ್ಪನೆ ಎಲ್ರಿಗೂ ಇರಲೇಬೇಕಾಗತ್ತೆ. ಯಾಕಂದರೆ ಈಗ ಅದರಲ್ಲೂ ನಾವು ಹಳೆಯ ಕಾಲಕ್ಕಿಂತ ಈಗ ಒಂದು ಗ್ಲೋಬಲೈಸೇಷನ್ ಅಥವಾ ಈ ಪ್ರಪಂಚವನ್ನು ಈಗ ಒಂದು ಊರ ಥರ ಗಮನಿಸಿದ್ದೇವೆ. ಅಂದರೆ ಈ ಪ್ರಪಂಚದಲ್ಲಿ ಒಂದು ಮೂಲೆಯಲ್ಲಿ ಆಗುವ ಘಟನೆ ಈಗ ತಕ್ಷಣ ನಮಗೆ ಗೊತ್ತಾಗುತ್ತೆ. ಒಂದು ಮೂಲೆಯಲ್ಲಿ ಆಗುವಂಥ ಒಂದು ಸಾಂಕ್ರಾಮಿಕ ರೋಗ ನಮಗೆ ಮರುದಿನವೇ ನಮ್ಮಲ್ಲಿಗೆ ಬರ್ಬೋದು. ಆ ರೀತಿ ಒಂದು ಅಷ್ಟು ಸ್ಪೀಡಲ್ಲಿದ್ದೇವೆ.
ಹಾಗಾಗಿ ಪ್ರಪಂಚಕ್ಕೆ ಆಗುವಂಥ ಅವುಗಳಲ್ಲಿ ಇಂತಹ ಒಂದು ದುರ್ಘಟನೆಗಳು ಅವಘಡಗಳು ಈ ಒಂದು ಶನಿ ಮಹಾರಾಜರ ರುಜುಗತಿಯ ಕಾಲದಲ್ಲಿ ನವೆಂಬರ್ 15ರಿಂದ ಮಾರ್ಚ್ 29ರವರೆಗೆ ಜರುಗುವಂಥದ್ದು ಇರುತ್ತೆ. ಗಾಳಿ ಮತ್ತು ಬೆಂಕಿಯಿಂದ ಆಗುವಂಥ ಅನಾಹುತ, ಗಾಳಿ ಮತ್ತು ನೀರಿನಿಂದ, ಜೊತೆಗೆ ಚಂಡಮಾರುತ ಅಂತ ಹೇಳೋದು ಸೈಕ್ಲಾನ್ಗಳು, ಆ ಸೈಕ್ಲಾನ್ಗಳಿಂದ ಗಾಳಿಯಿಂದ ಎತ್ತಲ್ಪಟ್ಟಂಥ, ಗಾಳಿಯಿಂದ ಒಂದು ಪ್ರಭಾವಕ್ಕೆ ಒಳಗಾಗಪಟ್ಟಂಥ ನೀರಿನ ಪ್ರಭಾವವು ಸಮುದ್ರಗಳನ್ನೇ ಸಾಗರಗಳನ್ನೇ ಅಲ್ಲೋಲ ಕಲ್ಲೋಲ ಮಾಡಲು ಸಾಮರ್ಥ್ಯವಾಗಿದೆ. ಹಾಗಾಗಿ ಅಲ್ಲಿ ಜಲತತ್ವಕ್ಕಿಂತ ಆವಾಗ ವಾಯುತತ್ವನೇ ಮೇಲಾಗುತ್ತೆ. ಆ ವಾಯುತತ್ವಕ್ಕೆ ಎಲ್ಲರೂ ಹೆದರಬೇಕಾಗತ್ತೆ. ಶನಿ ಮಹಾರಾಜರು ಅವರದ್ದು ವಾಯುತತ್ವದ ರಾಶಿ, ಅವರು ಆ ವಾಯುತತ್ವದಿಂದ ಅವರ ಒಂದು ಪ್ರಭಾವದಿಂದ ಅನೇಕ ರೀತಿಯ ಒಂದು ಸಮುದ್ರದಲ್ಲಿ ಸಾಗರಗಳಲ್ಲಿ ಆ ಒಂದು ವಾಯುಗಳೆಲ್ಲ ಅಲ್ಲೋಲ ಕಲ್ಲೋಲ ಮಾಡುವಂಥದ್ದು, ಸುನಾಮಿಗಳು ಅಥವಾ ಚಂಡಮಾರುತದ ಅಲೆಗಳು ಈ ನವೆಂಬರ್ 15ರಿಂದ ಮಾರ್ಚಿನ ಅವಧಿಯಲ್ಲಿ ಭಾಳಷ್ಟು ಏರುವಂಥದ್ದಾಗಲಿ, ಜೊತೆಗೆ ಅಲ್ಲಲ್ಲಿ ಬೆಂಕಿ ಅವಘಡಗಳಿಗೆ ಒಂದು ಗಾಳಿಯ ಸಹಾಯದಿಂದ ಆ ಬೆಂಕಿಗಳು ಪಸರುವಂಥದ್ದು, ಅರಣ್ಯಗಳಿಗೆ ಬೆಂಕಿಗಳು ಬೀಳುವಂಥದ್ದು, ಜೊತೆಗೆ ಬೇರೆ ಬೇರೆ ರೀತಿಯ ಧಾರ್ಮಿಕ ಕ್ಷೇತ್ರ ಅಥವಾ ಸಾರ್ವಜನಿಕವಾದ ಕ್ಷೇತ್ರ ಅಥವಾ ಈ ಜನರು ಬೇರೆ ಬೇರೆ ರೀತಿಯ ಧಾರ್ಮಿಕ ಉದ್ದೇಶಗಳಿಗಾಗಿ ಸೇರುವಂಥ ಜಾಗಗಳಲ್ಲಿ ಅಥವಾ ಮನೋರಂಜನೆಗಾಗಿ ಸೇರುವಂಥ ಜಾಗಗಳಲ್ಲಿ, ಬೇರೆ ಬೇರೆ ರೀತಿಯ ಈ ಸಾಂಸ್ಕೃತಿಕವಾದ ಚಟುವಟಿಕೆಗಳಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಸೇರುವಂಥ ಜಾಗಗಳಲ್ಲಿ ಬೇರೆ ಬೇರೆ ರೀತಿಯ ಅವಘಡಗಳು ಸಂಭವಿಸುವ ಸಾಧ್ಯತೆ ಇರುತ್ತೆ. ಇವೆಲ್ಲವೂ ಯಾಕೆ ಸಂಭವಿಸುತ್ತೆ ಅನ್ನೋದು ಅಲ್ಲಿ ಒಂದೊಂದು ರೀತಿಯಲ್ಲಿ ಮನುಷ್ಯನ ಒಂದು ನಡವಳಿಕೆಗೆ ಮನುಷ್ಯನಿಗೆ ಎಚ್ಚರಿಸುವಂಥ, ಮನುಷ್ಯನು ಪ್ರಕೃತಿಯಿಂದ ದೂರ ಹೋಗಿ ಅಲ್ಲಿ ಬೇರೆ ಬೇರೆ ರೀತಿಯ ಒಂದು ತೊಂದರೆಗಳನ್ನು ಮಾಡಿರ್ತಾನೆ. ಹಿಂದೆಯೂ ಸಂಭವಿಸಿದೆ. ರಾಜರುಗಳ ಕಾಲದಲ್ಲೂ ಈ ಪ್ರಾಕೃತಿಕ ದುರಂತಗಳು ಅದು ಸಂಭವಿಸುತ್ತೆ. ಅಲ್ಲಿ ನಮ್ಮನ್ನು ಎಚ್ಚರಿಸುವ ಸಲುವಾಗಿ ಸಂಭವಿಸುವಂಥದ್ದು ಇರುತ್ತೆ. ಅಲ್ಲಿ ಅಷ್ಟಾದರೂ ನಾವು ಎಚ್ಚರಗೊಳ್ಳದೆ ಮತ್ತಷ್ಟು ನಾವು ನೋಡಿದೆ. ಈಗ ಭೂಕುಸಿತ ಅಲ್ಲಾಯಿತು, ಭೂಕುಸಿತ ಇಲ್ಲಾಯಿತು. ಈಗ ಹಿಮಾಲಯಕ್ಕೆ ಅಪಾಯ ಇದೆ ಎಂದು ವಿಜ್ಞಾನಿಗಳು ಹೇಳಿದ್ದಾರೆ. ಹಿಮಾಲಯಕ್ಕೆ ಅಪಾಯ ಇದೆ ಎಂದು ವಿಜ್ಞಾನಿಗಳು ಹೇಳಿದ್ದರೂ ನಾವು ಹಿಮಾಲಯವನ್ನು ಕೊರಿತೇವೆ, ಅಲ್ಲಿ ಸುರಂಗ ಮಾಡಿದ್ದೇವೆ, ಅಲ್ಲಿ ರಸ್ತೆಗಳನ್ನು ಮಾಡ್ತೇವೆ, ಇನ್ನಷ್ಟು ರಸ್ತೆಗಳನ್ನು ಅಗಲ ಮಾಡ್ತೇವೆ, ಇನ್ನಷ್ಟು ಅಲ್ಲಿ ಮನುಷ್ಯರ ಒಂದು ಮೂಮೆಂಟ್ಗಳು, ಮೊದಲು ಕಾಲ್ನಡಿಗೆಯಲ್ಲಿ ಹೋಗುವಂಥ ಯಾತ್ರೆಗಳಿಗೆ ಈಗ ನಮ್ಮ ಒಂದು ಸೌಲಭ್ಯಕ್ಕಾಗಿ ನಾವು ಹಿಮಾಲಯಕ್ಕೆ ಕಣ್ಣು ಹಾಕಿದ್ದೇವೆ. ಅಲ್ಲಿ ಬೇರೆ ಬೇರೆ ರೀತಿಯ ತಾಂತ್ರಿಕ ಸಾಧನೆ, ಯಾಂತ್ರಿಕ ಸಾಧನೆ ಅಥವಾ ಅಭಿವೃದ್ಧಿಯ ಹೆಸರಲ್ಲಿ ಬೇರೆ ಬೇರೆ ರೀತಿಯ ಪ್ರಕೃತಿಗೆ ನಾವು ಏನೇನೋ ಅವಘಡಗಳನ್ನು ಅಥವಾ ಅಪಚರ್ಯಗಳನ್ನು ಮಾಡ್ತಾ ಇದ್ದೇವೆ. ಅದು ನಿರಂತರವಾಗಿ ನಡೀತಾ ಇದೆ. ಭೂಮಿಯಿಂದ ಪೆಟ್ರೋಲಿಯಂ ತೆಗೆಯುವಂಥದ್ದು ಅವೆಲ್ಲವೂ ಅಪಚಾರನೇ. ಆ ಅಪಚಾರಕ್ಕೆ ಎಲ್ಲರೂ ಸಾಮೂಹಿಕವಾಗಿ ಬೆಲೆ ತೆರಬೇಕು. ಯಾರ್ಯಾರು ಅದರ ಒಂದು ಪ್ರಯೋಜನ ಪಡ್ತಾರೋ ಅದು ಪ್ರಯೋಜನ ಪಡೆದವರು ಪಡೆದವರು ಯಾರು ಇರ್ಬೋದು. ಅದರಲ್ಲಿ ಅಮಾಯಕ ನಾನು ಪಾಪಿ ಮಾಡಿಲ್ಲ ಅಂತ ನಾವು ಡೈರೆಕ್ಟಾಗಿ ಮಾಡದಿರ್ಬೋದು. ನಾವು ಅದರ ಒಂದೊಂದು ಅಂಶವನ್ನು ನಾವು ಉಪಯೋಗ ಮಾಡಿದ್ದೇವೆ. ಎಲ್ಲರೂ ಅದರಲ್ಲಿ ಭಾಗಗಳಿದ್ದು ಎಲ್ಲರಿಗೂ ಒಂದು ನೀತಿಯನ್ನು ಎಚ್ಚರಿಕೆಯನ್ನು ಕೊಡ್ತಾ ಬರ್ತಾರೆ. ಹಾಗಾಗಿ ಅವರಲ್ಲಿ ಆ ಭೇದ ಭಾವ ಇಲ್ಲದೆ ಆ ಒಂದು ಪ್ರಕೃತಿ ಮೇಲಾದಂಥ ಶೋಷಣೆಗೆ, ಪ್ರಕೃತಿ ಮೇಲಾದಂಥ ಅನಾಚಾರಕ್ಕೆ ಆಗಾಗ ಒಂದು ಬೇರೆ ಬೇರೆ ರೀತಿಯ ವಿಕೋಪಗಳು ಬಂದು ನಮ್ಮನ್ನು ಎಚ್ಚರಿಸ್ತಾ ಇರ್ತವೆ. ನಾವು ಇನ್ನೂ ಎಚ್ಚರಗೊಳ್ಳದಿದ್ದರೆ ಅದು ನಮಗೆ ವಿಶೇಷವಾದ ಒಂದು ಆಂಶಿಕ ಪ್ರಳಯ, ಅಂದರೆ ಕಲಿಯುಗದಲ್ಲಿ ಒಂದು ಆಂಶಿಕ ಪ್ರಳಯ ಮಧ್ಯೆ ಆಗುತ್ತೆ. ಆಂಶಿಕ ಪ್ರಳಯ ಒಂದೊಂದು ದೇಶದ ಭಾಗಗಳು ಅಥವಾ ಒಂದೊಂದು ದ್ವೀಪಗಳು ಅಥವಾ ಒಂದೊಂದು ಕರಾವಳಿ ಪ್ರದೇಶಗಳು ಅದು ಇನ್ನಿತರ ಯಾವುದೇ ಪ್ರದೇಶಗಳು ಅದು ಅಂಶವಾಗಿ ನಾಶವಾಗುವಂಥದ್ದು ಅವೆಲ್ಲವೂ ಈ ಶನಿ ಮಹಾರಾಜರ ವ್ಯಾಪ್ತಿಯಲ್ಲಿ ಬರುತ್ತೆ. ಹಾಗಾಗಿ ಈ ಬಾರಿಯಲ್ಲಿ ಬರುವಂಥ ಶನಿ ಮಹಾರಾಜರ ಈ ಒಂದು ರುಜುಗತಿಯಲ್ಲಿ ಅಲ್ಲಲ್ಲಿ ಅಂಶ ಪ್ರಳಯ ಸದೃಶವಾದ ಘಟನೆಗಳು ಜರುಗುವಂಥ ಸಾಧ್ಯತೆಗಳು ತುಂಬ ನಿಚ್ಚಳವಾಗಿ ಕಂಡುಬರ್ತವೆ. ಅಲ್ಲದೆ ಈ ಕಾಲದಲ್ಲಿ ಈ ಹಲವಾರು ಒಂದು ರಾಜಕೀಯವಾದ ದ್ವೇಷಗಳು, ರಾಜಕೀಯ ವಿದ್ವೇಷಗಳು, ಯುದ್ಧಗಳು, ಈಗಾಗಲೇ ಯುದ್ಧ ನಡೀತಾ ಇರುತ್ತೆ. ಆ ಯುದ್ಧಗಳು ಗುಪ್ತವಾಗಿ ಏನಿದೆ ಅಥವಾ ಕೆಲವೊಂದು ವಿಚಾರಗಳಿಗೆ ಈ ಬೇರೆ ಬೇರೆ ರೀತಿಯ ಈ ಟೆಕ್ನಿಕ್ಗಳನ್ನು ಅಂದರೆ ತಂತ್ರಗಳನ್ನು, ಆಧುನಿಕ ತಂತ್ರಜ್ಞಾನಗಳನ್ನು ಉಪಯೋಗ ಮಾಡಿಕೊಂಡು ನಾವು ನೋಡ್ತೇವೆ. ಈಗ ಕಳೆದ ಒಂದು ತಿಂಗಳಲ್ಲಿ ನಡೆದಂಥದ್ದು ಆ ಪೇಜರ್ ಸ್ಫೋಟ ಅಥವಾ ಮೊಬೈಲ್ ಸ್ಫೋಟ ಇತ್ಯಾದಿಗಳು ಮೂಲಕ ಆಗುವಂಥದ್ದು. ಈಗ ಅದಕ್ಕಿಂತಲೂ ವಿಚಿತ್ರವಾದ ಕೆಲವು ಯುದ್ಧಗಳ ಒಂದು ತಂತ್ರಗಳು ಈಗ ಬರ್ಬೋದಾಗಿದೆ. ಹಾಗೆ ಹೇಳಿದ್ದೇನೆ, ಹಿಂದಿನ ಕೆಲವು ವಿಡಿಯೋಗಳು ನಾನು ಹೇಳಿದ್ದೇನೆ. ಇನ್ನು ಮುಂದೆ ಬರುವಂಥ ಯುದ್ಧಗಳಲ್ಲಿ ಈ ಟ್ಯಾಂಕು, ಯುದ್ಧ ವಿಮಾನ ಅಥವಾ ಬೇರೆ ಬೇರೆ ರೀತಿಯ ಈ ಯುದ್ಧದ ಬೇರೆ ಬೇರೆ ರೀತಿಯ ಸಲಕರಣೆಗಳು, ಬಾಂಬ್ಗಳು ಅಥವಾ ಮಿಸೈಲ್ಗಳು ಅವುಗಳಿಗೆ ಕೆಲಸ ಇರೋದಿಲ್ಲ. ಅಲ್ಲಿ ಕುತಂತ್ರದ ಮೂಲಕ ನಡೆಯುವಂಥ ಯುದ್ಧಗಳು, ಕುತಂತ್ರ ಅಂದರೆ ಬೇರೆ ಬೇರೆ ರೀತಿಯ ವೈರಸ್ಗಳ ಮೂಲಕನೋ, ಸಾಂಕ್ರಾಮಿಕ ಮೂಲಕನೋ ಅಥವಾ ಈ ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ಬಳಸುವಂತಹ ಕೆಲವು ವಿಚಾರಗಳಲ್ಲಿ ಅಲ್ಲಿ ಇರುವಂತಹ ಕೆಲವು ಬೇರೆ ಬೇರೆ ರೀತಿಯ ಸ್ಫೋಟಕಗಳು, ಸಾಧನಗಳು ಅದರ ಮೂಲಕ ಆಗುವಂಥದ್ದು. ಈ ರೀತಿ ದೂರ ಸಂಪರ್ಕ ಅಥವಾ ನೆಟ್ವರ್ಕ್ಗಳನ್ನು ಫೇಲ್ಗೊಳಿಸುವಂಥದ್ದು ಅಥವಾ ಡಿಜಿಟಲ್ಗಳ ಮೇಲೆ ಅಟ್ಯಾಕ್ ಮಾಡಿ ಸೈಬರ್ ಕ್ರೈಮ್ಗಳು, ಸೈಬರ್ ದಾಳಿಗಳನ್ನು ಮಾಡಿ ಆ ದೇಶಗಳನ್ನು ಮಣಿಸುವಂಥದ್ದು ಅವೆಲ್ಲ ಕೆಲಸಗಳು ಮುಂದಿನ ಹಂತಗಳಲ್ಲಿ ಆಗುವಂಥದ್ದು. ಅದನ್ನು ವಿಜ್ಞಾನ ಸಹ ಒಪ್ಕೊಂಡಿದೆ. ನಾವು ಎಷ್ಟು ಮುಂದುವರೆದು ಅದರಿಂದ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಅಂದರೆ ಇರುವಂಥದ್ದು. ಹಾಗಾಗಿ ಅಂಥ ಕೆಲಸ ಕಾರ್ಯಗಳು ಈಗ ಆಗುವಂಥ ಸಾಧ್ಯತೆ ಇರುತ್ತೆ. ಅನೇಕ ರೀತಿಯ ಒಂದು ಸಂಕಷ್ಟಗಳು ಹಲವಾರು ದೇಶಗಳಿಗೆ ಬರ್ಬೋದಾಗಿದೆ. ಅಥವಾ ಕೆಲವೊಂದು ಈ ದೇಶಗಳು ಸುಮ್ಮನಿರುವಂಥ ನಾಟಕವನ್ನಾಡಿ ಗುಪ್ತವಾಗಿ ತಾವುಗಳು ದಾಳಿಗಳನ್ನು ಮಾಡುವಂಥದ್ದು, ಅದು ಆಮೇಲೆ ನಿಧಾನವಾಗಿ ಗೊತ್ತಾಗುವಂಥದ್ದು ಇವೆಲ್ಲವೂ ಸಾಧ್ಯತೆ ಇರುತ್ತೆ. ನೀರಿನಲ್ಲಿ ಚಲಿಸುವಂಥ ಹಡಗುಗಳ ಮೇಲೆ ಗಾಳಿಯಲ್ಲಿ ಚಲಿಸುವಂಥ ವಿಮಾನಗಳ ಮೇಲೆ ದಾಳಿಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವೆಲ್ಲವೂ ಈ ಒಂದು 134 ದಿನಗಳು, ಒಂದು ನವೆಂಬರ್ 15ರಿಂದ ಬರುವಂಥ ಮುಂದಿನ ಮಾರ್ಚ್ವರೆಗೂ ಅನೇಕವಾದ ಭೀಕರವಾದ ಘಟನೆಗಳಿಗೆ ಸಾಕ್ಷಿಯಾಗ್ಬೋದು. ಸಮಾಜಕ್ಕೆ, ಜಗತ್ತಿಗೆ, ಮನುಕುಲಕ್ಕೆ ಅನೇಕ ರೀತಿಯ
ಒಂದು ಪಾಠಗಳನ್ನು, ಎಚ್ಚರಿಕೆಗಳನ್ನು, ಮುನ್ನೆಚ್ಚರಿಕೆಗಳನ್ನು ಮಹಾರಾಜರು ಕೊಡುವಂಥ ಘಟನೆಗಳು ಸಂಭವಿಸುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಬೇರೆ ಬೇರೆ ರೀತಿಯ ಶೀತ ಮಾರುತಗಳು ಈ ನವಂಬರ್ ಅಂದರೆ ಚಳಿಯ ಸಮಯ ಸಾಮಾನ್ಯವಾಗಿ ಬಂದೇ ಬರುತ್ತೆ. ಆದರೆ ಈ ಬಾರಿಯ ಶೀತ ಮಾರುತಗಳು ಸ್ವಲ್ಪ ವಿಪರೀತವಾಗಿರುತ್ತೆ ಅಥವಾ ವಿಚಿತ್ರವಾಗಿರುತ್ತೆ. ಸಡನ್ನಾಗಿ ಶೀತ ಏರುವಂಥದ್ದು, ಸಡನ್ನಾಗಿ ಕಡಿಮೆ ಆಗುವಂಥದ್ದು, ಸಡನ್ನಾಗಿ ಮಂಜುಗಡ್ಡೆಗಳು ಕರಗಿ ಆ ಮಂಜುಗಡ್ಡೆಗಳ ನೀರು ಬಂದು ಮತ್ತೆ ಪ್ರವಾಹಗಳು ಆಗುವಂಥದ್ದು, ಈ ರೀತಿ ಸಡನ್ನಾಗಿ ಆಗುವಂಥದ್ದೆಲ್ಲ ಘಟನೆಗಳು ಜರಗಬಹುದು. ಇನ್ನು ಮರುಭೂಮಿಯಲ್ಲಿ ಮರುಭೂಮಿಯಲ್ಲಿ ಪ್ರವಾಹ ಆಗುವಂಥದ್ದು ಹಿಂದೆನೂ ಜರುಗಿವೆ. ಹಿಂದೆನೂ ನಾನು ಭಾಳಷ್ಟು ವಿಡಿಯೋಗಳಲ್ಲಿ ಹೇಳಿದಾಗ ನೀವು ಗಮನಿಸಬಹುದು. ಆ ಒಂದು ವಿಡಿಯೋದ ಬಳಿಕ ಆಗುವಂಥ ಘಟನೆಗಳನ್ನು ಗಮನಿಸಿ ನೋಡಿದರೆ ಗೊತ್ತಾಗುತ್ತೆ. ಆವಾಗ ಮರುಭೂಮಿಯಲ್ಲಿ ಸಹ ಒಂದು ಪ್ರವಾಹಗಳು ಬರುವಂಥ ಘಟನೆ ಈ ಒಂದು ಬಳಿಕ ಜರುಗುತ್ತೆ. ಹಾಗಾಗಿ ದಿಢೀರ್ ಪ್ರವಾಹ ಬರುವಂಥದ್ದು, ದಿಢೀರ್ ಶೀತ ಮಾರುತಗಳಿಗೆ ಅಥವಾ ದಿಢೀರಾದ ಒಂದು ಮಾರುತಗಳ ವ್ಯತ್ಯಾಸದಿಂದಲೇ ಜನಮಾನಸಕ್ಕೆ, ಪಶು ಪಕ್ಷಿ ಪ್ರಾಣಿಗಳಿಗೆ ತೊಂದರೆಗಳಾಗುವಂಥ ಘಟನೆಗಳು ಈ ಅವಧಿಯಲ್ಲಿ ಜರುಗಬಹುದು. ಅಲ್ಲದೆ ಈ ಕಾಲದಲ್ಲಿ ಈ ವೃದ್ಧರು ಯಾರು ಇರ್ತಾರೆ, ಒಂದು ವಯೋವೃದ್ಧರಿಂದ ಭಾಳಷ್ಟು ಅನಾಚಾರಗಳು, ಅನ್ಯಾಯಗಳಾಗ್ತವೆ ನೋಡ್ತೇವೆ. ಭಾಳಷ್ಟು ವೃದ್ಧರು ಈಗ ಅಲ್ಲಿ ಕರೆದು ರೇಪ್ಗಳನ್ನು ಮಾಡಿದರು, ಅತ್ಯಾಚಾರಗಳನ್ನು ಮಾಡಿದರು, ಅನಾಚಾರಗಳನ್ನು ಮಾಡಿದರು. ಅಂದವರು ಈ ವೃದ್ಧರು ಈಗ ಭ್ರಷ್ಟಾಚಾರಗಳನ್ನು, ಅನಾಚಾರಗಳನ್ನು ಈಗ ಮಾಡುವಂಥವ್ರು ಈಗ ಹೆಚ್ಚೇ ಇದ್ದಾರೆ. ನಾವು ಗಮನಿಸಿ ಹೆಚ್ಚಿನ ದೇಶಗಳ ಆಡಳಿತ ಈಗ ವೃದ್ಧರ ಮೇಲೇ ಇದೆ. ಆ ವೃದ್ಧರು ಈಗ ಸುಮ್ಮನೆ ಇರುವುದಿಲ್ಲ. ಅವರು ಒಂದು ಅವಕಾಶವನ್ನು ಅಥವಾ ಅವರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳುವಂಥದ್ದು, ಅದರ ಮೂಲಕ ಅತ್ಯಾಚಾರ, ಅನಾಚಾರಗಳನ್ನು ಮಾಡುವಂಥದ್ದು, ಜೊತೆಗೆ ಮಾಡಿ ಅದರಲ್ಲಿ ಸಿಲುಕಿಕೊಳ್ತಾರೆ ಅವರು. ಅಂಥ ಹಲವರ ಒಂದು ಈಗ ಪ್ರಕರಣಗಳು ಬಳಕೆ ಬರುತ್ತೆ. ಅಥವಾ ಮಾಡ್ತಾ ಇರುವಾಗಲೇ ಸಿಲುಕಿಕೊಳ್ಳೋದಾಗಲಿ ಅಥವಾ ಹಿಂದೆ ಮಾಡಿದ್ದೆಲ್ಲ ಸಿಲುಕಿಕೊಳ್ಳೋದು, ಅಂತಹ ಒಂದು ವಯೋವೃದ್ಧ ರಾಜಕಾರಣಿಗಳು ಈಗ ಭಾಳಷ್ಟು ಜನ ಸಿಲುಕಿಕೊಳ್ತಾರೆ. ನಾವು ಗಮನಿಸಬಹುದು. ಹಿಂದೆ ಅವರು ಚೆನ್ನಾಗಿದ್ದಾರೆ, ಅವ್ರಿಗೆ ಏನು ಆಗಿಲ್ಲ ಅನ್ನೋರಿಗೆ ಸಹ ಈಗ ಸಿಲುಕಿಕೊಳ್ಳುವಂಥದ್ದು, ಅಥವಾ ಅವರ ಒಂದು ಈ ಒಂದು ಕೆಟ್ಟ ಕೆಲಸಗಳು ಅಥವಾ ಒಂದು ವಂಚನೆಗಳು, ಮೋಸಗಳು, ಭ್ರಷ್ಟಾಚಾರಗಳು ಬೆಳಕಿಗೆ ಬರುವಂಥದ್ದು ಈ ಹಲವಾರು ದೇಶಗಳಲ್ಲಿ ಈಗ ಬರುವಂಥದ್ದು. ಅಥವಾ ಕೆಲವರಿಗೆ ಅಪಾಯವೂ ಬರ್ಬೋದು. ಅವರ ಮೇಲೆ ಈಗ ಅಪಾಯ, ಹಲ್ಲೆ ಅಥವಾ ಒಂದು ಹತ್ಯೆಯ ಪ್ರಯತ್ನಗಳು ಸಹ ಕೆಲವೊಂದು ದೇಶಗಳು ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಅನೇಕ ರೀತಿಯ ಪರಿವರ್ತನೆಗಳು ಆಗುವಂಥದ್ದು. ಇನ್ನು ಈ ವ್ಯಾಪಾರ ರಂಗ, ಆರ್ಥಿಕ ರಂಗ, ಉದ್ಯೋಗ ರಂಗ, ಇದಕ್ಕೆ ಕೆಲವೊಂದು ರಂಗಕ್ಕೆ ಈಗ ಉತ್ತಮ ಇದೆ. ಉದಾಹರಣೆಗೆ ಈ ಸ್ಟೀಲು, ಮೆಟಲ್ಗಳು ಅಥವಾ ಹೆಚ್ಚಿನ ಲೋಹಗಳು ಈಗ ಚೆನ್ನಾಗಿ ಬೆಲೆ ಬಾಳ್ತವೆ. ಅಂತಹ ಕೈಗಾರಿಕೆಗಳಿಗೆ ಲಾಭ ಇದೆ. ಎಲ್ಲ ರೀತಿಯ ಲೋಹಗಳು, ಮೆಟಲು, ಸ್ಟೀಲ್ಗೆ ಸಂಬಂಧಪಟ್ಟದ್ದು ತುಂಬ ಬೆಲೆ ಏರಿಕೆ ಆಗಿದೆ. ಉದಾಹರಣೆ ಕಬ್ಬಿಣವನ್ನು ಬಂತು, ಚಿನ್ನ, ಬೆಳ್ಳಿ ಅಥವಾ ಉಕ್ಕು, ತಾಮ್ರ, ಈ ಕಾಪರ್, ಬ್ರಾಸ್ ಯಾವುದೆಲ್ಲ ಬಂತು, ಎಲ್ಲ ರೀತಿಯ ಲೋಹಗಳಿಗೆ ಈಗ ತುಂಬ ಬೆಲೆ ಬಾಳುತ್ತೆ. ಜೊತೆಗೆ ಯಂತ್ರ ಮತ್ತು ವಾಹನಗಳು, ಎಲ್ಲ ಮೆಷಿನರಿ ಮತ್ತು ವೆಹಿಕಲ್ಗಳು, ಅವುಗಳ ಬೆಲೆ ಹೆಚ್ಚಳಾಗುತ್ತೆ. ಜೊತೆಗೆ ಆ ಕ್ಷೇತ್ರದ ಉದ್ಯಮಿಗಳಿಗೆ ಸ್ವಲ್ಪ ಹೆಚ್ಚಾಗಿದೆ. ಜೊತೆಗೆ ಯುದ್ಧ ಉಪಕರಣಗಳು ಅಂತ ಹೇಳಿದ್ರೆ ಯುದ್ಧದ ಉಪಕರಣಗಳನ್ನು ಮಾಡ್ತಾರೆ, ಅಂಥವರಿಗೆಲ್ಲ ಈಗ ಲಾಭ ಹೆಚ್ಚಳಾಗುವಂಥದ್ದು ಅವೆಲ್ಲ ಚೆನ್ನಾಗಿ ಆಗುತ್ತೆ. ಇನ್ನು ಆಹಾರ ಉದ್ಯಮ, ವ್ಯಾಪಾರ ಉದ್ಯಮ, ಇನ್ನಿತರ ಬೇರೆ ಜನರಲ್ ಆದ ವ್ಯಾಪಾರ ಉದ್ಯಮಗಳು ಅಷ್ಟೇನೂ ಈಗ ಚೆನ್ನಾಗಿ ಆಗೋದಿಲ್ಲ. ಅವಕ್ಕೆ ಸ್ವಲ್ಪ ಹೊಡೆತಗಳು ಬಿಡುವಂಥದ್ದು. ಇನ್ನು ಅನೇಕ ರೀತಿಯ ಈ ಸಾಫ್ಟ್ವೇರು, ಕಂಪ್ಯೂಟರು, ಹಾರ್ಡ್ವೇರ್ಗೆ ಸಂಬಂಧಪಟ್ಟ ಬಿಸ್ನೆಸ್ಗಳು ಸ್ವಲ್ಪ ಈಗ ಇನ್ನೂ ಚೇತರಿಕೆ ಆಗೋದು ಸ್ವಲ್ಪ ಕಷ್ಟ ಇದೆ. ಅದು ಚೇತರಿಕೆ ಆಗಲಿಕ್ಕೆ ಇನ್ನೂ ಸ್ವಲ್ಪ ಡೌನ್ಫಾಲ್ ಆಗೋದಾಗಲಿ ಅಥವಾ ಅಂಥ ಒಂದು ಹಲವಾರು ಈ ಕ್ಷೇತ್ರದವರು ತಮ್ಮ ಉದ್ಯೋಗಗಳನ್ನು ತೆಗೆಯುವಂಥ ಪರ್ವ ಅವೆಲ್ಲ ಈಗ ಕಂಟಿನ್ಯೂ ಆಗ್ಬೋದು. ಜೊತೆಗೆ ಈ ಷೇರು ಮಾರುಕಟ್ಟೆ ಸಹ ತುಂಬ ಕುಸಿಬೋದು. ಹಾಗಾಗಿ ಅನೇಕ ರೀತಿಯ ಯುವ ಜನಾಂಗಕ್ಕೆ ಸ್ವಲ್ಪ ನಿರಾಶೆ ಕಾದಿರುವಂಥ ಸಾಧ್ಯತೆ ಇರುತ್ತೆ. ಇದೇ ಕಾಲದಲ್ಲಿ ಅಲ್ಲಿ ಮಂಗಳನಿಗೆ ಸಹ ನೀಚತ್ವ ಅನ್ನೋದು ಪ್ರಾಪ್ತವಾಗಿರುತ್ತೆ. ಮಂಗಳನು ಈ ಕಾಲದಲ್ಲಿ ಆತನು ಕಟಕದಲ್ಲಿ ಅತಿ ನೀಚ ಸ್ಥಾನವನ್ನು, ಜೊತೆಗೆ ಆಮೇಲೆ ಆತನಿಗೆ ವಕ್ರಗತಿ ಸಹ ಬರುತ್ತೆ. ಈ ಶನಿ ಮಹಾರಾಜರ ದೀರ್ಘಾವಧಿಯಲ್ಲಿ ಆತನು ನೀಚನಾಗಿರ್ತಾನೆ, ಆಮೇಲೆ ವಕ್ರಗತಿಗೆ ಹೋಗ್ತಾನೆ. ಹಾಗಾಗಿ ಆ ಮಂಗಳನ ನೀಚತ್ವದ ಕಾರಣವಾಗಿ ಯುವ ಜನಾಂಗಕ್ಕೆ ಸ್ವಲ್ಪ ಹೊಡೆತ ಬೀಳುತ್ತೆ. ಯುವ ಜನಾಂಗಕ್ಕೆ ಸ್ವಲ್ಪ ಕಷ್ಟ ನಷ್ಟಗಳು, ಯುವ ಜನಾಂಗಕ್ಕೆ ಉದ್ಯೋಗದ ಉದ್ಯೋಗಗಳು ಹೋಗುವಂಥದ್ದು, ಅಥವಾ ಇದ್ದ ಉದ್ಯೋಗದಲ್ಲಿ ಸ್ವಲ್ಪ ಕಿರುಕುಳಗಳು ಜಾಸ್ತಿ ಆಗುವಂಥದ್ದು, ಅಥವಾ ಹೊಸದಾಗಿ ಹುಡುಗರಿಗೆ ಉದ್ಯೋಗ ಸಿಗದೇ ಇರುವಂಥದ್ದು. ಹಾಗಾಗಿ ಈ ಒಂದು ಕಾಲದಲ್ಲಿ ಯುವ ಜನಾಂಗಕ್ಕೆ ಸ್ವಲ್ಪ ನಿರಾಶೆ ಕಾದಿದೆ. ವೃದ್ಧರು, ವಯೋವೃದ್ಧರು ಎಲ್ಲ ಇದ್ದಾರೆ, ಅವರು ಈಗ ಸ್ವಲ್ಪ ಮೆರೀತಾರೆ. ಆದರೆ ಮೆರೆದು ಅವರು ಒಂದು ಮತ್ತೆ ಹಳ್ಳಕ್ಕೆ ಬೀಳೋದು ಸಾಧ್ಯತೆ ಇದೆ. ಅದು ಅಂತಿಮದಲ್ಲಿ ಬೀಳ್ಬೋದು. ಹಾಗಾಗಿ ಯಾರ್ಯಾರ ಒಂದು ಗ್ರಹಗತಿಗಳು ಸ್ವಲ್ಪ ತುಂಬ ಒಳ್ಳೆಯದಿದೆ ಅಂಥವ್ರು ಸ್ವಲ್ಪ ಸರ್ವೈವ್ ಆಗ್ಬೋದು. ಉಳಿದವರಿಗೆ ಸ್ವಲ್ಪ ಕೆಟ್ಟ ಕಾಲ ಈ ವಯೋವೃದ್ಧರಿಗೆ ಬರ್ಬೋದು. ಹಾಗಾಗಿ ಈ ಕಾಲದಲ್ಲಿ ಈ ಕ್ರೋಧಿ ಸಂವತ್ಸರದಲ್ಲಿ ಮಂಗಳನು ರಾಜನಾಗಿದ್ದಾನೆ. ಆ ಮಂಗಳನ ರಾಜಭಾರಕ್ಕೆ ಈಗ ಆತನಿಗೆ ನೀಚತ್ವ ಪ್ರಾಪ್ತವಾಗಿ ಆತನಿಂದ ಅಂದರೆ ಯುವ ಜನಾಂಗ ಈಗ ವೃದ್ಧರ ಮೇಲೆ ಮುಗಿ ಬೀಳುವಂಥದ್ದು, ವೃದ್ಧ ರಾಜಕಾರಣಿಗಳನ್ನು ಹಿಂಸೆ ಮಾಡೋದಾಗಲಿ, ವೃದ್ಧ ರಾಜಕಾರಣಿಗಳ ಮೇಲೆ ಹತ್ಯೆ ಮಾಡುವಂಥ ಒಂದು ಮೂಡ್ ಈಗ ಬರುತ್ತೆ. ಯಾಕಂದರೆ ಅವರಿಗೆ ಇದನ್ನೆಲ್ಲ ಶೋಷಣೆಯನ್ನು, ವಂಚನೆಯನ್ನು, ಭ್ರಷ್ಟಾಚಾರವನ್ನು ಅನುಭವಿಸಿ ಈಗ ಕೆಲವು ಯುವ ಗುಂಪುಗಳಿಗೆ ಜ್ಞಾನೋದಯಾಗಿ ಅವರು ಇಂಥ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕುವಂಥದ್ದೆಲ್ಲ ಬರುತ್ತೆ. ಹಾಗಾಗಿ ಈ ನೀಚತ್ವ ಅಂದರೆ ಮಂಗಳನಿಗೆ ನೀಚತ್ವ ಬಂದಾಗ ಆತನ ಹಿಂಸೆಗೆ, ಆತನ ಒಂದು ಕೊಲೆಗೆ, ಹತ್ಯೆಗೆ ಅಥವಾ ಇನ್ನಿತರವಾದ ಮಾನವ ಜನಾಂಗಕ್ಕೆ ಸ್ವಲ್ಪ ಭಯ ಹುಟ್ಟಿಸುವಂಥ ಘಟನೆಗಳ ಕೈ ಹಾಕ್ಬೋದು. ಆಗ ಈ ಒಂದು ಘಟನೆಗಳು ಸಹ ಈ ಕಾಲದಲ್ಲಿ ಬರ್ಬೋದಾಗಿದೆ. ಇವೆಲ್ಲವೂ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಶನಿಯ ಒಂದು ರುಜುಗತಿಯ ಕಾಲದಲ್ಲಿ ಬರಲಿದೆ. ಹಲವು ನ್ಯಾಯ ತೀರ್ಮಾನಗಳು ಆಗಲಿವೆ. ಕೆಲವರಿಗೆ ಪಾಠವು, ಕೆಲವೊಬ್ಬರಿಗೆ ನೀತಿಯು, ಕೆಲವರಿಗೆ ಸ್ವಲ್ಪ ಸಂಕಷ್ಟವು ವ್ಯಕ್ತವಾಗಿರುತ್ತೆ. ಆದರೆ ಜನಸಾಮಾನ್ಯರಿಗೆ ಇವೆಲ್ಲ ಘಟನೆಗಳಾಗಿದೆ. ಇದರಲ್ಲಿ ಜನಸಾಮಾನ್ಯಗಳು ಹೆಚ್ಚು
ತೊಂದರೆಯನ್ನು ಅನುಭವಿಸ್ತಾರೆ. ಯಾವುದೇ ಒಂದು ಪ್ರಾಕೃತಿಕ ದುರಂತ ಆಗಿರ್ಬೋದು, ಸಾಂಕ್ರಾಮಿಕ ರೋಗ ಆಗಿರ್ಬೋದು, ಆರ್ಥಿಕ ಒಂದು ಕುಸಿತ ಆಗಿರ್ಬೋದು, ಎಲ್ಲದರ ನೇರ ಪರಿಣಾಮ ಮೊದಲಿಗೆ ಆಗುವಂಥದ್ದು ಜನಸಾಮಾನ್ಯರ ಅಥವಾ ಬಡವರ್ಗದ ಮೇಲೆ ಆಗುತ್ತೆ. ಹಾಗಾಗಿ ಈ ಬಾರಿನೂ ಸ್ವಲ್ಪ ಬಡವರ್ಗದ ಮೇಲೆ ಅಥವಾ ಸಾಮಾನ್ಯ ಜನಗಳ ಮೇಲೆ ಇಂಥ ಒಂದು ಹತಾಶೆ, ನಿರಾಶೆ ಇದೆಲ್ಲ ಉತ್ಪನ್ನ ಆಗುತ್ತೆ. ಜೊತೆಗೆ ಈ ಒಂದು ಹಲವಾರು ಕಾರಣಗಳಿಂದ ಸ್ವಲ್ಪ ಆರ್ಥಿಕ ಹಿಂಜರಿತ ಇನ್ನಿತರ ಪರಿಣಾಮಗಳಿಂದ ಜನರು ಸ್ವಲ್ಪ ತತ್ತರಿಸುವಂತಹ ಪರಿಣಾಮಗಳು ಬರ್ತವೆ. ಹಾಗಾಗಿ ಇದರ ಜನರಲ್ ಆದ ಫಲಿತಾಂಶವು ಕೆಲವೊಬ್ಬರಿಗೆ ಪಾಠವನ್ನು ನೀತಿಯನ್ನು ಕೊಟ್ಟರೂ ಓವರಾಲ್ ಗಮನಿಸಿದಾಗ ಹೆಚ್ಚಿನ ಒಂದು ಸಮಾಜಕ್ಕೆ ಇದರಿಂದ ಆತಂಕ, ಭಯ, ಚಿಂತೆಗಳು ಶನಿ ಮಹಾರಾಜರು ಕುಂಭರಾಜದಲ್ಲಿ ಇರುವಂಥ ವೇಗದಲ್ಲಿದೆ. ಮುಂದೆ ಅವರು ಮೀನಕ್ಕೆ ಹೋಗುವಾಗ ಪರಿಣಾಮ ಬೇರೆ ಇರುತ್ತೆ. ಅದರ ಒಂದು ವಿಡಿಯೋ ಆವಾಗ ಆ ಟೈಮಲ್ಲಿ ಮಾಡೋಣ. ಆದರೆ ಇವಾಗ ಈ ಕಾಲದಲ್ಲಿ ಬರುವಂಥ 134 ದಿನಗಳು ಸಾರ್ವಜನಿಕ ಫಲದಲ್ಲಿ ಹೆಚ್ಚೇನು ಉತ್ತಮ ಫಲಗಳು ಕಂಡುಬಂದಿಲ್ಲ. ಕೆಲವೊಬ್ಬರಿಗೆ ಇದರಲ್ಲಿ ಸ್ವಲ್ಪ ಅನುಕೂಲ ಆಗ್ಬೋದು, ಕೆಲವರಿಗೆ ಅನಾನುಕೂಲ ಆಗ್ಬೋದು. ಆದರೆ ರಾಶಿಗಳ ಮೇಲೆ ಗಮನಿಸಿದಾಗ ರಾಶಿಗಳ ಮೇಲೆ ಖಂಡಿತ ಒಂದು ಇಂಡಿವಿಜುವಲ್ ರಾಶಿ ಅಂತ ಹೇಳ್ತೀವಿ, ಖಂಡಿತವಾಗಿ ವೈಯಕ್ತಿಕ ಕೆಲವೊಂದು ರಾಶಿಗಳಿಗೆ ಉತ್ತಮ ಫಲ ಖಂಡಿತ ಬರುತ್ತೆ, ಕೆಲವೊಂದು ರಾಶಿಗೆ ಸ್ವಲ್ಪ ಅದರ ಮಿಶ್ರ ಫಲ ಬರುತ್ತೆ, ಕೆಲವೊಂದು ರಾಶಿಗೆ ಸ್ವಲ್ಪ ಸಂಕಷ್ಟ ಫಲ ಬರುತ್ತೆ. ಆ ರಾಶಿ ಫಲವನ್ನು ಈಗ ಒಂದೊಂದಾಗಿ ಗಮನಿಸೋಣ. ಮೊದಲಿಗೆ ಮೇಷರಾಶಿ ಮೇಲೆ ಯಾವ ರೀತಿ ಪರಿಣಾಮ ಇರುತ್ತೆ ಅಂತ. ಮೇಷರಾಶಿಗೆ ಶನಿ ಮಹಾರಾಜರು ಲಾಭ ಸ್ಥಾನದಲ್ಲಿರುವಂಥ ಕೊನೆ ಅವಕಾಶ, ಜೊತೆಗೆ ನಿಮಗೆ ಇದರಿಗೆ ಅವಕಾಶವೂ ಇದೆ, ಮುನ್ನೆಚ್ಚರಿಕೆಯೂ ಇದೆ. ಮೇಷರಾಶಿಗೆ ಗಮನಿಸ್ಕೊಳ್ಳಿ, ಯಾರ್ಯಾರು ಮೇಷರಾಶಿಯವರು ಇಲ್ಲಿವರೆಗೆ ಭಾಳಷ್ಟು ಉತ್ತಮ ಫಲವನ್ನು ಈಗಾಗಲೇ ಪಡೆದಿದ್ದೀರ. ಗುರು ಬಲನೂ ಇದೆ, ಶನಿ ಬಲನೂ ಇದೆ. ಈಗ ರುಜಿಗತಿಯಲ್ಲಿ ಬಂದ ಶನಿ ಮಹಾರಾಜರು ನಿಮಗೆ ಅವಕಾಶವನ್ನು ಕೊಡ್ತಾರೆ. ಅನೇಕ ರೀತಿಯ ಹಿಂದೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ನೀವು ತುಂಬ ಲಾಭ ಮಾಡ್ಕೊಂಡಿದ್ದೀರಾ, ಕೆಲವರು ಹಣ ಮಾಡ್ಕೊಂಡಿದ್ದೀರಾ, ಕೆಲವರು ಮನೆ, ವಾಹನ, ಯಂತ್ರ, ಕೈಗಾರಿಕೆ, ಇಂಡಸ್ಟ್ರಿ ಎಲ್ಲವನ್ನು ಚೆನ್ನಾಗಿ ಬೆಳೆಸಿದ್ದೀರಾ, ಅಥವಾ ಕೆಲವರು ರಾಜಕೀಯದಲ್ಲೂ ತುಂಬ ಮೆರೆದಿದ್ದೀರಾ. ಹಾಗಾದರೆ ನೀವು ಹಿಂದೆ ರುಜು ಮಾರ್ಗದಲ್ಲಿ ಎಲ್ಲ ನಡೆದಿದ್ದರೆ ಪರವಾಗಿಲ್ಲ. ಯಾರ್ಯಾರು ಈ ವಾಮ ಮಾರ್ಗದಲ್ಲಿ ಅಥವಾ ಭ್ರಷ್ಟ ಮಾರ್ಗದಲ್ಲಿ, ವಂಚನೆ ಮಾರ್ಗದಲ್ಲಿ ಅಥವಾ ಅಹಂಕಾರವನ್ನು ಮೆರೆದು ಅಲ್ಲಿ ದುರಹಂಕಾರವನ್ನು ಮೆರೆದಿದ್ದಾರೋ ಅವರಿಗೆ ಇನ್ನು ಇರುವಂಥದ್ದು 134 ದಿನ. ಆ 134 ದಿನಗಳ ಬಳಿಕ ನಿಮಗೆ ಅಲ್ಲಿ ಸಾಡೆಸಾತಿಯ ಒಂದು ಹಂತ ಆರಂಭ ಆಗುತ್ತೆ. ಹಾಗಾಗಿ ಈ ಕೆಲವು ನಿಮಗೆ ಲಾಭ ಇದೆ. ಈ ಬರುವಂಥ 134 ತುಂಬ ಲಾಭ ಬರುತ್ತೆ, ಆದಾಯ ಬರುತ್ತೆ, ಇಷ್ಟಾರ್ಥ ಬರುತ್ತೆ, ಅಧಿಕಾರ ಬರುತ್ತೆ, ಸಂಪತ್ತು ಬರುತ್ತೆ, ಮದುವೆ ಆಗಿದವ್ರಿಗೆ ಮದುವೆ ಆಗುತ್ತೆ, ಮಕ್ಕಳವ್ರಿಗೆ ಮಕ್ಕಳಾಗ್ಬೋದು. ಜೊತೆಗೆ ಕೆಲವರಿಗೆ ತುಂಬ ಒಂದು ಸಾಲ ಸಾಲ ತೀರಿಸುವಂಥ ಅವಕಾಶ, ಹಿಂದೆ ನಷ್ಟ ಆಗಿದ್ದ ನಿಮ್ಮ ಕೈಗಾರಿಕೆಗೆ ಲಾಭಕ್ಕೆ ಬರ್ಬೋದು, ಹಿಂದೆ ಅಧಿಕಾರ ಕಳ್ಕೊಂಡ್ರಿಗೆ ಅಧಿಕಾರ ಸಿಗ್ಬೋದು. ಈ ರೀತಿ ಹಲವಾರು ಉತ್ತಮ ಫಲಗಳು ಖಂಡಿತ ನಿಮಗೆ ಈ 134 ದಿನಗಳಲ್ಲಿ ನವೆಂಬರ್ 15ರಿಂದ ಮಾರ್ಚ್ 21ರವರೆಗೆ ಆಗುವಂಥದ್ದು ಶನಿ ಮಹಾರಾಜ ಅನುಗ್ರಹ ಮಾಡ್ತಾರೆ. ನಿಮಗೆ ಅವರು ಕೊಟ್ಟು ನೋಡ್ತಾರೆ. ಆ ಕೊಟ್ಟು ನೋಡಿದಾಗ ಬರುವಂಥ ಈ ಅವಕಾಶದಲ್ಲಿ ನೀವು ಏನು ಕೆಟ್ಟದನ್ನು ಮಾಡಲಿಕ್ಕೆ ಹೋಗೋದಾಗಲಿ, ಅನಾಚಾರ ಮಾಡೋದಾಗಲಿ, ಅಹಂಕಾರ ಬೆರೆಯೋದಾಗಲಿ, ಅಥವಾ ತಾರತಮ್ಯ ಮಾಡೋದಾಗಲಿ, ಅಥವಾ ನಿಂದನೆ ಮಾಡೋದು, ಇನ್ನೊಬ್ಬರನ್ನು ನೀವು ಅವಮಾನ ಮಾಡುವಂಥದ್ದು, ಅಥವಾ ಯಾರು ದುರ್ಬಲರು ಅಥವಾ ಯಾರು ಅಂಗವಿಕಲರು ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ಅವರ ಒಂದು ಕರ್ಮಾನುಸಾರವಾಗಿ ಕಷ್ಟವನ್ನು ಅವರನ್ನು ನೀವು ನೆಗ್ಲೆಕ್ಟ್ ಮಾಡೋದಾಗಲಿ, ಅವರನ್ನು ನೀವು ಇನ್ನಿತರ ಅವರನ್ನು ಅವಮಾನ ಮಾಡೋದಾಗಲಿ, ಇಂಥ ಕೆಲಸಗಳಿಗೆ ಕೈ ಹಾಕೋದಾಗಲಿ ಹೋಗಬೇಡಿ. ಜೊತೆಗೆ ನಿಮ್ಮದಲ್ಲದ ವಿಚಾರಗಳಿಗೆ ತಲೆ ಹಾಕಿ ಇನ್ನಿತರನ್ನು ನೀವು ಶೋಷಣೆ ಮಾಡೋದಾಗಲಿ, ಇನ್ನಿತರನ್ನು ಅವಮಾನ ನಿಂದನೆ ಮಾಡುವಂಥದ್ದಾಗಲಿ ಅವೆಲ್ಲ ಈಗ ಒಳ್ಳೆಯದಲ್ಲ. ಯಾಕಂದರೆ ಅವೆಲ್ಲಕ್ಕೆ ಮತ್ತೆ ನಿಮಗೆ ವಾಪಸ್ಸು ಪ್ರತಿಫಲ ಬರಲಿಕ್ಕೆ ಇನ್ನೂ ಹೆಚ್ಚು ದಿನಗಳಿಲ್ಲ, 134 ದಿನಗಳು ಅಷ್ಟೇ ಉಳಿದಿವೆ ನಿಮಗೆ ಸಾಡೆಸಾತಿ ಬರಲಿಕ್ಕೆ. ಹಾಗಾಗಿ ಈ ಮೇಷರಾಶಿಯವರಿಗೆ ಭಾಳ ಲಾಭ ಇದೆ, ಇಷ್ಟ ಇದೆ, ಸದ್ಯ ಇದೆ. ಅತ್ಯಂತ ಲಾಭ ಸ್ಥಾನದಲ್ಲಿ ಪಡೆಯುವಂಥ ಏಕೈಕ ರಾಶಿ ಅಂದರೆ ಒಂದು ಬಾರಿ ಒಂದು ಗ್ರಹವು ಒಂದು ರಾಶಿಗಷ್ಟೇ ಲಾಭ ಸ್ಥಾನ ಅಂದರೆ 11ನೇ ಮನೆ ಅಂತ ಹೇಳ್ತಾರೆ. ಆಮೇಲೆ ಬರುವಂಥದ್ದು ನಿಮಗೆ 12ನೇ ಮನೆ. 12ನೇ ಮನೆ ಅಂದರೆ ನಷ್ಟ, ಅದು ಮುಂದೆ ಬರುವಂಥ ನಿಮಗೆ ನಷ್ಟದ ಶನಿ, ಗೊತ್ತಾಯ್ತಾ. ಈಗ ಲಾಭದ ಶನಿ ಬಂದರೆ ಲಾಭದ ಶನಿ ನಿಮಗೆ ಇರುವಂಥದ್ದು ಕೇವಲ 134 ದಿನಗಳು. ಹಾಗಾಗಿ ಶನಿ ಮಹಾರಾಜದಿಂದ ಬರೋದಂಥ ಲಾಭ ಕಾಲದಲ್ಲಿ ನೀವು ಉನ್ಮತ್ತ ಪ್ರಮತ್ತರಾಗಬೇಡಿ. ಒಂದು ವೇಳೆ ಸಾತ್ವಿಕ ರೀತಿಯಿಂದ ಬಂದದನ್ನೆಲ್ಲ ಸಂಪತ್ತನ್ನು ಚೆನ್ನಾಗಿ ಭಗವಂತನ ದಯೆಯಿಂದ ಸ್ವೀಕಾರ ಮಾಡಿಕೊಳ್ಳಿ. ಜೊತೆಗೆ ಸ್ವಲ್ಪ ಧರ್ಮ ಕಾರ್ಯ, ದಾನ ಕಾರ್ಯ ಅಥವಾ ದೇವತಾ ಕಾರ್ಯ ಅಥವಾ ಸಮಾಜ ಸೇವೆ, ಅದಕ್ಕೆ ನಿಮಗೆ ಯಾರಿಗೆ ನಾನು ದೇವಸ್ಥಾನಕ್ಕೆ ದುಡ್ಡು ಹಾಕೋದಿಲ್ಲ, ಅದು ಹುಂಡಿಗೆ ದುಡ್ಡು ಹಾಕ್ಲಂಗೆ ಇಷ್ಟ ಇಲ್ಲ, ಅಲ್ಲಿ ಭ್ರಷ್ಟಾಚಾರ ಮಾಡ್ತಾರೆ, ಪರವಾಗಿಲ್ಲ, ನೀವು ನಿಮ್ಮ ನೇರವಾಗಿ ದಾನವನ್ನು ಮಾಡಿ ಅದನ್ನು ಬಡವರಿಗೋ, ಅನಾಥರಿಗೋ, ವೃದ್ಧರಿಗೋ, ಭಿಕ್ಷುಕರಿಗೋ ಅಥವಾ ಈ ವೃದ್ಧ ಆಶ್ರಮಗಳು ನೈಜವಾಗಿ ನಡೆಸುವಂಥ ಆಶ್ರಮಗಳು ಭಾಳಷ್ಟಿವೆ. ನೈಜವಾಗಿ ಸಮಾಜ ಸೇವೆ ಮಾಡುವಂಥದ್ದು ಭಾಳಷ್ಟಿವೆ. ಫೇಕ್ ಇರುವಂಥದ್ದು ಸಹ ಇದೆ, ಎಲ್ಲ ರಂಗದಲ್ಲೂ ಫೇಕ್ ಇರುವಂಥ ಈ ಸೇವಾ ರಂಗದಲ್ಲಿ ಸಹ ಇರ್ತದೆ. ಆದರೆ ನೈಜವಾಗಿ ಸೇವನೆ ಮಾಡುವಂಥ ಹಲವಾರು ಕ್ಷೇತ್ರಗಳಿರ್ತವೆ. ಅಂಥ ಒಂದು ಧಾರ್ಮಿಕ ಕ್ಷೇತ್ರಗಳಿಗೆ ನಿಮ್ಮಲ್ಲಿರುವಂಥ ಸಂಪತ್ತಿನ ಸ್ವಲ್ಪ ಭಾಗವನ್ನು ದಾನವಾಗಿ ಕೊಡ್ಬೋದು, ಅಥವಾ ಅಲ್ಲಿ ನಡೆಯುವಂಥ ಏನಾದರೂ ಚಟುವಟಿಕೆಗಳಿಗೆ ನಿಮ್ಮಿಂದ ನಿರಂತರವಾದ ಸಹಕಾರನ ಅವಕಾಶ ಕೊಡ್ಬೋದು. ಈ ರೀತಿ ಹಲವಾರು ವಿಧಾನಗಳಿವೆ. ಆ ರೀತಿ ದಾನ ಧರ್ಮಗಳನ್ನು ಮಾಡುವಂಥದ್ದಾಗಲಿ ಇವೆಲ್ಲ ಮಾಡಿಕೊಂಡು ಈ ಬರುವಂಥ ಸಂಪತ್ತನ್ನು ಸದುಪಯೋಗ ಮಾಡಿಕೊಳ್ಳಿ. ಜೊತೆಗೆ ಯಾರು ಮೇಷರಾಶಿಯಲ್ಲಿದ್ದರೆ ನಿಮ್ಮ ಭವಿಷ್ಯಕ್ಕೆ ಚಿಂತನೆ ಬೇಕು. ಯಾಕಂದರೆ ಈ ಮುಂದೆ ಬರುವಂಥ 7.5 ವರ್ಷಗಳಲ್ಲಿ, ಅದರಲ್ಲೂ ಮೊದಲ 5 ವರ್ಷಗಳಲ್ಲಿ ತುಂಬ ಕಷ್ಟ ನಷ್ಟಗಳು ಬರ್ತವೆ. ಅದರಲ್ಲೂ ನಿಮಗೆ ಈಗ ಮುಂದೆ ಮಾರ್ಚ್ 29ರ ಬಳಿಕ ಬರುವಂಥದ್ದು ನಷ್ಟಭಾವದ ಶನಿ. ನಿಮಗೆ ಹಲವಾರು ಕಷ್ಟ ನಷ್ಟಗಳು ಬರ್ಬೋದಾಗಿದೆ. ನೀವು ಕೂಡಿಂಟ ಸಂಪತ್ತುಗಳು ಬೇರೆ ಬೇರೆ ವಿಧಾನಗಳ ಮೂಲಕ ಖರ್ಚಾಗ್ಬೋದು. ಹಾಗಾಗಿ ಭವಿಷ್ಯದ ನಿಮ್ಮ ಉಳಿತಾಯಕ್ಕೆ ಸ್ವಲ್ಪ ಉಳಿತಾಯವನ್ನು ಮಾಡಿಕೊಳ್ಳಿ. ಅನೇಕ ರೀತಿಯ ನೀವು ಯಾವುದೇ ರೀತಿಯ ದೊಡ್ಡ ಮೊತ್ತದ ಇನ್ವೆಸ್ಟ್ಮೆಂಟ್ಗಳನ್ನ ಒಂದೇ ಕಡೆ ಮಾಡೋದಾಗಲಿ, ಸ್ವಲ್ಪ ಭೂಮಿಯಲ್ಲೋ, ಸ್ವಲ್ಪ ಚಿನ್ನಾಭರಣದ ಮೇಲೋ, ಸ್ವಲ್ಪ ಶೇರ್ನ ಮೇಲೆ, ಅಂದರೆ ಪೂರ್ತಿ ಹಣವನ್ನು ಈಗ ಶೇರ್ನಲ್ಲೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ.
ಹಾಗಾಗಿ ಅವೆಲ್ಲ ಸ್ವಲ್ಪ ನೀವು ಭದ್ರತೆ ಕಡೆ ಖಂಡಿತ ಗಮನ ಬೇಕಾಗುತ್ತೆ. ಮುಂದೆ ಬರುವಂಥ ದಿನಗಳು ಸ್ವಲ್ಪ ನಿಮಗೆ ಆ ಒಂದು ಸಾಡೆಸಾತಿಯ ಪರಿಣಾಮ ಬರ್ಬೋದು. ಹಾಗಾಗಿ ಈಗ ಬರುವಂಥದ್ದು ನಿಮಗೆ ಬಹಳ ಒಳ್ಳೆಯದಿದೆ. ಹಾಗಾಗಿ ಲಾಭ ಸ್ಥಾನದಲ್ಲಿ ಬರುವಂಥ ಏಕೈಕ ರಾಶಿ ಮೇಷರಾಶಿ ಆಗಿರುತ್ತೆ. ತುಂಬ ಲಕ್ ಶನಿ ಮಹಾರಾಜರು ಕೊಡ್ತಾರೆ, ಅವರು ಕೊಟ್ಟು ನೋಡ್ತಾರೆ. ಅನೇಕ ರೀತಿಯವರಿಗೆ ವಿದ್ಯಾರ್ಥಿಗಳಿಗೆ ಲಾಭ ಆಗ್ಬೋದು, ಶಿಕ್ಷಣದವರಿಗೆ ಲಾಭ ಆಗ್ಬೋದು, ಉದ್ಯೋಗದವರಿಗೆ ಉದ್ಯೋಗ ಸಿಗುವಂಥದ್ದು, ಜೊತೆಗೆ ವ್ಯಾಪಾರದವರಿಗೆ ವ್ಯಾಪಾರ ಅಭಿವೃದ್ಧಿ ಆಗ್ಬೋದು. ಇನ್ನು ಹಿಂದೆ ನಿಮಗೆ ಇದ್ದಂತಹ ಒಂದು ಸಾಂಸಾರಿಕವಾದ ಭಿನ್ನಾಭಿಪ್ರಾಯಗಳ ನಿವಾರಣೆಗೆ ಗಂಡ ಹೆಂಡತಿ ರಿಲೇಷನ್ಶಿಪ್ಪು, ತಂದೆ ಮಕ್ಕಳ ರಿಲೇಷನ್ ಬಹಳ ಉತ್ತಮಗೊಳ್ಳುವಂಥ ಅವಕಾಶ ಇದೆ. ಹಾಗಾಗಿ ಎಲ್ಲ ವರ್ಗದ ಮೇಷರಾಶಿಯವರಿಗೆ, ಅವರು ಯುವಕರಿರಲಿ ಅಥವಾ ವಯೋಮಾನದವರಲ್ಲಿ ಯಾರು ಇರಲಿ, ಎಲ್ಲರಿಗೂ ಶನಿ ಮಹಾರಾಜರಿಗೆ ಲಾಭ ಸ್ಥಾನದಲ್ಲಿ ಅನೇಕ ರೀತಿಯ ಶುಭವನ್ನು ಪವಾಡ ಸಲ್ಲಿಸುವ ಕೊಡಲಿದ್ದಾರೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ, ದುರುಪಯೋಗ ಮಾಡಬೇಡಿ. ಜೊತೆಗೆ ಭವಿಷ್ಯಕ್ಕಾಗಿ ನಿಮ್ಮ ಒಂದು ಉಳಿತಾಯವನ್ನು ಮಾಡಿಕೊಳ್ಳುವಂಥದ್ದು ಅತ್ಯುತ್ತಮವಾದ ಮಾರ್ಗ. ಜೊತೆಗೆ ಕೊನೆಗೆ ಹೇಳುವಂಥ ಶನಿ ಮಹಾರಾಜರಿಗೆ ಸಂಬಂಧಪಟ್ಟ ಸ್ತೋತ್ರ, ಸ್ತುತಿ, ಶ್ಲೋಕ ಅಥವಾ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ ನೀವು ಸಹ ಅನುಸರಿಸುವುದು ಮೇಷರಾಶಿಯವರು. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ಈಗ ನಿಮ್ಮ ರಾಶಿಯಿಂದ ದಶಮ ಅಥವಾ 10ನೇ ಮನೆಯಲ್ಲಿ ಅವರು ಇರುವಂಥದ್ದು. ಈಗ ಇರುವಂಥ ರುಜುಗತಿ 10ನೇ ಮನೆಯಲ್ಲಿ. 10ನೇ ಮನೆಯಲ್ಲಿ ಶನಿ ಮಹಾರಾಜರು ಏನು ನಿಮಗೆ ಅಷ್ಟೇನು ಕಷ್ಟ ನಷ್ಟಗಳನ್ನು ಕೊಡೋದಿಲ್ಲ. ಸಣ್ಣ ಪುಟ್ಟ ಏರಿಳಿತಗಳು ಆಗ್ಬೋದಾಗಿದೆ. ಸಣ್ಣ ಪುಟ್ಟ ಏರಿಳಿತಗಳು ಅಂದರೆ ನಿಮಗೆ ಕೆಲವೊಮ್ಮೆ ಅವಮಾನಕರ ಘಟನೆ ಆಗ್ಬೋದು, ಅದು ಕೆಲಸದ ಜಾಗದಲ್ಲಿ ಮೇಲಾಧಿಕಾರಿಗಳ ಜೊತೆ ಭಿನ್ನಾಭಿಪ್ರಾಯ ಬರ್ಬೋದು, ಮನೆಯಲ್ಲಿ ಸಹ ತಂದೆ ತಾಯಿ ಅತ್ತೆ ಮಾವ ಜೊತೆ ಭಿನ್ನಾಭಿಪ್ರಾಯ ಬರ್ಬೋದು. ಅದಕ್ಕೆ ನಿಮಗೆ ಬರಬೇಕಾದ ಹಣಗಳು ಕೆಲವೊಮ್ಮೆ ಸ್ವಲ್ಪ ವಿಳಂಬ ಆಗ್ಬೋದು. ಅಷ್ಟೇ ಹೊರತು ನಿಮಗೆ ತುಂಬ ಏನು ಕೆಟ್ಟದೇನು ಫಲಗಳಿಲ್ಲ. ದಶಮದಲ್ಲಿರುವಂಥ ಸ್ಥಾನದಲ್ಲಿ ನಿಮ್ಮ ಒಂದು ಕೆಲಸದ ಜಾಗದಲ್ಲಿ ಸ್ವಲ್ಪ ಕಿರಿಕಿರಿ ಬರ್ಬೋದು, ಮೇಲಾಧಿಕಾರಿಗಳಿಂದ ಕಿರಿಕಿರಿ, ಅಥವಾ ನಿಮ್ಮ ಜೊತೆ ಕೆಲಸ ಮಾಡೋರು ನಿಮಗೆ ಸರಿಯಾಗಿ ನಾನ್ ಕೋಆಪರೇಷನ್ ಅಂದರೆ ನಿಮ್ಮ ಕಲೀಗ್ಸ್ಗಳು ಸರಿಯಾಗಿ ಕೋಆಪರೇಟ್ ಮಾಡದೇ ಇರುವಂಥದ್ದು, ಅಥವಾ ನೀವು ಮಾಡಿದ ಕೆಲಸದ ಕ್ರೆಡಿಟನ್ನು ಅವರು ತೆಗೆದುಕೊಳ್ಳೋದು. ಈ ರೀತಿ ಕೆಲವೊಂದು ಸಣ್ಣ ಪುಟ್ಟ ಅಸಮಾಧಾನ ಆಗುವಂಥ ಘಟನೆಗಳಾಗುತ್ತವೆ. ಅಷ್ಟೇ ಸ್ವಲ್ಪ ಅಸಮಾಧಾನ ಆಗುತ್ತೆ ಹೊರತು ತುಂಬ ಕಷ್ಟ ನಷ್ಟಗಳೇನು ಕೊಡೋದಿಲ್ಲ. ತುಂಬ ನಿಮಗೆ ತೊಂದರೆಗಳು ಏನೂ ಆಗೋದಿಲ್ಲ. ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲ, ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಏನು ತೊಂದರೆ ಇಲ್ಲ. ಕೆಲವೊಮ್ಮೆ ಅದೇ ಅವಮಾನಕರ ಘಟನೆ, ಮನಸ್ಸಿಗೆ ಅಹಿತಕರವಾಗುವಂಥ ಘಟನೆಗಳು, ಮನೆಯಲ್ಲಿ ಸಹ ಹಾಗೆ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಮೇಲೆ ಹಿರಿಯರ ಜೊತೆಗೆ ಭಾಗವತ ಆಗುವಂಥದ್ದು, ಅಥವಾ ನಿಮ್ಮ ಮೇಲೆ ಅವರೇನಾದ್ರು ಉದ್ದೇಶಪೂರ್ವಕ ನಿಮಗೆ ಅವಮಾನ ಮಾಡೋದು, ಇಂತಹ ಘಟನೆಗಳು ಜರಬಹುದು. ಅದರ ಹೊರತು ಹೆಚ್ಚಿನ ಏನೋ ತೊಂದರೆಗಳಿಲ್ಲ. ಇನ್ನು ಕೆಲವೊಮ್ಮೆ ನಿಮಗೆ ಈ ಕೂಡಿಟ್ಟ ಹಣವನ್ನು ಆಕಸ್ಮಿಕವಾಗಿ ಬೇರೆ ಉದ್ದೇಶಕ್ಕೆ ಬಳಸುವಂಥ ಅವಕಾಶ ಬರ್ಬೋದು. ಅಂದರೆ ಯಾವುದೋ ನೀವು ಒಂದು ಉದ್ದೇಶಕ್ಕೆ ಇಟ್ಟಿಟ್ಟಂಥ ಸೇವಿಂಗ್ಸ್ ಮಾಡಿಟ್ಟ ಹಣ ಬೇರೆ ಉದ್ದೇಶಕ್ಕೆ ಅಕಸ್ಮಾತ್ತಾಗಿ ಬಳಸುವಂಥ ಅವಕಾಶಗಳು ಬರ್ಬೋದಾಗಿದೆ. ಅದರ ಹೊರತು ಹೆಚ್ಚಿನ ತೊಂದರೆಗಳೇನಿಲ್ಲ. ಆದರೆ ನಿಮಗೆ ಒಂದು ಶುಭ ಸಮಾಚಾರ ಇದೆ. ಈಗಲೇ ಮುಂದೆ ಬರುವಂಥ ಒಂದು ಕಾಲದಲ್ಲಿ ನಿಮಗೆ ಶನಿ ಮಹಾರಾಜರು ಅವರು ಉತ್ತಮವಾದ ಫಲವನ್ನು ಕೊಡಲಿದ್ದಾರೆ. ಅವರು ನಿಮಗೆ ಲಾಭ ಸ್ಥಾನದ ಲಾಭವನ್ನು, ಈಗ ಯಾವ ರೀತಿ ಮೇಷರಾಶಿಯರು ಉತ್ತಮವಾದ ಲಾಭವನ್ನು ಅನುಭವಿಸ್ತಾ ಇದ್ದಾರೋ, ಆ ಒಂದು ಲಾಭ ಸ್ಥಾನದ ಲಾಭ ನಿಮಗೆ ಮುಂದೆ 134 ದಿನಗಳು ಬೇಕಂದರೆ ಮುಂದೆ ಮಾರ್ಚ್ 29ರಿಂದ ನಿಮ್ಮ ರಾಶಿಗೆ ಬರಲಿದೆ. ಆವಾಗ ನಿಮಗೆ ಶನಿ ಮಹಾರಾಜರು ಮುಂದೆ 2.5 ವರ್ಷಗಳ ಕಾಲ ಲಾಭ ಸ್ಥಾನದ ಲಾಭವನ್ನು ಕೊಡಲಿದ್ದಾರೆ. ಹಾಗಾಗಿ ಅದರ ಒಂದೊಂದೇ ಸಿಂಪ್ಟಮ್ನಿಗೆ ಗೊತ್ತಾಗ್ಬೋದು. ಕೆಲವರಿಗೆ ಪ್ರಮೋಷನ್ ಆಗ್ಬೋದು, ಕೆಲವರಿಗೆ ಬಡ್ತಿ ಬರ್ಬೋದು, ಕೆಲವರಿಗೆ ಮುಂದೆ ನಿಮಗೆ ಏನಾದರೂ ಒಳ್ಳೆಯದಾಗುವಂಥ ಸೂಚನೆ ಈಗಲೇ ನಿಮಗೆ ಗೊತ್ತಾಗ್ಬೋದು. ಈ ರೀತಿ ಇನ್ನು ಕೆಲವರಿಗೆ ಮದುವೆ ಈಗಾಗಲೇ ಫಿಕ್ಸ್ ಆಗಿ ನಿಮಗೆ ಮಾರ್ಚ್ ಬಳಿಕ ಮದುವೆ ಅಂತ ನಿಗದಿ ಆಗ್ಬೋದು. ಹಾಗೆ ಅನೇಕ ರೀತಿಯ ಶುಭಫಲಗಳು ಮಹಾರಾಜರಿಗೆ ಕೊಡಲಿದ್ದಾರೆ. ಇಂಥ ಅವಕಾಶ ನಿಮಗೆ ಮುಂದೆ ಬರಲಿದೆ. ಹಾಗಾಗಿ ವೃಷಭ ರಾಶಿಯವರು ಈಗ ಆಶಾವಾದಿಗಳಿಗೆ ಖಂಡಿತ ಇರಿ. ಹಾಗೆ ನಿಮಗೆ ಹೆಚ್ಚಿನ ತೊಂದರೆಗಳು ಮಹಾರಾಜರು ಕೊಡೋದಿಲ್ಲ. ಅನೇಕರಿಗೆ ಸಮಾಧಾನಕರವಾದಂಥ ವಾತಾವರಣ ಆಗುತ್ತೆ. ಸಣ್ಣ ಪುಟ್ಟ ಅವಮಾನಗಳಾಗ್ಬೋದು. ಅದು ಯಾಕಂದರೆ ನಮಗೆ ಒಳ್ಳೆಯದಾಗೋದ್ರ ಮುಂಚೆ ಸಣ್ಣ ಪುಟ್ಟ ಕೇಡುಗಳು, ಸಣ್ಣ ಪುಟ್ಟ ಅವಮಾನಗಳು, ಸಣ್ಣ ಪುಟ್ಟ ನಿರಾಶೆಗಳು ಆಗ್ತವೆ. ಆದರೆ ಮುಂದೆ ಬರುವಂಥ ಒಂದು ಒಳ್ಳೆಯದರ ಸೂಚನೆ ಅವೆಲ್ಲ ಖಂಡಿತ ನಿಮಗೆ ಶುಭ ಶಕುನ ಇದೆ. ಶನಿ ಮಹಾರಾಜರು ಹೆಚ್ಚು ನಿಮಗೆ ಕಾಟ ಕೊಡೋದಿಲ್ಲ. ಹಾಗಾಗಿ ನೀವು ಸಹ ಕೊನೆಗೆ ಹೇಳುವಂಥ ಈ ಶನಿ ಮಹಾರಾಜರು ಅಥವಾ ಅವರಿಗೆ ಹೇಳತಕ್ಕಂಥ ದೇವತೆಗಳ ಸ್ತೋತ್ರ, ಸ್ತುತಿ, ಶ್ಲೋಕ ನೀವು ಹೇಳ್ಬೋದಾಗಿದೆ. ಎಲ್ಲ ವೃಷಭ ರಾಶಿಗರ ಶನಿ ಮಹಾರಾಜನವರಿಂದ ಶುಭವಾಗಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಸಹ ಹಾಗೆ ನಿಮಗೆ ಮಿಶ್ರ ಫಲಗಳು ಬರ್ತವೆ. ನಿಮ್ಮ ರಾಶಿಯಿಂದ 9ನೇ ಸ್ಥಾನ ನವಮದಲ್ಲಿ ಭಾಗ್ಯಸ್ಥಾನದಲ್ಲಿ ಶನಿ ಮಹಾರಾಜ ಸ್ವಲ್ಪ ಮಿಶ್ರ ಫಲವನ್ನು ಕೊಡ್ತಾರೆ. ನಿಮಗೆ ಈ ಕಾಲದಲ್ಲಿ ಸ್ವಲ್ಪ ಶತ್ರುಪೀಡೆಗಳು ಹೆಚ್ಚಳಾಗ್ಬೋದು. ಈ ಬರುವಂಥ ಈ ನವಂಬರ್ 15ರಿಂದ ಮಾರ್ಚ್ವರೆಗೆ ಸ್ವಲ್ಪ ಶತ್ರುಪೀಡೆ ಹೆಚ್ಚಾಗುತ್ತೆ. ಅಥವಾ ಕೆಲವೊಂದು ದುಃಖದ ವಾರ್ತೆಗಳು ಕೇಳುವಂಥದ್ದು, ಮನೆಯ ಹಿರಿಯರ ಆರೋಗ್ಯ ಕೆಡುವಂಥದ್ದು, ಮನೆಯ ಹಿರಿಯರ ಒಂದು ಪ್ರಾಣಕ್ಕೆ ಏನಾದರೂ ಅಪಾಯಗಳು ಬರುವಂಥದ್ದು, ಅಥವಾ ಏನಾದರೂ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾರಿಗಾದರೂ ಇಂಥ ಒಂದು ದುಃಖದ ಘಟನೆಗಳು, ವಾರ್ತೆಗಳು ಕೇಳುವಂಥ ಅವಕಾಶಗಳು ಬರುವಂಥದ್ದು. ಜೊತೆಗೆ ನಿಮಗೆ ಗುಪ್ತ ಶತ್ರುಗಳು ಅಥವಾ ಹಿತಶತ್ರುಗಳು ಪೀಡೆ ಕೊಡುವಂಥದ್ದು, ಅಥವಾ ನಿಮ್ಮ ಬಂಧುಗಳಲ್ಲೇ ಕೆಲವರು ನಿಮ್ಮ ಮೇಲೆ ನಿಮ್ಮನ್ನು ಎತ್ತಿ ಕಟ್ಟುವಂಥದ್ದು, ನಿಮ್ಮ ಮೇಲೆ ಅವರು ದ್ವೇಷವನ್ನು ಸಾಧಿಸುವಂಥದ್ದು, ಭೂಮಿಯ ವಿಚಾರನೋ, ಆಸ್ತಿ ವಿಚಾರನೋ, ಹಣದ ವಿಚಾರನೋ, ಬಂಧು ಬಾಂಧವರಲ್ಲಿ ಜಗಳಗಳು ಹೆಚ್ಚಳಾಗುವಂಥದ್ದು. ಅದೇ ರೀತಿ ಮನಸ್ಸಲ್ಲಿ ಸ್ವಲ್ಪ ಒಂದು ನಕಾರಾತ್ಮಕ ಭಾವನೆಗಳು ಸ್ವಲ್ಪ ತಾಂಡವ ಆಡ್ಬೋದು. ಇನ್ನು ನಿದ್ದೆ ಸ್ವಲ್ಪ ಕಡಿಮೆಯಾಗಿ ಸ್ವಲ್ಪ ಕೆಟ್ಟ ಕನಸುಗಳು ಆಗಾಗ ಬೀಳುವಂಥದ್ದು. ಮತ್ತು ಶರೀರದಲ್ಲಿ ಸ್ವಲ್ಪ ನಿಶ್ಶಕ್ತಿ ಅಥವಾ ನಿತ್ರಾಣ ಅಂತ ಹೇಳ್ತೀವಿ, ವೀಕ್ನೆಸ್, ಜನರಲ್ ವೀಕ್ನೆಸ್ ಎಲ್ಲ ಕಾಣಿಸುವಂಥದ್ದು. ಮನಸ್ಸಲ್ಲಿ ಸ್ವಲ್ಪ ಸದಾಕಾಲ ಏನಾದರೂ ಒಂದು ನೆಗೆಟಿವ್ ಥಾಟ್ಗಳು ಬರುವಂಥದ್ದು, ಅಥವಾ ಏನಾದರೂ ಒಂದು ಕೆಟ್ಟದ ಯೋಚನೆಗಳು ಅಂತ ಬರುವಂಥದ್ದು ಅವೆಲ್ಲ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಮಿಥುನ ರಾಶಿಯವರು ಮನಸ್ಸನ್ನು ನಿಯಂತ್ರಣ ಮಾಡ್ಕೋಬೇಕು, ಬಾಂಧವ್ಯನ ಚೆನ್ನಾಗಿ ಇಟ್ಕೋಬೇಕು. ಇನ್ನಿತರು ನಿಮ್ಮ ದೂಷಣೆ ಮಾಡಿದ್ರೆ ನೀವು ಅವರನ್ನು ದೋಷ ಮಾಡೋದು ಹೋಗಬೇಕಾಗಿಲ್ಲ, ಅಥವಾ ಅವರು ನಿಮ್ಮನ್ನು ನಿಂದನೆ ಮಾಡಿದ್ರೆ ನೀವು ಅವರನ್ನು ವಾಗ್ವಾದ ಮಾಡಿ ನಿಂದನೆ ಮಾಡಲಿಕ್ಕೆ ಹೋಗೋದು ಬೇಡ.
ಅದರಿಂದ ನಿಮಗೆ ನಿಮಗೆ ಮನಸ್ಸಿಗೆ ಇನ್ನಷ್ಟು ಇರುಸುಪುರುಸು ಆಗುತ್ತೆ. ಜೊತೆಗೆ ಯಾವುದಾದ್ರೂ ನಿಮಗೆ ಆಗೋಂಥ ಒಂದು ನೆಗೆಟಿವ್ ಥಾಟನ್ನು ಜಾಸ್ತಿ ಕಂಟಿನ್ಯೂ ಮಾಡಲಿಕ್ಕೆ ಹೋಗಬೇಡಿ. ಅದರಿಂದ ನಿಮ್ಮ ಮನಸ್ಸಲ್ಲಿ ಅನೇಕ ನೆಗೆಟಿವ್ ಪರಿಣಾಮಗಳಾಗಿ ಆರೋಗ್ಯದ ಮೇಲೆ ಸಹ ಪರಿಣಾಮ ಬೀರುತ್ತೆ. ತುಂಬ ದುಃಖ ಮಾಡಿದಾಗಲೂ, ತುಂಬ ಚಿಂತೆ ಮಾಡಿದಾಗಲೂ, ತುಂಬ ಒಂದು ಟೆನ್ಷನ್ ಅಂತ ಹೇಳ್ತೇವೆ, ಸ್ಟ್ರೆಸ್ಸನ್ನು ಮಾಡಿದರೆ ನಮ್ಮ BP ಹೆಚ್ಚಳ ಆಗುತ್ತೆ, ನಮ್ಮ ಶುಗರ್ ಹೆಚ್ಚಳ ಆಗುತ್ತೆ ಅಂತ ವೈದ್ಯರು ಹೇಳ್ತಾರೆ. ಹಾಗಾಗಿ ನೀವು ನಿಮ್ಮ ಮನೋನಿಯಂತ್ರಣವನ್ನು ಮಾಡಬೇಕು. ಜೊತೆಗೆ ನೀವು ಬಾಂಧವ್ಯನ ಚೆನ್ನಾಗಿ ಇಟ್ಕೋಬೇಕು. ಬಾಂಧವ್ಯದಲ್ಲಾದರೂ ಕೊರತೆಗಳು ಬರ್ಬೋದು, ಬಾಂಧವ್ಯದಲ್ಲಾದರೂ ಅಹಿತಕರ ಘಟನೆಗಳು ಬರ್ಬೋದು, ಅದಕ್ಕೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ನೀವಾಗಿ ನಿಮ್ಮ ಬಂಧುಗಳ ಜೊತೆ ಕಲಹ ಮಾಡಲಿಕ್ಕೆ ಹೋಗಬೇಡಿ. ಅವರಾಗಿ ಕಲಹ ಮಾಡಿದ್ರು ನೀವು ಅದನ್ನು ಬೆಳೆಸಲಿಕ್ಕೆ ಹೋಗಬೇಡಿ. ಅವೆಲ್ಲ ಸ್ವಲ್ಪ ನೀವು ನಿಧಾನವಾಗಿ ಗಮನಿಸಬೇಕಾಗುತ್ತೆ. ಜೊತೆಗೆ ನಿಮ್ಮಲ್ಲಿ ಈಗ ಧರ್ಮದ ವಿರುದ್ಧ ಅಥವಾ ಒಂದು ದೇವರ ನಂಬಿಕೆ ವಿರುದ್ಧ ನಾಸ್ತಿಕತೆ ಭಾವನೆ ಅಥವಾ ದೇವರಲ್ಲಿ ನಂಬಿಕೆ ಕೊರತೆ ಇವೆಲ್ಲ ಬರ್ಬೋದು. ಅಥವಾ ದೇವರ ವಿರುದ್ಧವಾಗಿ ನಿಮಗೆ ಒಂದು ನಂಬಿಕೆಗೆ ಕೆಲವೊಮ್ಮೆ ಹೊರಟೋಗೋದಂಥ ಘಟನೆಗಳು ಆಗ್ಬೋದು. ಹಾಗಾಗಿ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಜೊತೆಗೆ ತಕ್ಕ ಮಟ್ಟಿಗೆ ನಿಮ್ಮ ಆಗುವಂಥ ದೇವತಾ ಭಕ್ತಿಯನ್ನು, ದೇವಾಲಯಗಳ ಸಂದರ್ಶನವನ್ನು, ಸ್ತುತಿ ಸ್ತೋತ್ರವನ್ನು ಮಾಡಬೇಕಾಗತ್ತೆ. ಹಾಗಾಗಿ ನಿಮಗೆ ಹೆಚ್ಚಿನೇನು ತೊಂದರೆಗಳಿಲ್ಲ. ಮನಸ್ಸಿನ ಮೇಲೆ, ನಡವಳಿಕೆ ಮೇಲೆ, ಬಾಂಧವ್ಯದ ಮೇಲೆ ಸ್ವಲ್ಪ ತುಂಬ ಏಟುಗಳು ಬೀಳ್ಬೋದು. ಹಾಗಾಗಿ ಮಿಥುನ ರಾಶಿಯವರು ಈ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸ್ಕೊಳ್ಬೇಕು. ಮನೋನಿಯಂತ್ರಣ, ವಾಕ್ ನಿಯಂತ್ರಣ ಮಾಡಿಕೊಳ್ಳಿ. ಜೊತೆಗೆ ಧರ್ಮವನ್ನು ಬಿಡಬೇಡಿ. ಸ್ವಲ್ಪ ಮಟ್ಟಿನ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗವನ್ನು ಮಾಡಿಕೊಳ್ಳೋದಿದ್ದರೆ ಒಳ್ಳೆಯದಾಗುತ್ತೆ. ಹೆಚ್ಚಿನ ಆತಂಕ ಚಿಂತೆಗಳಿಲ್ಲ. ಎಲ್ಲ ಮಿಥುನ ರಾಶಿಯವರಿಗೆ ಶನಿ ಮಹಾರಾಜನವರಿಂದ ಉತ್ತಮ ಫಲಗಳು ಸಿದ್ಧಿಯಾಗಲಿ. ಮುಂದೆ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ನಿಮ್ಮ ರಾಶಿಯಿಂದ 8ರ ಚಲನೆ, ಅಷ್ಟಮದ ಶನಿ ಅಂದರೆ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ನಿಮಗೆ ಗುರುಬಲದ ಅನುಕೂಲತೆ ಇದೆ. ಆದರೆ ಈಗ ಗುರುಬಲದ ಅನುಕೂಲತೆ ಇದ್ದರೂ ಗುರುಗೆ ಈಗ ವಕ್ರಗತಿ ಇರುವ ಕಾರಣ ಅಲ್ಲಿ ನಿಮಗೆ ಗುರುವಿನ ಬಲ ಅಷ್ಟೊಂದು ಈಗ ಸಹಾಯಕ ಬರೋದಿಲ್ಲ. ಜೊತೆಗೆ ಶನಿ ಮಹಾರಾಜರಿಗೆ ವಕ್ರವನ್ನು ತ್ಯಾಗ ಮಾಡಿ ತುಂಬ ಸ್ಪೀಡಲ್ಲಿ ಅಂದರೆ ತುಂಬ ವೇಗದಲ್ಲಿ ಪಡೆದಿದ್ದಾರೆ. ಹಾಗಾಗಿ ಕಟಕ ರಾಶಿಯವರಿಗೆ ನಿಮ್ಮ ಆರೋಗ್ಯದ ಮೇಲೆ ತುಂಬ ಅಡ್ಡ ಪರಿಣಾಮ ಬರುತ್ತೆ. ಕಟಕ ರಾಶಿಯವರು ತುಂಬ ಎಚ್ಚರವಾಗಿ ಇರಬೇಕು. ಅಷ್ಟಮದ ಶನಿಯ ಕಾರಣ ಆರೋಗ್ಯದಲ್ಲಿ ಏರುಪೇರು ಆಗ್ಬೋದು. ಈಗಾಗಲೇ ಇದ್ದಂಥ ಅನಾರೋಗ್ಯ ಹೆಚ್ಚಳ ಆಗುವಂಥದ್ದು, BP ಇದ್ದವರಿಗೆ BP, ಶುಗರ್ ಇದ್ದವರಿಗೆ ಶುಗರು ಅಥವಾ ಅಸ್ತಮದವರಿಗೆ ಅಸ್ತಮ ಇವೆಲ್ಲವೂ ಈಗ ಹೆಚ್ಚಳ ರೀಡಿಂಗ್ ತೋರಿಸ್ಬೋದು. ಹಾಗಾಗಿ ಸ್ವಲ್ಪ ಆರೋಗ್ಯ ತಪಾಸಣೆ ಮಾಡಬೇಕು. ಸೂಕ್ತವಾದ ಔಷಧ ಉಪಚಾರ ಪಥ್ಯ ನಿಯಮಗಳನ್ನು ಪಾಲನೆ ಮಾಡಬೇಕಾಗತ್ತೆ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಈ ಬಾಂಧವರಲ್ಲಿ ವಿರೋಧ ಹೆಚ್ಚಾಗುತ್ತೆ. ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಅಣ್ಣ ತಮ್ಮಂದಿರ ಮಧ್ಯೆ, ಸೋದರ ಸೋದರಿಯರ ಮಧ್ಯೆ ಬಾಂಧವ್ಯ ಸ್ವಲ್ಪ ಹದಗೆಡುವಂಥ ಸಾಧ್ಯತೆ ಇರುತ್ತೆ. ಜಗಳ ಕಲಹಗಳು ಹೆಚ್ಚಳಾಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಮನಸ್ಸಿನಲ್ಲಿ ಸಹ ಏರುಪೇರಾಗುತ್ತೆ. ಹಾಗಾಗಿ ತನು ಮನ ಧನದ ಒಂದು ಎಚ್ಚರಿಕೆ ಹೆಜ್ಜೆ ಬೇಕು. ಮಾತಿನಲ್ಲಿ ತುಂಬ ನಿಗಾ ಬೇಕು. ಹಾಗಾಗಿ ಈ ಒಂದು ಕಾಲದಲ್ಲಿ ನಿಮಗೆ ಇದ್ದಂಥ ಆರೋಗ್ಯ ಸಮಸ್ಯೆ, ಆರೋಗ್ಯದ ಬಗ್ಗೆ ಪ್ರಥಮ ಕಾಳಜಿ ಬೇಕು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ, ಆರೋಗ್ಯ ಭಾಗ್ಯ ಎಂದು ಹಿಂದಿನ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ನಾವು ಏನು ಸಾಧನೆ ಮಾಡಬೇಕಾದ್ರೂ ಮೊದಲು ನಮ್ಮ ಧರ್ಮ ಸಾಧನೆ ಮಾಡಬೇಕಾದ್ರೆ ಅಲ್ಲಿ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೇಕು. ಹಾಗಾಗಿ ಅದರ ಬಗ್ಗೆ ನೆಗ್ಲಿಜೆನ್ಸ್ ಬೇಡ. ಕೆಲವೊಬ್ಬರಿಗೆ ಏನಾದರೂ ಸರ್ಜರಿ ಅಥವಾ ಆಪರೇಷನ್ಗಳಾಗೋ ಸಂಭವ ಬರ್ಬೋದು. ಇನ್ನು ನೀವು ಯಾರು ಯಂತ್ರ ಉಪಕರಣ ವಾಹನ ಚಾಲನೆ ಮಾಡ್ತಾರೋ ಅದರಲ್ಲಿ ಸೇಫ್ಟಿ ರೂಲ್ಸನ್ನು ಫಾಲೋ ಮಾಡಬೇಕು. ಅದರಲ್ಲಿ ನಿಮಗೇನೋ ಸಣ್ಣ ಪುಟ್ಟ ಅವಘಡಗಳು ಆಗುವಂಥ ಸಾಧ್ಯತೆ ಇರುತ್ತೆ. ರೈಡಿಂಗ್ ಮಾಡೋಳು ಜೊತೆಗೆ ಅಪರಿಚಿತ ಮಾರ್ಗದಲ್ಲಿ ವಾಹನ ಚಾಲನೆ ಮಾಡೋ ಎಚ್ಚರಿಕೆ ಹೆಜ್ಜೆ ಬೇಕು. ರಾತ್ರಿ ಕಾಲದಲ್ಲಿ ನೀವು ಡ್ರೈವಿಂಗ್ ಮಾಡುವಾಗ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಾಗಾಗಿ ಕಟಕ ರಾಶಿಯವರಿಗೆ ಈ ಒಂದು ಶನಿ ಮಹಾರಾಜ ರುಜುಗತಿ ಅಷ್ಟೇನು ಉತ್ತಮ ಇಲ್ಲ. ತುಂಬ ತೊಂದರೆಗಳು, ಕಷ್ಟ ನಷ್ಟಗಳು ಅಥವಾ ಏನಾದರೂ ಏರುಪೇರುಗಳು ಬರುವಂಥ ರಾಶಿ ನಿಮ್ಮದಾಗಿರುತ್ತೆ. ತುಂಬ ಒಂದು ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಮನಸ್ಸಲ್ಲಿ ಸ್ವಲ್ಪ ಚಿಂತೆ, ಭಯ, ಆತಂಕ ಹೆಚ್ಚಾಗುತ್ತೆ. ಮನಸ್ಸಲ್ಲಿ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು ಜರುಗುತ್ತವೆ. ಮನೆಯಲ್ಲೂ ಕಲದ ವಾತಾವರಣ, ಉದ್ಯೋಗ ಜಾಗದಲ್ಲೂ ಕಲದ ವಾತಾವರಣ, ಉದ್ಯೋಗದಲ್ಲೂ ಸಹ ನಿಮಗೆ ಏರುಪೇರು ಆಗುವಂಥ ಸಾಧ್ಯತೆ ಕಟಕ ರಾಶಿಯವರು ಇರುತ್ತೆ. ಹಾಗಾಗಿ ಕಟಕ ರಾಶಿಯವರು ತುಂಬ ಮುನ್ನೆಚ್ಚರಿಕೆಯನ್ನು, ಸೇಫ್ಟಿ ಪ್ರಿಕಾಷನನ್ನು, ಜೊತೆಗೆ ಮಾತು, ನಡವಳಿಕೆ, ಜೊತೆಗೆ ನಿಮ್ಮ ಆರೋಗ್ಯ, ಹಣಕಾಸು ಎಲ್ಲದರಲ್ಲೂ ಸಹ ತುಂಬ ಒಂದು ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಗುರುಬಲ ನಿಮಗೆ ಇದ್ದರೂ ಫೆಬ್ರವರಿ 5ರವರೆಗೂ ಗುರುಗೆ ವಕ್ರಗತಿ ಇರುತ್ತೆ. ಹಾಗಾಗಿ ಈ ಕಾಲವನ್ನು ಸ್ವಲ್ಪ ನಿಮಗೆ ಅಷ್ಟೇನು ಉತ್ತಮವಾದ ಕಾಲ ಆಗಿರೋದಿಲ್ಲ. ಹಾಗಾಗಿ ಕೊನೆಗೆ ಹೇಳುವಂಥ ಶನಿ ಮಹಾರಾಜಗೆ ಸಂಬಂಧಪಟ್ಟ ಪರಿಹಾರ ಮಾರ್ಗ, ಶನಿ ಮಹಾರಾಜಗೆ ಸಂಬಂಧಪಟ್ಟ ಸ್ತೋತ್ರ ಮಾರ್ಗ, ದಾನ ಧರ್ಮದ ಮಾರ್ಗವನ್ನು ಖಂಡಿತ ಈ ಒಂದು ಕಟಕ ರಾಶಿಯವರು ಅನುಸಾರ ಮಾಡಬೇಕಾಗತ್ತೆ. ಜೊತೆಗೆ ಯಾವುದೇ ರೀತಿ ಅತಿರೇಕಕ್ಕೆ ಅಥವಾ ಅತಿಯಾದ ಸ್ಪೀಡ್ಗೆಲ್ಲ ನೀವು ಹೋಗೋದು ಒಳ್ಳೆಯದಲ್ಲ. ಈ ಕಟಕ ರಾಶಿಯವರು, ಎಲ್ಲ ಕಟಕ ರಾಶಿಯವರು ಶನಿ ಅನುಗ್ರಹದಿಂದ ಉತ್ತಮ ಫಲಗಳು ಸಿದ್ಧಿಯಾಗಲಿ. ಮುಂದೆ ಸಿಂಹರಾಶಿಯವರಿಗೆ ಈ ಒಂದು ವಿಚಾರ ಗಮನಿಸಿ. ನಿಮ್ಮ ರಾಶಿಯಿಂದ ಸಪ್ತಮ ಅಥವಾ 7ನೇ ಮನೆ, ಸಪ್ತಮದಲ್ಲಿ ಶನಿ ಮಹಾರಾಜರು ಹೆಚ್ಚಿನ ಉತ್ತಮ ಫಲವನ್ನು ಕೊಡೋದಿಲ್ಲ, ಮಿಶ್ರ ಫಲವನ್ನು ಕೊಡ್ತಾರೆ. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಅನೇಕ ರೀತಿಯ ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು. ಅಂದರೆ ಹಣಕಾಸು, ಆರೋಗ್ಯಕ್ಕೆ ಅಷ್ಟೇನೂ ತೊಂದರೆಗಳು ಬರಲಿಕ್ಕಿಲ್ಲ. ಆದರೆ ಈ ಕಾಲದಲ್ಲಿ ನಿಮ್ಮ ಎಲ್ಲ ಬಾಂಧವ್ಯಗಳಿಗೆ ಹಾಳಾಗುತ್ತವೆ. ಅಂದರೆ ಗಂಡ ಹೆಂಡತಿ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ, ಜೊತೆಗೆ ಇನ್ನಿತರ ಸೋದರ ಸೋದರಿಯರ ಬಾಂಧವ್ಯ ಇರ್ಬೋದು, ಅಥವಾ ನಿಮ್ಮ ಬಾಸ್ ಮತ್ತು ನಿಮ್ಮ ಒಂದು ಬಾಂಧವ್ಯ ಎಲ್ಲದಕ್ಕೂ ಈಗ ಹುಳಿ ಹಿಂಡುವಂಥ ಘಟನೆಗಳು ಆಗ್ತವೆ. ಅಂದರೆ ಅಲ್ಲಿ ವಿನಾಕಾರಣ ನಿಮ್ಮ ಮೇಲೆ ಆರೋಪ ಬರುತ್ತೆ, ವಿನಾಕಾರಣ ಕಲ ಬರುತ್ತೆ. ಗಂಡನಿಗೆ ಹೆಂಡತಿ ಮೇಲೆ ಸಂಶಯ, ಹೆಂಡತಿಗೆ ಗಂಡ ಮೇಲೆ ಸಂಶಯ, ತಂದೆಗೆ ಮಗನ ಮೇಲೆ ಸಂಶಯ, ಮಗನಿಗೆ ತಂದೆ ಮೇಲೆ ಒಂದು ಅನುಮಾನ, ಇವೆಲ್ಲವೂ ಈಗ ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ವಾದ ವಿವಾದಗಳಾಗುವಂಥದ್ದು, ಅನುಮಾನಕರ ಘಟನೆಗಳಾಗುವಂಥದ್ದು, ಅವಮಾನಕರ ಘಟನೆಗಳಾಗುವಂಥದ್ದು, ಮಾತಿನ ಚಕಮಕಿಗಳಾಗುವಂಥದ್ದು, ಪ್ರತಿನಿತ್ಯವೂ ಕಲಹದ ವಾತಾವರಣ, ಅಸಮಾಧಾನದ ವಾತಾವರಣ ಎಲ್ಲ ನಿರ್ಮಾಣ ಆಗೋ ಸಾಧ್ಯತೆ. ಹಾಗಾಗಿ ಸಿಂಹರಾಶಿಯವರಿಗೆ ಈ ಒಂದು ಕಾಲದಲ್ಲಿ ಮನೋನಿಯಂತ್ರಣ, ವಾಕ್ ನಿಯಂತ್ರಣ, ವಾಕ್ ಅಂದರೆ ಮಾತು,
ಆ ಮಾತಿನ ನಿಯಂತ್ರಣ ಮಾಡಬೇಕು, ಮನಸ್ಸಿನ ಭಾವನೆಗಳನ್ನು ನಿಯಂತ್ರಣ ಮಾಡಬೇಕು. ವಿನಾಕಾರಣ ಸಿಟ್ಟಾಗೋದು ಅಥವಾ ಇನ್ನಿತರನ್ನು ರೇಗಿಸುವಂಥದ್ದು, ಇನ್ನಿತರನ್ನು ಅವಮಾನಗೊಳಿಸೋದು ಅವನ್ನು ಸ್ವಲ್ಪ ನಿಮ್ಮ ಮೇಲೂ ಬರುತ್ತೆ, ನಿಮಗೂ ಅದು ಪ್ರತಿಯಾಗಿ ನಿಮಗೆ ವಾಪಸ್ ಬರುತ್ತೆ. ಹಾಗೆ ಎರಡರ ಬಗ್ಗೆ ನೀವು ಸ್ವಲ್ಪ ನಿಗಾವನ್ನು ವಹಿಸಬೇಕು. ಅಥವಾ ಇನ್ನಿತರರು ನಿಮಗೆ ತೀರಾ ನಿಮ್ಮನ್ನು ಅವಮಾನ ಮಾಡಿದರೂ ಅದನ್ನು ವಿಶೇಷವಾಗಿ ವಾಗ್ವಾದ ಮಾಡದೆ ಅದನ್ನು ಅಲ್ಲಿಗೆ ಬಿಟ್ಟು ಅದನ್ನು ಅಲ್ಲಿಗೆ ಮರೆತು ಬಿಡಬೇಕಾಗುತ್ತೆ. ಹಾಗಾಗಿ ಅಂಥ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಮನಸ್ಸಲ್ಲಿ ಚಿಂತೆ ಹೆಚ್ಚಳಾಗುತ್ತೆ, ಏನೋ ಎಲ್ಲ ಕೆಲಸ ಕಾರ್ಯಗಳಿಗೆ ವಿಳಂಬ ಆಗುತ್ತೆ. ಏನೋ ನೀವು ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇರ್ಬೋದು, ಅದು ಇನ್ನಿತರ ಕೆಲಸಗಳಲ್ಲಿ ಎಲ್ಲ ಕೆಲಸಗಳು ವಿಳಂಬ ಆಗುವಂಥದ್ದು, ಮದುವೆ ಪ್ರಯತ್ನದಲ್ಲಿ ವಿಘ್ನಗಳು ಬರುವಂಥದ್ದು, ಅದು ಮದುವೆ ಫಿಕ್ಸ್ ಆಗಿ ಆಮೇಲೆ ಅದು ಕ್ಯಾನ್ಸಲೇಷನ್ ಆಗುವಂಥ ಇಂಥ ಒಂದು ಸ್ವಲ್ಪ ಅಸಮಾಧಾನದ ಘಟನೆಗಳು ಜರಗಬಹುದಾಗಿದೆ. ಅಲ್ಲದೆ ಎಲ್ಲ ಕಾರ್ಯಗಳಿಗೂ ಕೋರ್ಟ್ ಕಚೇರಿ ಕೆಲಸಗಳು ಇನ್ನಿತರ ಕೆಲಸಗಳಿಗೆ ಪದೇ ಅಲೆದಾಡುವಂಥ ಪ್ರಮೇಯಗಳು ಬರ್ಬೋದು. ಅಂದರೆ ಒಂದೇ ಬಾರಿ ಹೋದ ಕೆಲಸಗಳಾಗೋದಿಲ್ಲ, ಅದನ್ನು 5-6 ಬಾರಿ 10 ಬಾರಿ ಓಡಬೇಕಂತ ಪ್ರಮೇಯಗಳು ಆಗುತ್ತೆ. ಹಾಗಾಗಿ ಸಿಂಹರಾಶಿಯವರಿಗೆ ಈ ಒಂದು ಶನಿ ಮಹಾರಾಜರ ಗೋಚಾರ ಅಷ್ಟೇನು ಉತ್ತಮವಾಗಿಲ್ಲ. ಎಲ್ಲ ವಿಚಾರದಲ್ಲಿ ಸ್ವಲ್ಪ ನಿಮ್ಮ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ಕೊನೆಗಾಳುವಂಥ ಭಕ್ತಿ ಮಾರ್ಗ, ದಾನ ಧರ್ಮದ ಮಾರ್ಗ, ಸ್ತೋತ್ರ ಸ್ತುತಿಗಳನ್ನು ಪಠನೆ ಮಾಡಬೇಕಾಗುತ್ತೆ. ಎಲ್ಲ ಸಿಂಹರಾಶಿಯವರಿಗೆ ಶನಿ ಮಹಾರಾಜನ ಅವರಿಂದ ಉತ್ತಮ ಫಲಗಳು ಸಿದ್ಧಿಯಾಗಲಿ. ಮುಂದೆ ಕನ್ಯಾ ರಾಶಿಗೆ ಶನಿ ಮಹಾರಾಜರ ಈಗ ಚಲನೆ ಭಾಳ ಉತ್ತಮವಾಗಿರುತ್ತೆ. ಅವರು ನಿಮಗೆ ರುಜುಗತಿಗೆ ಬಂದ ಮೇಲೆ ತುಂಬ ಉತ್ತಮವನ್ನು ಖಂಡಿತ ಮಾಡಲಿದ್ದಾರೆ. ಆಗಲೇ ನಿಮಗೆ ಗುರುಬಲದ ಅನುಕೂಲತೆಯಿಂದ ಉತ್ತಮ ಫಲ ಆಗಿತ್ತು. ಈಗ ಗುರುವಿಗೆ ವಕ್ರಗತಿ ಇದ್ದರೂ ನೀವು ಚಿಂತೆ ಪಡಬೇಕಾಗಿಲ್ಲ. ಶನಿ ಮಹಾರಾಜರು ನಿಮಗೆ ರುಜುಗತಿಯಲ್ಲಿ ಬಂದಾಗ ಷಷ್ಠದ ಸ್ಥಾನ ಅಥವಾ ಅನಿಮ ರಾಶಿಯಿಂದ 6ನೇ ಮನೆಯಲ್ಲಿರುವಂಥ ಶನಿ ಮಹಾರಾಜರು ನಿಮಗೆ ಈಗ ಲಾಭವನ್ನು ಜಯವನ್ನು ಕೊಡಲಿದ್ದಾರೆ. ಹಿಂದೆ ಸ್ವಲ್ಪ ಸ್ಲೋ ಆಗಿದ್ದ ಎಲ್ಲ ಕೆಲಸಗಳು ಈಗ ಸ್ಪೀಡಾಗಿ ಆಗುತ್ತೆ. ಯಾಕಂದರೆ ಅವರಿಗೆ ವಕ್ರಗತಿ ಬಂದಾಗ ಕಳೆದ ಹಲವಾರು ತಿಂಗಳು ಸ್ವಲ್ಪ ಎಲ್ಲ ಸ್ಲೋ ಆಗಿರ್ಬೋದು. ಆದರೆ ಕನ್ಯಾ ರಾಶಿಯವರಿಗೆ ಈಗ ಅವರು ರುಜುಗತಿಗೆ ಬಂದಾಗ ಎಲ್ಲ ಕೆಲಸಗಳು ಬೇಗನೆ ಸ್ಪೀಡಾಗಿ ಆಗುತ್ತೆ. ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯೋಗದಲ್ಲಿ ಅಭಿವೃದ್ಧಿ, ಯಾರಿಗೆ ಬಡ್ತಿ ಪ್ರಮೋಷನ್ ಸಿಕ್ಕಿಲ್ಲ ಅದೆಲ್ಲ ಸಿಗ್ಬೋದು, ಯಾರಿಗೆ ಉದ್ಯೋಗ ಸಿಕ್ಕಿರಲಿಲ್ಲ ಅದಕ್ಕೆ ಉದ್ಯೋಗ ಸಿಗುವಂಥದ್ದು, ಯಾರಿಗೆ ಈಗ ಯಾವುದು ಸೀಟು ಸಿಕ್ಕಿಲ್ಲ ಅಂಥ ಸೀಟುಗಳಿಗೆ ಸಿಗ್ಬೋದು. ಜೊತೆಗೆ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅವೆಲ್ಲ ಏನೂ ನಿಮಗೆ ಎಲ್ಲ ಸ್ಪೀಡಾಗಿ ಆಗಿಲ್ಲ, ಅವೆಲ್ಲ ಈಗ ಸ್ಪೀಡಾಗಿ ಆಗ್ಬೋದು. ಅದು ದಾಖಲೆ ಪತ್ರಗಳು ನಿಮಗೆ ಕೈ ಸೇರುವಂಥದ್ದು. ಜೊತೆಗೆ ಬಂಧು ಬಾಂಧವರಲ್ಲಿ ಬಾಂಧವ್ಯ ಚೆನ್ನಾಗಿ ಆಗುತ್ತೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ತುಂಬ ಲಾಭಗಳು ಬರ್ತವೆ. ಉದ್ಯಮಗಳಿಗೆ ಉದ್ಯಮ ಚೆನ್ನಾಗಿ ಸ್ಪೀಡಾಗಿ ನಡೆಯುತ್ತೆ. ಹಿಂದೆ ನಿಮಗೆ ಆಗಿದ್ದ ಎಲ್ಲ ನಷ್ಟಗಳು ಈಗ ಸರಿದೂಗಿ ತುಂಬ ಲಾಭ ಆದಾಯಗಳು ಹೆಚ್ಚಳಾಗ್ಬೋದು. ಅದು ಹಿಂದೆ ನಿಮಗೆ ಬರಬೇಕಾದ ದೊಡ್ಡ ಮೊತ್ತದ ಪೆಂಡಿಂಗ್ ಇದ್ದ ಬಿಲ್ಲುಗಳು, ಹಣಗಳೆಲ್ಲ ಈಗ ನಿಮಗೆ ಸಡನ್ನಾಗಿ ಎಲ್ಲ ಬಂದು ಕೈ ಸೇರುವಂಥದ್ದು. ಜೊತೆಗೆ ಯಂತ್ರ, ವಾಹನ, ಉಪಕರಣ ಕೊಳ್ಳುವಂಥದ್ದು, ಭೂಮಿ ಕೊಳ್ಳುವಂಥ ಅವಕಾಶ, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಿಮಗೆ ಹೊಸ ಅವಕಾಶಗಳು ಸಿಗುವಂಥದ್ದು, ಸ್ಟಾರ್ಟಪ್ ಮಾಡೋರಿಗೆ ಸ್ಟಾರ್ಟಪ್ ಮಾಡುವಂಥ ಅವಕಾಶ, ಉದ್ಯಮವನ್ನು ಸ್ಟಾರ್ಟ್ ಮಾಡೋರಿಗೆ ಅನೇಕ ರೀತಿಯ ಸ್ಥಳಾವಕಾಶ ಸಿಗ್ಬೋದು. ಬಂಧು ಬಾಂಧವರಿಗೆ ಬಾಂಧವ್ಯ ಚೆನ್ನಾಗುತ್ತೆ. ಅಥವಾ ಪಿತ್ರಾರ್ಜಿತ ಮೂಲವಾಗಿ ಸಿಗಬೇಕಾದ ಆಸ್ತಿಗಳು ವಿಭಾಗಗಳು ಈಗ ಬೇಗನೆ ಆಗಿ ಆ ಆಸ್ತಿ ಪಾಲು ಅಥವಾ ಹಣಗಳು ನಿಮಗೆ ಕೈ ಸೇರುವಂಥದ್ದು. ಅನೇಕ ರೀತಿಯ ಶುಭಫಲಗಳು ಸಿದ್ಧಿಯಾಗ್ತವೆ. ಯುವಕರಿಗೆ ಅಥವಾ ಉದ್ಯಮ ನಡೆಸುವಂಥವರಿಗೆ ಸಹ ಅನೇಕ ರೀತಿಯ ಅವಕಾಶಗಳು ಬರಲಿವೆ. ವಿದ್ಯಾರ್ಥಿಗಳು ಶುಭಫಲ ಇದೆ. ಮಹಿಳೆಯರು ಗೃಹಿಣಿಗೆ ಸಹ ನೆಮ್ಮದಿಯ ಫಲ ಇದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಈ ರೀತಿ ಎಲ್ಲ ರಂಗದಲ್ಲಿ ಎಲ್ಲ ಕನ್ಯಾ ರಾಶಿಯವರಿಗೆ ಶನಿ ಮಹಾರಾಜರು ಈ 134 ದಿನಗಳ ಶುಭವನ್ನು, ಸುಖವನ್ನು, ಶಾಂತಿಯನ್ನು, ಲಾಭವನ್ನು, ಜಯವನ್ನು, ನೆಮ್ಮದಿಯನ್ನು ಕೊಡಲಿದ್ದಾರೆ. ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ಅವಕಾಶ ಮತ್ತೆ ಬರೋದಿಲ್ಲ. ಈ ಕೊನೆಯ 134 ದಿನಗಳ ಅವಕಾಶ ಅವರು ಮುಂದೆ ಮೀನಕ್ಕೆ ಹೋದಾಗ ನಿಮ್ಮ ರಾಶಿ ಪರಿವರ್ತನೆ ಫಲ ಬೇರೆ ಇರುತ್ತೆ. ಆ ಫಲ ಬೇರೆ, ಅದು ಇಷ್ಟು ಒಳ್ಳೆಯದನ್ನು ಕೊಡೋದಿಲ್ಲ. ಹಾಗಾಗಿ ಒಳ್ಳೆಯ ಫಲವನ್ನು ಚೆನ್ನಾಗಿ ಅನುಭವಿಸಿಕೊಳ್ಳಿ. ಜೊತೆಗೆ ಶನಿ ಮಹಾರಾಜರಿಗೆ ಸಂಬಂಧಪಟ್ಟ ಭಕ್ತಿ, ಸ್ತೋತ್ರ, ಸ್ತುತಿ, ದಾನ ಧರ್ಮ ಯಾವುದನ್ನು ಅನುಸರ ಮಾಡ್ಬೋದು. ಎಲ್ಲ ಕನ್ಯಾ ರಾಶಿಯವರಿಗೆ ಶನಿ ಮಹಾರಾಜರ ಅನುಗ್ರಹದಿಂದ ಶುಭ ಫಲಗಳು ಸಿದ್ಧಿಯಾಗಲಿ. ಮುಂದೆ ತುಲಾರಾಶಿಗೆ ಪಂಚಮದ ಚಲನೆ. ಪಂಚಮದ ಶನಿಯು ಸ್ವಲ್ಪ ಮಿಶ್ರ ಫಲವನ್ನು ಕೊಡ್ತಾನೆ. ಹಾಗಾಗಿ ಸ್ವಲ್ಪ ನೀವು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಈಗ ವಕ್ರಗತಿಯಲ್ಲಿದ್ದಾಗ ಅಷ್ಟೇನೂ ತೊಂದರೆಗಳು ಬಂದಿಲ್ಲ. ರುಜುಗತಿಗೆ ಬಂದಾಗ ಆ ಒಂದು ತೊಂದರೆಗಳು ಅಥವಾ ಏನೇ ನಿಮಗೆ ನೆಗೆಟಿವ್ ಪರಿಣಾಮಗಳು ಅವು ಸ್ವಲ್ಪ ಸ್ಪೀಡಾಗಿ ಆಗುತ್ತವೆ. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ನಿಮಗೆ ಸಣ್ಣ ಪುಟ್ಟ ಕಷ್ಟ ನಷ್ಟಗಳು ಬರ್ಬೋದು. ಹಣಕಾಸಿನ ಸ್ವಲ್ಪ ಮುಗ್ಗಟ್ಟು ಎದುರಾಗ್ಬೋದು. ಇನ್ನು ತುಲಾರಾಶಿಯವರಿಗೆ ತಂದೆ ಮಕ್ಕಳ ಬಾಂಧವ್ಯ ಹದಗೆಡ್ಬೋದು. ತಂದೆಗೆ ಮಗನಲ್ಲಿ, ಮಗನಿಗೆ ತಂದೆಯಲ್ಲಿ ಬಾಂಧವ್ಯ ಈಗ ಕೆಡಬೋದು. ಮಗನಿಗೆ ತುಲಾರಾಶಿ ಇರ್ಬೋದು, ತಂದೆಗೆ ತುಲಾರಾಶಿ ಇರ್ಬೋದು. ಇಬ್ಬರು ಯಾರಿಗಿದ್ರೂ ಈಗ ತುಲಾರಾಶಿಯ ತಂದೆ ಮಕ್ಕಳ ಬಾಂಧವ್ಯ ಸ್ವಲ್ಪ ಕೊರತೆ ಬರುತ್ತೆ. ವಿನಾಕಾರಣ ಜಗಳ ಬರುತ್ತೆ. ತಂದೆಗೆ ಮಗನ ಮೇಲೆ ಅನುಮಾನ ಬರುವಂಥದ್ದು ಅಥವಾ ಅವರ ಮೇಲೆ ನಿಮಗೆ ಅನುಮಾನ ಬರುವಂಥದ್ದು. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟು ತಂದೆ ಮಕ್ಕಳ ಮೇಲೆ ವಿವಾದ ಆಗುವಂಥದ್ದು ಅಥವಾ ಆಸ್ತಿಗೆ ಸಂಬಂಧಪಟ್ಟ ವಿವಾದಗಳು ಆಗುವಂಥದ್ದು. ಇನ್ನು ಕೆಲವರು ತಂದೆಗೆ ಮಗನ ಮೇಲೆ ಹಲ್ಲೆ ಮಾಡೋದು, ಮಗನು ಸಹ ತಂದೆ ಮೇಲೆ ಹಲ್ಲೆ ಮಾಡುವಂಥ ಘಟನೆಗಳು ಆಗುವಂಥದ್ದು. ಕೆಲವೊಂದು ವಿಚಾರಗಳಲ್ಲಿ ಅಲ್ಲಿ ರಾಹು, ಕೇತು ಅಥವಾ ಈ ಮಂಗಳ ಇತ್ಯಾದಿಗಳು ಕೆಲವು ವ್ಯತಿರಿಕ್ತ ಪರಿಣಾಮ ಬರ್ತಾರೆ. ಆಗ ಅಂಥ ಹಲ್ಲೆ ಮಾಡುವಂಥ ಪ್ರಸಂಗಗಳು ಜರಬಹುದಾಗಿದೆ. ಜೊತೆಗೆ ಈ ಕಾಲದಲ್ಲಿ ಮಕ್ಕಳಿಂದ ಏನಾದರೂ ಕೆಟ್ಟ ಕೆಲಸಗಳಾಗುತ್ತೆ. ಉದಾಹರಣೆಗೆ ಯಾವುದೇ ಒಂದು ತಂದೆಗೆ ತನ್ನ ಮಗನಿಗೆ ತುಲಾರಾಶಿಯನ್ನು ಅಥವಾ ತಂದೆ ತುಲಾರಾಶಿ ಇದ್ದರೆ ಅಂಥವರ ಮಗನಾಗಲಿ ಅಥವಾ ಮಗನು ತುಲಾರಾಶಿ ಮಗನಾಗಲಿ ಅವನು ಏನಾದರೂ ಒಂದು ಅನಾಚಾರವನ್ನು, ಅತ್ಯಾಚಾರವನ್ನು ಅಥವಾ ಏನಾದರೂ ಒಂದು ವಂಚನೆಯನ್ನು ಮಾಡಿಕೊಂಡು ತಗುಲಾಕೊಂಡು ಸಿಲುಕೊಳ್ಳುವಂಥದ್ದು. ಅದರ ಮೂಲಕ ತಂದೆಗೆ ಅದರಿಂದ ಇನ್ಸಲ್ಟ್ ಆಗುತ್ತೆ. ನಾವು ಗಮನಿಸ್ಬೋದು, ಅಂಥ ಕೆಲಸಗಳು ಆಗ್ತವೆ. ಹಾಗೆ ಅಂಥವರ ತುಲಾರಾಶಿಯವರ ಮಕ್ಕಳು ಏನಾದರೂ ಒಂದು ಕೆಟ್ಟ ಕೆಲಸಗಳು ಮಾಡುವಂಥದ್ದು, ಮಕ್ಕಳಿಂದ ನಿಮಗೆ ಚಿಂತೆ ಆಗುವಂಥದ್ದು ಅಥವಾ ಮಕ್ಕಳಿಗೆ ಏನಾದರೂ ಅವಘಡಗಳು, ಅಪಾಯಗಳಾಗಲಿ ಅದರಿಂದ ನಿಮಗೆ ತುಂಬ ಒಂದು ತೊಂದರೆಗಳು, ಕಷ್ಟಗಳು ಆಗುವಂಥದ್ದು. ಹಾಗಾಗಿ ಈ ಒಂದು ಕಾಲದಲ್ಲಿ ತುಲಾರಾಶಿಯವರಿಗೆ ಇಂಥ ಒಂದು ತಂದೆ ಮಕ್ಕಳ ಬಾಂಧವ್ಯದ ಸ್ವಲ್ಪ ವ್ಯತ್ಯಾಸಗಳು ಬರುವಂಥದ್ದು, ವಾಗ್ವಾದಗಳು ಬರುವಂಥದ್ದು, ಮನಸ್ಸಿಗೆ ಒತ್ತಡ, ಚಿಂತೆಗಳು ಹೆಚ್ಚಳಾಗುವಂಥದ್ದು. ಜೊತೆಗೆ ಪದೇ ನಿಮಗೆ ಈ ಮಕ್ಕಳಿಂದ ಏನಾದರೂ ಇರಿಸುವಾಗುವಂಥ ಘಟನೆಗಳು ಜರಗಬಹುದು ಅಂತ ಸಾಯ್ತಿರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಆ ಒಂದು ವಿಚಾರವಾಗಿ ಎಚ್ಚರವನ್ನು ಗಮನಿಸಿಕೊಳ್ಳಿ.
ಮಕ್ಕಳಿಗಿರ್ಬೋದು ಅಥವಾ ತಂದೆಗಿರ್ಬೋದು, ನೀವು ಅವರಿಗೆ ಸ್ವಲ್ಪ ಮುನ್ನೆಚ್ಚರಿಕೆ ಮಾರ್ಗಗಳನ್ನ, ಜೊತೆಗೆ ಪರಿಹಾರ, ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ, ಧರ್ಮ ಮಾರ್ಗ ಅಥವಾ ಶನಿ ಮಹಾರಾಜಗೆ ಸಂಬಂಧಪಟ್ಟ ಸ್ತುತಿ, ಸ್ತೋತ್ರ ಇತ್ಯಾದಿಗಳನ್ನು ಹೇಳುವಂಥದ್ದು ಮಾಡಿದರೆ ಈ ಒಂದು ತೊಂದರೆಗಳು ಅಷ್ಟೇನು ಕಾಡುವುದಿಲ್ಲ, ಜೊತೆಗೆ ಬರುವಂಥ ತೊಂದರೆಗಳು ನಿವಾರಣೆ ಆಗುತ್ತೆ. ಹಾಗಾಗಿ ತುಲಾರಾಶಿಯವರು ಇದನ್ನು ಗಮನಿಸಿಕೊಂಡು ಕೊನೆಗೆ ಹೇಳುವಂಥ ಈ ಮಾರ್ಗವನ್ನು ಗಮನಿಸಿಕೊಂಡು ನಿಮ್ಮ ತೊಂದರೆ ನಿವಾರಿಸಿಕೊಳ್ಳಿ. ಎಲ್ಲ ತುಲಾರಾಶಿಗೆ ಶನಿ ಮಹಾರಾಜರ ಅನುಗ್ರಹದಿಂದ ಶುಭವಾಗಲಿ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ 4ರ ಸ್ಥಾನ ಅಥವಾ ಅರ್ಧಾಷ್ಟಮ ಶನಿ ಅಂತ ಹೇಳ್ತಾರೆ. ಅರ್ಧಾಷ್ಟಮ ಶನಿ ಸಹ ಹಾಗೆ ಅಷ್ಟೇನು ಉತ್ತಮ ಫಲ ನಿರೀಕ್ಷೆ ಕೊಡೋದಿಲ್ಲ. ಏನಿಗೆ ಈ ಕಾಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಅನೇಕ ರೀತಿಯ ಅತೃಪ್ತಿ ಮತ್ತು ಹತಾಶೆಯ ಘಟನೆಗಳಾಗುತ್ತವೆ. ಬಂಧುಗಳಲ್ಲಿ ವಿರೋಧಗಳು ಬರುತ್ತವೆ, ಮಿತ್ರರಲ್ಲಿ ವಿರೋಧ ಬರುತ್ತದೆ. ನಿಮ್ಮದೇ ಮಿತ್ರರು ನಿಮಗೆ ವಿರುದ್ಧವಾಗಿ ಅವರ ನಿಮಗೆ ವಿರುದ್ಧವಾದ ನಡವಳಿಕೆಯನ್ನು ಮಾಡುವಂಥದ್ದು. ಸಾರ್ವಜನಿಕ ರಂಗದಲ್ಲಿರುವಂಥ ವೃಶ್ಚಿಕ ರಾಶಿಯವರಿಗೆ ಅನೇಕ ರೀತಿಯ ಅಹಿತಕರ ಮತ್ತು ಅವಮಾನಕರ ಘಟನೆಗಳಾಗುವಂಥದ್ದು, ಅಥವಾ ನಿಮ್ಮದೇ ಹುಡುಕನ್ನು, ನಿಮ್ಮದೇ ಏನಾದರೂ ತೊಂದರೆಯನ್ನು, ನಿಮ್ಮದೇ ಏನಾದರೂ ಒಂದು ಮೋಸ, ಭ್ರಷ್ಟಾಚಾರ, ವಂಚನೆಗೆ ಬೆಳಕಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮಗೆ ಸಾರ್ವಜನಿಕ ರಂಗದಲ್ಲಿ ಕೆಲವರಿಗೆ ಅವಮಾನಕರ ಘಟನೆ, ಸಾರ್ವಜನಿಕ ರಂಗದಲ್ಲಿರುವಂಥ ಕೆಲವರಿಗೆ ಶಿಕ್ಷೆಗಳಾಗುವಂಥದ್ದು, ಅಥವಾ ಸಾರ್ವಜನಿಕ ಜೀವನದಲ್ಲಿ ಅಥವಾ ರಾಜಕೀಯದಲ್ಲಿರುವಂಥ ಹಲವಾರು ವೃಶ್ಚಿಕ ರಾಶಿಯವರಿಗೆ ಈಗ ಅವರ ಒಂದು ಸ್ಥಾನಕ್ಕೆ ಚ್ಯುತಿ ಬರುವಂಥ ಘಟನೆಗಳಾಗುವಂಥದ್ದು. ಬಂಧುಗಳು, ಮಿತ್ರರು ಅಥವಾ ನಿಮ್ಮದೇ ಸ್ವಂತ ಜನರು ನಿಮಗೆ ವಿರುದ್ಧವಾಗಿ ನಡವಳಿಕೆ ಸ್ಟೇಟ್ಮೆಂಟನ್ನು ಕೊಡುವಂಥದ್ದಾಗಲಿ. ಜೊತೆಗೆ ಈ ಕಾಲದಲ್ಲಿ ಸ್ವಲ್ಪ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರುತ್ತೆ. ಹೊಟ್ಟೆ ನೋವು ಅಥವಾ ಗಂಭೀರವಾದ ಏನಾದರೂ ಹೊಟ್ಟೆಗೆ ಸಂಬಂಧಪಟ್ಟ ಸರ್ಜರಿಯನ್ನು, ಆಪರೇಷನ್ ಆಗುವಂಥದ್ದು, ಅಸಿಡಿಟಿನ ಅಲ್ಸರ್ಗಳು ಹೆಚ್ಚಾಗಿ ಅದರ ಮೂಲಕ ನಿಮಗೆ ಆಪರೇಷನ್ ಮಾಡುವಂಥ ಸಂದರ್ಭಗಳು ಬರುವಂಥದ್ದು. ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಇನ್ನಿತರ ಸಮಸ್ಯೆಗಳು, ಕಿಡ್ನಿ ಸ್ಟೋನ್ ಅಥವಾ ಲಿವರ್ಗೆ ಸಂಬಂಧಪಟ್ಟ ಸಮಸ್ಯೆ ಅವೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಸುಖನಾಶ ಅಂದರೆ ನಿಮಗೆ ಆಗುವಂಥ ಏನಾದರೂ ನೀವು ಇಷ್ಟು ಚೆನ್ನಾಗಿ ಇದ್ದವರಿಗೆ ಇದ್ದಕ್ಕಿದ್ದಂತೆ ನಿಮ್ಮ ಒಂದು ಸ್ಥಿತಿಗೆ ಏನಾದರೂ ತೊಂದರೆಗಳು ಬರುವಂಥದ್ದು, ನಿಮ್ಮ ಒಂದು ಪೋಸ್ಟ್ಗೆ ಏನಾದರೂ ತೊಂದರೆಗಳು ಬರುವಂಥದ್ದು, ಕೆಲವರಿಗೆ ಆ ಪೋಸ್ಟ್ ಹೋಗುವಂಥದ್ದು ಅಥವಾ ಪೋಸ್ಟ್ ನಿಮಗೆ ಡಿಮೋಷನ್ ಆಗುವಂಥದ್ದು, ಇವೆಲ್ಲ ಘಟನೆಗಳು ಬರ್ಬೋದು. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ಅರ್ಧಾಷ್ಟಮ ಶನಿ ಅಷ್ಟೇನು ಉತ್ತಮವಾಗಿಲ್ಲ. ಅರ್ಧಾಷ್ಟಮ ಶನಿ ಕಾಲದಲ್ಲಿ ಹಿಂದೆ ಅವರು ವಕ್ರಗತಿಯಲ್ಲಿ ನೀವು ಮಾಡಿದಂಥ ಎಸಗಿದಂಥ ಅಪರಾಧ ದುಷ್ಕೃತ್ಯಗಳೇನಿದ್ರೆ ಅದು ಈಗ ರುಜುಗತಿಗೆ ಬಂದಾಗ ಅದಕ್ಕೆ ಬೇಕಾದಂಥ ಪನಿಷ್ಮೆಂಟ್ಗಳ ಶಿಕ್ಷೆಗಳ ರೂಪದಲ್ಲಿ ನಿಮಗೆ ಬರುವಂಥದ್ದಾಗಲಿ, ಅಥವಾ ಹಿಂದೆ ಮಾಡಿದ ನಿಮ್ಮ ಒಂದು ಕೆಲವೊಂದು ನೀವು ಮುಚ್ಚಿಟ್ಟ ಯಾವುದೇ ಘಟನೆಗಳಿಗೆ ಬೆಳಕಿಗೆ ಬರುವಂಥದ್ದು ಮುಂತಾದವೆಲ್ಲ ಜರಗಬಹುದಾಗಿದೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಸ್ವಲ್ಪ ಕೊರತೆಗಾಗ್ಬೋದು, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳಾಗುವಂಥದ್ದು, ಅಥವಾ ಇನ್ನಿತರ ಸಾರ್ವಜನಿಕ ರಂಗದಲ್ಲಿರುವಂಥ ಸೆಲೆಬ್ರಿಟಿ ಅಥವಾ ರಾಜಕೀಯದಲ್ಲಿರುವಂಥ ಪೊಲಿಟಿಷಿಯನ್ ಮುಂತಾದವರಿಗೆ ಅವರ ಒಂದು ಅಸ್ತಿತ್ವಕ್ಕೆ ಚ್ಯುತಿ ಬರುವಂಥದ್ದಾಗಲಿ ಅಥವಾ ಅವರ ಒಂದು ವಿರುದ್ಧವಾದ ಕ್ರಮಗಳು ಬರುವಂಥದ್ದಾಗಲಿ ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ತುಂಬ ಒಂದು ಎಚ್ಚರವಾಗಿರಬೇಕು. ಇನ್ನು ಯುವಕರು, ವಿದ್ಯಾರ್ಥಿಗಳಾದರೂ ಹಾಗೆ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಮೇಲೆ ಇದು ಪರಿಣಾಮ ಬೀರ್ಬೋದು. ಹಾಗಾಗಿ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಪರ್ಫಾರ್ಮೆನ್ಸ್ ಮಾಡ್ಕೊಳ್ಬೇಕು. ತುಂಬ ಅಭ್ಯಾಸವನ್ನು ಚೆನ್ನಾಗಿ ಇಟ್ಕೋಬೇಕು. ದುರಾಭ್ಯಾಸ, ದುಶ್ಚಟ, ದುರಾಭ್ಯಾಸಗಳಿಗೆಲ್ಲ ಹೋಗಬೇಡಿ. ಅಲ್ಲ ಈಗ ಅರ್ಧಾಷ್ಟಮ ಶನಿಗಳ ಬರುವಂಥ ಸಾಧ್ಯತೆ ಇರುತ್ತೆ, ಅದನ್ನು ಸ್ವಲ್ಪ ಗಮನಿಸ್ಕೊಳ್ಬೇಕು. ಜೊತೆಗೆ ಕೊನೆಗೆ ಹೇಳುವಂಥ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ ಅಥವಾ ಶನಿ ಮಾರ್ಗಕ್ಕೆ ಸಂಬಂಧ ಸ್ತೋತ್ರಗಳನ್ನು ಖಂಡಿತ ವೃಶ್ಚಿಕ ರಾಶಿಯವರು ಮಾಡಬೇಕಾಗತ್ತೆ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಶನಿ ಮಹಾರಾಜರ ಅನುಗ್ರಹದಿಂದ ಶುಭವಾಗಲಿ. ಮುಂದೆ ಧನುಸ್ಸು ರಾಶಿ. ಧನುಸ್ಸು ರಾಶಿ ತುಂಬ ಅದೃಷ್ಟಶಾಲಿ ರಾಶಿ ಅಂತ ಹೇಳ್ಬೋದು. ಯಾಕಂದರೆ ಶನಿ ಮಹಾರಾಜರು ಒಂದು ಬಾರಿ 3 ರಾಶಿಗೆ ಉತ್ತಮ ಫಲವನ್ನು ಕೊಡ್ತಾರೆ. 11ನೇ ಸ್ಥಾನ, 6ನೇ ಸ್ಥಾನ, ಜೊತೆಗೆ ಅವರು ಬರುವಂಥ 3ನೇ ಸ್ಥಾನ. 3ರ ಸ್ಥಾನದಲ್ಲಿ ಇರುವಂಥದ್ದು ಈಗ ಈ ಧನು ರಾಶಿ. ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಅಂದರೆ ಧನು, ಮಕರ, ಕುಂಭ ನಿಮ್ಮ ರಾಶಿ 3ನೇ ಮನೆ ಆಗಿರುತ್ತೆ. ಹಾಗಾಗಿ ತೃತೀಯದಲ್ಲಿ ಬರುವಂಥ ಧನು ರಾಶಿಯವರು ಈಗ 134 ದಿನಗಳ ಕಾಲ ಉತ್ತಮ ಫಲವನ್ನು ನೀವು ಅನುಭವಿಸ್ತಿದ್ದೀರಾ. ನಿಮಗೆ ಹಿಂದೆ ಸ್ವಲ್ಪ ಎಲ್ಲ ಸ್ಲೋ ಆಗಿತ್ತು, ಆದರೆ ಏನು ಕಷ್ಟ ನಷ್ಟಗಳನ್ನು ಕೊಟ್ಟಿಲ್ಲ ಅವರು ಹಿಂದೆನೂ. ಆದರೆ ಆ ಒಂದು ಸ್ಲೋ ಆಗಿದ್ದಂಥ ಈಗ ವಿಚಾರಗಳು ಈಗ ಸ್ಪೀಡಾಗಿ ಆಗುತ್ತೆ. ಹಿಂದೆ ನಿಮಗೆ ಹಣ ಬರಲಿಕ್ಕೆ ನಿಧಾನ ಆಯಿತು, ಈಗ ಹಣ ಬೇಗ ಬರುತ್ತೆ. ಹಿಂದೆ ನಿಮ್ಮ ಕೋರ್ಟ್ ಕಚೇರಿ ಕೆಲಸ ಅಥವಾ ಇನ್ನಿತರ ಕೆಲಸಗಳು ನಿಧಾನ ಆಗಿತ್ತು, ಈಗ ಬೇಗನೆ ಆಗುತ್ತೆ. ಹಿಂದೆ ನಿಮ್ಮ ಮದುವೆ ಪ್ರಯತ್ನಕ್ಕೆ ಅಷ್ಟೊಂದು ಪ್ರಯತ್ನ ಮಾಡಿದ್ರೆ ಆಗಿರಲಿಲ್ಲ, ಆದರೆ ಈಗ ಮದುವೆ ಫಿಕ್ಸ್ ಆಗುತ್ತೆ. ಹಿಂದೆ ಸಂತತಿಯ ಫಲದಲ್ಲಿ ನಿಮಗೆ ಅಷ್ಟೊಂದು ಆಸಕ್ತಿ ಇದರಲ್ಲಿ ಚೆನ್ನಾಗಿ ಫಲಗಳು ಬಂದಿಲ್ಲ, ಈಗ ಸಂತತಿ ಆಗುವಂಥ ಲಕ್ಷಣ ಅಥವಾ ಗರ್ಭಧಾರಣೆ ಆಗುವಂಥ ಲಕ್ಷಣಗಳು ಬರ್ತವೆ. ಇನ್ನು ಯಾರಿಗೆ ಉದ್ಯೋಗ ಹಿಂದೆ ಕೆಲವರಿಗೆ ಪ್ರಮೋಷನ್ ಆಗಿಲ್ಲ, ಅದು ಪೆಂಡಿಂಗ್ ಇತ್ತು, ಈಗ ಶನಿ ಮಹಾರಾಜರ ಒಂದು ಅವರು ರುಜುಗತಿಗೆ ಬಂದಾಗ ಪ್ರಮೋಷನ್ ಆಗುತ್ತೆ, ಬಡ್ತಿ ಸಿಗುತ್ತೆ, ಇನ್ಕ್ರಿಮೆಂಟ್, ಬೋನಸ್ ಎಲ್ಲ ಸಿಗುತ್ತೆ. ಹಾಗಾಗಿ ಧನುರಾಶಿಯವರಿಗೆ ಏನೇನೋ ಇಷ್ಟಾರ್ಥ ಇದೆ ಅದೀಗ ಬೇಗನೆ ಸಿದ್ಧಿ ಆಗಲಿವೆ. ಈ 134 ದಿನಗಳು ನಿಮಗೆ ಅದೃಷ್ಟವನ್ನು, ಸುಖವನ್ನು, ಶಾಂತಿಯನ್ನು, ಲಾಭವನ್ನು ತಂದುಕೊಳ್ಳಲಿದೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಇನ್ನು ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಪ್ರಗತಿ, ಉದ್ಯಮಿಗಳಿಗೆ ಹೆಚ್ಚಿನ ಲಾಭ ಬರುತ್ತೆ. ಯಾರಿಗೆ ಹಿಂದೆ ಆರೋಗ್ಯ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದು ಅವೆಲ್ಲ ಸಮಸ್ಯೆ ನಿವಾರಣೆಗೆ ಆರೋಗ್ಯ ಸುಧಾರಣೆ ಆಗುತ್ತೆ. ಮನಸ್ಸಿನಲ್ಲಿ ನೆಮ್ಮದಿ ಬಿಡುತ್ತೆ. ತಂದೆ ಮಕ್ಕಳ ಬಾಂಧವ್ಯ, ಗಂಡ ಹೆಂಡತಿಯರ ಬಾಂಧವ್ಯ ಚೆನ್ನಾಗಿ ಉತ್ತಮ ವೃದ್ಧಿ ಆಗುತ್ತೆ. ಈ ರೀತಿ ಹಲವಾರು ಉತ್ತಮ ಫಲಗಳು ಈಗ ಸಿದ್ಧಿಯಾಗಲು ಧನುರಾಶಿಯವರಿಗೆ ಅಪರೂಪಕ್ಕೆ ಸಿಗುವಂಥ ಅವಕಾಶ 134 ದಿನಗಳ ಮತ್ತೊಮ್ಮೆ ಬಂದಿದೆ. ಧನುರಾಶಿಯವರಿಗೆ ಮಹಾರಾಜರು ಈಗ ಒಂದು ಅನೇಕ ರೀತಿಯ ವರವನ್ನು, ಶುಭವನ್ನು, ಸುಖವನ್ನು, ಶಾಂತಿಯನ್ನು ಕೊಡಲಿದ್ದಾರೆ. ಅನೇಕ ಕನಸುಗಳು ನನಸಾಗಲಿವೆ. ಯುವಕರ ಒಂದು ಕನಸು ನನಸಾಗುತ್ತೆ. ಇನ್ಯಾರು ವ್ಯಾಪಾರಿಗಳಿಗೆ ವ್ಯಾಪಾರಗಳ ಒಂದು ಕನಸು ಸಿದ್ಧಿಯಾಗುತ್ತೆ. ಏನೇನು ಹೊಸದರ ಆರಂಭ ಮಾಡಬೇಕಂದ್ರೆ ಅದು ಹೊಸದರ ಆರಂಭ ಮಾಡಲಿಕ್ಕಾಗುತ್ತೆ. ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ವಾಹನ ಕೊಡೋದು, ಏನೇನು ಕನಸಿದೆ ಅವೆಲ್ಲ ಈಗ ನನಸಾಗಲಿಕ್ಕೆ ಮಹಾರಾಜರು ನಿಮಗೆ ಅನುಕೂಲವಾಗಿ ಮಾಡಿಕೊಡ್ತಾಯಿದ್ದಾರೆ. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಜೊತೆಗೆ ಕೊನೆಗೆ ಹೇಳುವಂಥ ಶನಿ ಮಹಾರಾಜರು ಅಥವಾ ಅವರಿಗೆ ಸಂಬಂಧಪಟ್ಟ ದೇವತೆಗಳ ಸ್ತುತಿ ಶ್ಲೋಕ ನೀವು ಪ್ರಾರ್ಥನೆ ಮಾಡ್ತಾ ಬನ್ನಿ, ದಾನ ಧರ್ಮ ಮಾಡ್ತಾ ಬನ್ನಿ. ತಮಗೆಲ್ಲರಿಗೂ ಧನುರಾಶಿಯವರಿಗೆ ಶನಿ ಮಹಾರಾಜನ ಅನುಗ್ರಹದಿಂದ ಶುಭದಾಯಕವಾಗಲಿ. ಇನ್ನು ಮಕರ ರಾಶಿಯು ಬಹಳ ಒಂದು ಕಾತುರದಿಂದ ಕಾಯ್ತಿರುವಂಥ ರಾಶಿ ಅನ್ನೋ ಹೇಳ್ಬೋದು. ಶನಿ ಮಹಾರಾಜರ ಸ್ವಕ್ಷೇತ್ರ,
ಶನಿ ಮಹಾರಾಜರು ಮಕರ ರಾಶಿ ಮೇಲೆ ವಿಶೇಷವಾದ ಪ್ರೀತಿಯನ್ನು ಇಟ್ಟಿರ್ತಾರೆ. ನಿಮಗೆ ಅವರು ಹಿಂದೆ 7 ವರ್ಷಗಳ ಕಾಲ ತುಂಬ ಪರೀಕ್ಷೆಯನ್ನು ಕೊಟ್ಟಿದ್ದಾರೆ. 7.5 ವರ್ಷದ ಈಗ ಕೊನೆಯ ಒಂದು ಕೆಲವು ತಿಂಗಳುಗಳಷ್ಟೇ ಬಾಕಿ ಉಳಿದೆ. ಇನ್ನು ಉಳಿದಂಥ 134 ದಿನಗಳು ಈಗ ಕೊಡುವಂಥ ಪರೀಕ್ಷೆಗಳು ನಿಮಗೆ ಸಣ್ಣ ಪುಟ್ಟ ಪರೀಕ್ಷೆ ಇರುತ್ತೆ. ಅಂದರೆ ಹಿಂದೆ ಎಲ್ಲ ರಿಟರ್ನ್ ಟೆಸ್ಟು ಪ್ರಾಕ್ಟಿಕಲ್ ಎಲ್ಲ ಆಗಿದೆ. ಈಗ ವೈವಾ ಪರೀಕ್ಷೆ ಅಂತ ಹೇಳ್ಬೋದು. ವೈವಾ ಅಂದರೆ ಮಾತಿನ ಮೌಖಿಕ ಪರೀಕ್ಷೆ ಅಂತ ಹೇಳ್ಬೋದು. ಬರೆಯುವಂಥದ್ದು ಪ್ರಾಕ್ಟಿಕಲ್ ಮಾಡೋದೆಲ್ಲ ಹಿಂದೆ ನೀವು ತುಂಬ ಒಂದು ಪರೀಕ್ಷೆಯನ್ನು ಶನಿ ಮಹಾರಾಜರ ಪರೀಕ್ಷೆಯನ್ನು ಎದುರಿಸಿದ್ದೀರಾ, ಅದರಲ್ಲಿ ಪರೀಕ್ಷೆಯಲ್ಲಿ ಗೆದ್ದಿದ್ದೀರಾ. ಇನ್ನು ಆ ಗೆಲುವಿನ ಒಂದು ರಿಸಲ್ಟ್ ಬರುವಂಥ ದಿನಗಳು ಹತ್ತಿರ ಬಂದಿವೆ. ಸ್ವಲ್ಪ ಮಟ್ಟಿನ ಸಣ್ಣ ಪುಟ್ಟ ಪರೀಕ್ಷೆಗಳನ್ನು ಮಹಾರಾಜರು ಮಾಡ್ಬೋದು. ಹಾಗಾಗಿ ನೀವು ಹೆಚ್ಚು ಚಿಂತಿತರಾಗಬೇಕಾಗಿಲ್ಲ. ಹಾಗಾಗಿ ಈಗ ನಿಮಗೆ ಕೆಲವೊಂದು ಸಣ್ಣ ಪುಟ್ಟ ಒಂದು ಹಣಕಾಸಿನ ಸಂಬಂಧಪಟ್ಟು ಮುಗ್ಗಟ್ಟು ಎದುರಾಗ್ಬೋದು, ಹಣಕಾಸಿನ ಖರ್ಚು ಹೆಚ್ಚಳ ಬರ್ಬೋದು, ಅಥವಾ ಸಣ್ಣ ಪುಟ್ಟ ಅನಾರೋಗ್ಯಗಳು, ತಲೆನೋವು, ಬೆನ್ನು ನೋವು, ಮಂಡಿ ನೋವು ಎಲ್ಲ ಸಾಂಕೇತಿಕವಾಗಿ ಕೆಲವರಿಗೆ ಬರ್ಬೋದು. ಇನ್ನು ಕೆಲವರಿಗೆ ನೀವು ಎಲ್ಲರೂ ಪ್ರಯಾಣ ಕಾಲದಲ್ಲಿ ನಿಮಗೆ ನಿಮ್ಮ ಏನಾದರೂ ವಸ್ತುಗಳು ಅಥವಾ ಇನ್ನಿತರ ಒಂದು ಅಮೂಲ್ಯವಾದದ್ದು ಇದೆಲ್ಲ ಕಳೆದು ಹೋಗುವಂಥದ್ದು, ಕಳ್ಳತನ ಹೋಗೋದು, ನಿಮ್ಮದೇ ತಪ್ಪಿನಿಂದ ಕಳೆದು ಹೋಗುವಂಥ ಸಾಧ್ಯತೆ ಬರ್ಬೋದು. ಇನ್ನು ಕೆಲವರಿಗೆ ಸಣ್ಣ ಪುಟ್ಟ ಒಂದು ವಿರೋಧಗಳು, ತಂದೆ ಮಗನ ಮಧ್ಯೆ, ಗಂಡ ಹೆಂಡತಿನ ಮಧ್ಯೆ, ಸಹೋದರನ ಮಧ್ಯೆ ಇವೆಲ್ಲ ಸಣ್ಣ ಪುಟ್ಟ ವಿರೋಧಗಳು ಬರ್ಬೋದು. ಹಾಗಾಗಿ ಇವೆಲ್ಲ ಸಾಂಕೇತಿಕವಾಗಿ ಬರುವಂಥದ್ದು. ಹಾಗಾಗಿ ತುಂಬ ಚಿಂತೆ ಪಡಬೇಕಾಗಿಲ್ಲ. ಸಾಂಕೇತಿಕವಾಗಿ ಈ 134 ದಿನಗಳು ಸಣ್ಣ ಪುಟ್ಟ ಅಡೆತಡೆಗಳು ಬರ್ಬೋದು. ಆದರೆ ಈ 134 ದಿನಗಳಲ್ಲಿ ನಿಮಗೆ ಒಂದೊಂದೇ ಶುಭ ಸೂಚನೆ ಸಹ ಮಹಾರಾಜರು ಕೊಡ್ತಾರೆ. ಅಂದರೆ ಮುಂದೆ ಆಗಲಿರುವಂಥ ಒಂದು ಲಾಭದ ಸೂಚನೆ, ಮುಂದೆ ಆಗಲಿರುವಂಥ ನಿಮಗೆ ಒಂದು ಒಳ್ಳೆಯ ಒಂದು ಶುಭ ಕಾರ್ಯದ ಸೂಚನೆ, ಅಥವಾ ಕೆಲವರಿಗೆ ಈಗ ಮದುವೆ ಫಿಕ್ಸ್ ಆಗಿ ಮದುವೆ ಎಂಗೇಜ್ಮೆಂಟ್ ಆಗಿ ನಿಮಗೆ ಏಪ್ರಿಲಲ್ಲೂ ಮದುವೆ ಫಿಕ್ಸ್ ಆಗ್ಬೋದು, ಅಥವಾ ನಿಮಗೆ ಈಗ ನೀವು ಮಾಡಿದಂಥ ಪ್ರಯತ್ನದ ಶ್ರಮದ ಫಲ ಆಗ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಸಿಗ್ಬೋದು. ಹಾಗಾಗಿ ಯಾರು ನಿರಾಶರಾಗಬೇಡಿ, ಯಾರು ಸೋಮಾರಿ ಆಗಬೇಡಿ. ಈಗ ಒಳ್ಳೆಯ ಒಂದು ಮೂಡಿನಿಂದ ಕಾರ್ಯಪ್ರವೃತ್ತರಾಗಿ ಈಗ ಮಾಡಿದ ಕಾರ್ಯಕ್ಕೆ ಶನಿ ಮಹಾರಾಜರು ನಿಮಗೆ ಭೇಷ್ ಎಂದು ಅವರು ಮುಂದೆ ಅದರ ಒಂದು 10 ಪಾಲು ಉತ್ತಮ ಫಲವನ್ನು ಕೊಡ್ತಾರೆ. ಹಾಗೆ ನೀವು ಯಾವುದೇ ಒಂದು ಉತ್ತಮ ಕಾರ್ಯದಿಂದ ವಿಮುಖರಾಗಬೇಡಿ. ನಿಮ್ಮ ಭಕ್ತಿಯನ್ನು ಮುಂದುವರಿಸಿ, ನಿಮ್ಮ ಧರ್ಮ ಕಾರ್ಯವನ್ನು ಮುಂದುವರಿಸಿ, ನಿಮಗೆ ಆಗುವಂಥ ಸಾಧ್ಯವಿದ್ದಂಥ ದಾನ ಧರ್ಮವನ್ನು ಮಾಡುತ್ತಾ ಬನ್ನಿ. ಜೊತೆಗೆ ಯಾವುದೇ ಇತರರ ಒಂದು ನಿಂದನೆ ಮಾಡೋದಾಗಲಿ, ಅವಮಾನ ಮಾಡೋದಾಗಲಿ, ಇನ್ನಿತರನ್ನು ಇನ್ಸಲ್ಟ್ ಮಾಡೋದು ಅವೆಲ್ಲ ಕಾರ್ಯಕ್ಕೆಲ್ಲ ಕೈ ಹಾಕಬೇಡಿ. ಅದರಿಂದ ಮತ್ತೆ ಶನಿ ಮಹಾರಾಜರು ನಿಮ್ಮ ಮೇಲೆ ಕ್ರುದ್ಧರಾಗ್ಬೋದು. ಹಾಗಾಗಿ ನೀವು ಈಗ ಸಾತ್ವಿಕರಾಗಿದ್ದು ಮುಂದೆ ಬರುವಂಥ ಒಳ್ಳೆಯ ದಿನಗಳು ಬಂದೇ ಬರ್ತವೆ ಅನ್ನೋದು ನಿರೀಕ್ಷೆಯಲ್ಲಿ ಖಂಡಿತ ಇರಿ. ಮಹಾರಾಜರು ನಂಬಿದವರಿಗೆ ಮೋಸವನ್ನು ಮಾಡೋದಿಲ್ಲ. ಜೊತೆಗೆ ನಿಮಗೆ ಹಿಂದೆ ಕೊಟ್ಟಂಥ ಪರೀಕ್ಷೆಗಳ ಒಂದು ಫಲಿತಾಂಶಗಳ ರೂಪವಾಗಿ ಯಾರು ನೀವು ಉತ್ತೀರ್ಣರಾಗಿ ನಿಮಗೆ 10ನೇ ಕಾರ್ಯಕ್ಕೆ ಉತ್ತಮ ಹಿಂದೆ ಏನೇನು ನಿಮಗೆ ನಷ್ಟ ಆಗಿತ್ತೋ, ಹಿಂದೆ ಏನೇನು ಕಳೆದು ಹೋಗಿತ್ತೋ, ಹಿಂದೆ ಏನೇನು ನಿಮಗೆ ತೊಂದರೆ ಆಗಿತ್ತೋ ಅವೆಲ್ಲವೂ ಈಗ ಪೂರ್ತಿಯಾಗಿ ಭರ್ತಿಯಾಗತ್ತೆ. ಅವೆಲ್ಲವೂ ನಿಮಗೆ ಶನಿ ಮಹಾರಾಜರಿಗೆ ಮರಳಿ ಕೊಡಲಿದ್ದಾರೆ. ನಿಮ್ಮ ನೆಮ್ಮದಿಯನ್ನು, ನಿಮ್ಮ ಹಣವನ್ನು, ನಿಮ್ಮ ಶಾಂತಿ, ನಿಮ್ಮ ಐಶ್ವರ್ಯವನ್ನು ಖಂಡಿತ ನೀವು ಪಡೆಯಲಿದ್ದೀರಾ. ಅದನ್ನು ಮುಂದೆ ಬಂದಾಗ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ. ನಿಮ್ಮ ಅಹಂಕಾರವನ್ನು ಸ್ವಲ್ಪ ಮಟ್ಟಿಗೆ ಈಗ ಅವರು ಪರಿಶೀಲನೆ ಮಾಡಿ ಅದರಲ್ಲಿ ಅಹಂಕಾರದ ಒಂದು ನಾಶ ನಿಮ್ಮಲ್ಲಿ ಆಗ್ತಾ ಬಂದಿದೆ. ಆ ಅಹಂ ತ್ಯಾಗದಿಂದ ನೀವು ಪರಿಶುದ್ಧರಾಗಿದ್ದೀರಾ. ಹಾಗಾಗಿ ಮಕರ ರಾಶಿಯರು ಶುದ್ಧರಾಗಿಯೋ ಪರಿಪೂರ್ಣರಾಗಿಯೋ, ನೀವು ಯಾರ ಆತ್ಮವಿಶ್ವಾಸವುಳ್ಳುವಂಥ ಒಂದು ಒಳ್ಳೆಯ ರಾಶಿ ಮಕರ ರಾಶಿ. ಅಂದರೆ ನೀವು ಯಾರಿಗೂ ಕೆಡನ ಬಯಸುವಂಥರಲ್ಲ, ಒಂದು ಯಾರ ಮುಲಾಜಿನಲ್ಲಿ ಸಿಲುಕೊಳ್ಳುವಂಥರಲ್ಲ. ಅಂಥವರಿಗೆ ಈಗ ಒಂದು ಉತ್ತಮ ಫಲವನ್ನು ಮಹಾರಾಜರು ವರದಾನವಾಗಿ ಕೊಡ್ತಾ ಇದ್ದಾರೆ. ಮುಂದೆ ಬರುವಂಥ ಒಳ್ಳೆಯ ದಿನಗಳಿಗೆ ನೀವು ನಿರೀಕ್ಷೆ ಮಾಡ್ತಾರೆ. ಈಗಲೂ ಸಣ್ಣ ಪುಟ್ಟ ಅಡೆತಡೆಗಳು ಬಂದರೆ ಅದು ನಿರಾಶರಾಗಬೇಡಿ. ಆ ಪರೀಕ್ಷೆಗಳು ನಿಮ್ಮ ಮುಂದಿನ ಯಶಸ್ಸಿನ ಮೆಟ್ಟಿಲುಗಳಾಗಿವೆ. ನಿಮಗೆ ಒಳ್ಳೆಯ ದಿನಗಳು ಹತ್ತಿರದಲ್ಲೇ ಇವೆ. ಕೆಲವೊಬ್ಬರಿಗೆ ಅದರ ಸಂಕೇತವಾಗಿ ಈಗಲಾಗಲೇ ಒಳ್ಳೆಯ ಪರಿಣಾಮಗಳು ಈಗಲೇ ಆರಂಭ ಆಗಿವೆ. ಒಳ್ಳೆಯ ಸಣ್ಣ ಪುಟ್ಟ ಒಳ್ಳೆಯ ಪರಿಣಾಮಗಳು ಆಗಲೇ ಆರಂಭ ಆಗಿವೆ. ಈಗಾಗಲೇ ನಿಮ್ಮ ಒಂದು ಕೆಲವು ಪರಿಹಾರಗಳು ಈಗಾಗಲೇ ಕೆಲವರಿಗೆ ಆಗಲೇ ಕಂಡು ಬಂದಿವೆ. ಅದನ್ನು ನೀವು ನೆಗ್ಲೆಕ್ಟ್ ಮಾಡಿದೆ. ಆ ಪರಿಹಾರವನ್ನೇ ವರದಾನವಾಗಿ ಬಳಸ್ಕೊಂಡು ಆ ಮೆಟ್ಟಿಲನ್ನು ಹತ್ತಿಕೊಂಡು ನೀವು ಮುಂದಿನ ಒಂದು ಏಳಿಗೆಯನ್ನು ಹೊಂದಿದ್ರೆ ಮಕರ ರಾಶಿ ನಿರಾಶರಾಗಬೇಕಿಲ್ಲ. ಕೊನೆಯ 134 ದಿನಗಳು ನಿಮಗೆ ಉಳಿದಿವೆ. ಅವನ್ನು ನೀವು ಯಶಸ್ವಿಯಾಗಿ ಪೂರೈಸ್ತೀರಾ. ಒಳ್ಳೆಯ ಪರಿಣಾಮಗಳು ನಿಮ್ಮ ಮೇಲೆ ಆಗಲಿ. ಮುಂದೆ ನಿಮಗೆ ಶನಿ ಮಹಾರಾಜರು ಆಯುರ್ವೇದ ಯಶಕೀರ್ತಿ ಜಯಲಗುಣ ಸಿದ್ಧಿಯನ್ನು ಕೊಡಲಿ. ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗವನ್ನು ಮುಂದುವರಿತಾ ಮಾಡ್ತಾ ಬನ್ನಿ. ಎಲ್ಲ ಮಕರ ರಾಶಿಯವರಿಗೆ ಶನಿ ಮಹಾರಾಜರ ವರದಾನದಿಂದ ಶುಭವಾಗಿ ಸಿದ್ಧಿಯಾಗಲಿ. ಮುಂದೆ ಕುಂಭರಾಶಿಗೆ ಈಗ ನಿಮ್ಮ ಜನ್ಮದಲ್ಲೇ ಮಹಾರಾಜರು ಇದ್ದಾರೆ. ಮುಂದೆನೂ ಅವರು ಈಗ 134 ದಿನಗಳ ಬಳಿಕ ನಿಮಗೆ ಅವರು ನಿಮ್ಮ ಮುಂದಿನ ರಾಶಿಗೆ ಅಂದರೆ ಧನಸ್ಥಾನಕ್ಕೆ ಹೋಗಲಿದ್ದಾರೆ. ಹಾಗಾಗಿ ಸಾಡೆ ಸಾತಿ ಹಂತದಿಂದ ನೀವು ದೂರ ಹೋಗಿಲ್ಲ. ನಿಮಗೆ ಈಗ ಜನ್ಮದಲ್ಲೂ ಬರುವಂಥ ಶನಿ ಮಹಾರಾಜರು ತುಂಬ ಎಚ್ಚರಿಕೆ ಹೆಜ್ಜೆ ಇರಬೇಕಾಗತ್ತೆ. ಹಾಗಾಗಿ ವಿಶೇಷವಾಗಿ ನಿಮಗೆ ಆರೋಗ್ಯ ಸಮಸ್ಯೆ ಇದ್ದಂಥ ಕುಂಭರಾಶಿಯವರಿಗೆ ಈಗ ಸ್ವಲ್ಪ ಕಡಿಮೆ ಇದ್ದಂಥ ಆರೋಗ್ಯ ಸಮಸ್ಯೆ ಮತ್ತೆ ಉಲ್ಬಣ ಆಗ್ಬೋದು. ಯಾರಿಗೆ ಬಿ ಪಿನೋ, ಶುಗರೋ, ಅಸ್ತಮನೋ ಅಥವಾ ಇನ್ನಿತರ ಏನಾದರೂ ಬ್ರೀದಿಂಗ್ ಪ್ರಾಬ್ಲಮ್ಮು, ಹಾರ್ಟ್ ಪ್ರಾಬ್ಲಮ್ ಇದ್ದಂಥವ್ರಿಗೆ ಈ ನವೆಂಬರ್ 15ರ ಬಳಿಕ ಸ್ವಲ್ಪ ಹೆಚ್ಚಳ ಆಗ್ಬೋದು. ಅಥವಾ ಹಿಂದೆ ಕಡಿಮೆ ಇದ್ದ ರೀಡಿಂಗ್ ಸಡನ್ನಾಗಿ ಹೆಚ್ಚಳ ಆಗುವಂಥದ್ದು. ಹಾಗಾಗಿ ಆರೋಗ್ಯ ತಪಾಸಣೆ ಮಾಡಿ ಸೂಕ್ತವಾದ ಔಷಧೋಪಚಾರ ಮಾಡಬೇಕು, ಕಂಟಿನ್ಯೂ ಮಾಡಬೇಕು. ಯಾವುದೇ ಕಾರಣಕ್ಕೂ ಔಷಧೋಪಚಾರ ಇದ್ದವರು ಡಿಸ್ಕಂಟಿನ್ಯೂ ಮಾಡಲಿಕ್ಕೆ ಹೋಗಬೇಡಿ. ಅಥವಾ ನಿಮ್ಮದೇ ಸ್ವಯಂ ವೈದ್ಯ ಮಾಡಲಿಕ್ಕೆ ಹೋಗಬೇಡಿ. ನನಗೆ ಈಗ ಬಿ ಪಿ ಕಡಿಮೆ ಇದೆ, ನನಗೆ ಈಗ ಶುಗರ್ ಕಡಿಮೆ ಇದೆ, ನೀವು ಅದನ್ನು ಟ್ಯಾಬ್ಲೆಟ್ ನಿಲ್ಲಿಸೋದಾಗಲಿ ಅಥವಾ ತೆಗೆದುಕೊಳ್ಳುವಂಥ ಇಂಜೆಕ್ಷನ್ ಇತ್ಯಾದಿಗಳನ್ನು ನಿಲ್ಲಿಸುವಂಥದ್ದನ್ನು ಮಾಡಬೇಡಿ. ಹಾಗಾಗಿ ಸೂಕ್ತವಾದ ವೈದ್ಯಕೀಯ ತಪಾಸಣೆ, ಆರೋಗ್ಯ ತಪಾಸಣೆ ಮಾಡಬೇಕು. ಕಾಲಕ್ಕೆ ನಿಮ್ಮ ಚೆಕಪ್ಪನ್ನು ಮಾಡಿಸ್ಕೋಬೇಕು. ಆರೋಗ್ಯದ ಮೇಲೆ ತುಂಬ ಅಡ್ಡ ಪರಿಣಾಮ ಬರ್ಬೋದು. ನವೆಂಬರ್ನಿಂದ ಮಾರ್ಚ್ನವರೆಗೆ ಇರುವಂಥ ಕಾಲದಲ್ಲಿ ಆರೋಗ್ಯದ ಮೇಲೆ ಸ್ವಲ್ಪ ಗಂಭೀರ ಎಚ್ಚರಿಕೆ ಬೇಕಾಗುತ್ತೆ. ಜೊತೆಗೆ ಯಾವುದಾದ್ರೂ ಸಾಂಕ್ರಾಮಿಕ ರೋಗ ಕೆಲವರಿಗೆ ಆರೋಗ್ಯವಂತರಿಗೂ ಬರ್ಬೋದು. ಕುಂಭರಾಶಿಯವರಿಗೆ ಆರೋಗ್ಯವಂತರಿಗೂ ಸಹ ಈ ಸಾಂಕ್ರಾಮಿಕ ರೋಗದಿಂದ
ಅಥವಾ ಹವಾಮಾನ ವೈಪರೀತ್ಯದಿಂದ ಆಹಾರ ದೋಷದಿಂದ ಬರುವಂಥ ಸಾಧ್ಯತೆಗಳಿರ್ತವೆ. ಅದನ್ನು ಸಹ ನೆಗ್ಲಿಜೆನ್ಸ್ ಮಾಡಿದೆ ಆರೋಗ್ಯದ ಮೇಲೆ ತುಂಬ ಗಮನ ಬೇಕು. ಜೊತೆಗೆ ಈ ಕಾಲದಲ್ಲಿ ನಿಮಗೆ ವಾಗ್ವಾದ ಕಲಹಗಳು ಹೆಚ್ಚಾಗುತ್ತೆ. ನಿಮಗೆ ತಾಳ್ಮೆ ಕಡಿಮೆ ಆಗುತ್ತೆ. ಕುಂಭರಾಶಿಯವರಿಗೆ ಸಿಟ್ಟು ಹೆಚ್ಚಳಾಗಿ ತಾಳ್ಮೆ ಕಡಿಮೆಯಾಗಿ ನೀವು ಸಿಕ್ಕವರ ಮೇಲೆ ಜಗಳ ಮಾಡ್ತೀರಾ. ತಂದೆ ಮಕ್ಕಳ ಜೊತೆ ಜಗಳ, ಹೆಂಡತಿ ಜೊತೆ ಜಗಳ, ಸೋದರರ ಮಧ್ಯೆ, ಕಲೀಸ್ಗಳ ಮಧ್ಯೆ ಜಗಳ, ಹಾಗೆ ಎಲ್ಲರ ಮಧ್ಯೆ ನಿಮಗೆ ಈಗ ಡ್ಯಾಶಿಂಗ್ ಮೂಡ್ ಬರುತ್ತೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ತುಂಬ ಪೇಷನ್ಸ್ ಅಥವಾ ತಾಳ್ಮೆಯನ್ನು ವಹಿಸಬೇಕು. ನಿಮ್ಮ ಮೇಲೆ ಆರೋಪ ಬರುತ್ತೆ, ಅಪವಾದ ಬರುತ್ತೆ. ಹಾಗಾಗಿ ಯಾವುದೇ ರೀತಿಯ ಒಂದು ಕೆಟ್ಟ ಕೆಲಸಗಳಿಗೆ ಕೈ ಜೋಡಿಸಿದಾಗಲಿ, ಅವ್ಯವಹಾರಗಳಿಗೆ, ಭ್ರಷ್ಟಾಚಾರಕ್ಕೆ ಕೈ ಹಾಕಿದ್ರೆ ನೀವು ತಕ್ಷಣವಾಗಿ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಮೇಲೆ ಅಪವಾದನೂ ಬರುತ್ತೆ, ಅವಮಾನವೂ ಆಗುತ್ತೆ. ಹಾಗೆ ಎರಡು ವಿಚಾರಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಇನ್ನು ಯಾವುದೇ ರೀತಿಯ ರೂಲ್ಸ್ಗಳನ್ನು, ನಿಯಮಗಳನ್ನು ಉಲ್ಲಂಘನೆ ಮಾಡೋದಾಗಲಿ, ಸರ್ಕಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡೋದಾಗಲಿ, ಅಥವಾ ಇನ್ನಿತರ ವಿಚಾರಗಳಿಗೆ ಅನೈತಿಕ ಭ್ರಷ್ಟ ಮಾರ್ಗದ ಮೂಲಕ ಅದನ್ನು ಯಾವುದೇ ರೀತಿಯ ಈ ಕೊಟ್ಟಿ ದಾಖಲೆ ಅಂತ ಹೇಳಿದ್ರೆ ಡುಪ್ಲಿಕೇಟ್ ಅಂತ ಹೇಳ್ತೇವೆ, ಅಂಥ ಡಾಕ್ಯುಮೆಂಟ್ಗಳನ್ನ ಮಾಡೋಂಥದ್ದಾಗಲಿ ಅಂಥದಕ್ಕೆಲ್ಲ ಹೋಗೋದು ಕೈ ಹಾಕಬೇಡಿ. ಅವೆಲ್ಲ ನಿಮ್ಮ ಮೇಲೆ ಅಡ್ಡ ಪರಿಣಾಮ ಬರುತ್ತೆ. ಜೊತೆಗೆ ಈ ಕಾಲದಲ್ಲಿ ಸ್ವಲ್ಪ ನಿಮಗೆ ಚಿಂತೆ ಹೆಚ್ಚಳಾಗುತ್ತೆ, ಕಷ್ಟ ನಷ್ಟಗಳು ಹೆಚ್ಚಳಾಗುತ್ತೆ. ಯಾವುದೇ ಕೆಲಸ ಮಾಡಿದರೂ ಫಲಗಳು ಸ್ವಲ್ಪ ವಿಳಂಬ ಆಗುವಂಥದ್ದು. ಹಾಗಾಗಿ ಈ ಕುಂಭರಾಶಿಯವರಿಗೆ ತನು ಮನ ಧನದ ಒಂದು ಎಚ್ಚರಿಕೆ ಹೆಚ್ಚಬೇಕು. ಮಾತು ನಡವಳಿಕೆ ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಜೊತೆಗೆ ಯಾವುದೇ ರೀತಿಯ ಒಂದು ಅನ್ಯಾಯ ಅಕ್ರಮಗಳಿಗೆಲ್ಲ ಕೈ ಹಾಕಿದರೆ ತಕ್ಷಣವಾಗಿ ನಿಮ್ಮ ಮೇಲೆ ಅಡ್ಡ ಪರಿಣಾಮಗಳು ಆಗುತ್ತೆ. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಆರೋಗ್ಯದ ಮೇಲೆ ತುಂಬ ನಮಗೆ ಅಡ್ಡ ಪರಿಣಾಮ ಆಗ್ಬೋದು. ತುಂಬ ಎಚ್ಚರಿಕೆ ಹೆಚ್ಚಬೇಕು. ಕೆಲವರಿಗೆ ಜಾಯಿಂಟ್ ಪೇನು, ಕೆಲವರಿಗೆ ಬ್ಯಾಕ್ ಪೇನು, ಕೆಲವರಿಗೆ ಲೆಗ್ ಪೇನು, ಈ ಥರ ಯಾವುದೇ ರೀತಿಯ ಹೊಸ ನೋವುಗಳು ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು, ಔಷಧೋಪಚಾರವನ್ನು ಮಾಡಬೇಕು. ನಿಮ್ಮ ಆಹಾರ ನಿಯಮನ ಪಾಲನೆ ಮಾಡಬೇಕು. ಜೊತೆಗೆ ಖಂಡಿತವಾಗಿ ಯೋಗಾಭ್ಯಾಸ, ಪ್ರಾಣಾಯಾಮ ಮಾಡೋದು ಬಹಳ ಒಳ್ಳೆಯದು ಕುಂಭರಾಶಿಯವರಿಗೆ. ಯಾಕಂದರೆ ಈ ಕಾಲದಲ್ಲಿ ನಿಮಗೆ ಅದನ್ನು ಮಾಡೋದ್ರಿಂದ ನಿಮಗೆ ತಾಳ್ಮೆ ಬರುತ್ತೆ, ನಿಮಗೆ ಆರೋಗ್ಯ ಚೆನ್ನಾಗುತ್ತೆ, ಮನಸ್ಸಲ್ಲಿ ಸ್ವಲ್ಪ ಒಂದು ಹುಮ್ಮಸ್ಸು ಅಥವಾ ಉಲ್ಲಾಸ ಅಥವಾ ಈ ಧನಾತ್ಮಕ ಚಿಂತನೆ ಖಂಡಿತ ಯೋಗಾಭ್ಯಾಸ, ಪ್ರಾಣಾಯಾಮ, ಧ್ಯಾನದಿಂದ ಖಂಡಿತ ಬರುತ್ತೆ. ಹಾಗಾಗಿ ನೀವು ಈ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ ಜೊತೆಗೆ ಯೋಗಾಭ್ಯಾಸ, ಪ್ರಾಣಾಯಾಮ ಮಾಡಿಕೊಳ್ಳಿ. ಜೊತೆಗೆ ನಿಮ್ಮ ಒಂದು ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ನಿಷ್ಠೆಯಿಂದ ಇರಿ. ಯಾವುದೇ ರೀತಿಯ ಸೋಮಾರಿತನಕ್ಕೆ, ಆಲಸ್ಯಕ್ಕೆ, ಜಾಡ್ಯಕ್ಕೆ, ದುಶ್ಚಟಗಳಿಗೆ, ದುರಾಭ್ಯಾಸಗಳಿಗೆ, ದುಷ್ಟ ವ್ಯಕ್ತಿಗಳ ಸಂಘಕ್ಕೆ ಹೋಗಬೇಡಿ. ಕುಂಭರಾಶಿಯವರಿಗೆ ಇನ್ನೂ ಮುಂದಿನ 2.5 ವರ್ಷಗಳು ಸಹ ತಮಗೆ ಸಾಡೆ ಮುಗಿಯೋದಿಲ್ಲ. ಹಾಗಾಗಿ ನೀವು ಒಂದು ನಿಯಮಬದ್ಧರಾಗಿದ್ದರೆ ಖಂಡಿತ ಮಹಾರಾಜರು ನಿಮಗೆ ಯಾವುದೇ ತೊಂದರೆ ಕೊಡೋದಿಲ್ಲ. ಅವರ ಪರೀಕ್ಷೆಗಳನ್ನು ಎದುರಿಸುವಂಥ ಆತ್ಮವಿಶ್ವಾಸವನ್ನು ನಮ್ಮಲ್ಲಿ ಗಳಿಸ್ಕೊಳ್ಳಿ. ಆ ಆತ್ಮವಿಶ್ವಾಸ ಬೇಕಾದ್ರೆ ನಾವು ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ ಅಥವಾ ಯೋಗ ಮಾರ್ಗ ಇತ್ಯಾದಿಗಳನ್ನು ಮಾಡಿದರೆ ಖಂಡಿತ ನಮಗೆ ಆತ್ಮಬಲ ನಮ್ಮನ್ನು ಕಾಪಾಡುತ್ತೆ. ಎಲ್ಲ ಕುಂಭರಾಶಿಯವರಿಗೆ ಮಹಾರಾಜರ ಅನುಗ್ರಹ ಶುಭವಾಗಲಿ. ಕೊನೆಯದಾಗಿ ಮೀನರಾಶಿಗೆ ನಿಮ್ಮ ರಾಶಿಯಿಂದ ನಷ್ಟ ಭಾವ ಅಥವಾ 12ರ ಮನೆ ಅಂತ ಹೇಳ್ತೇವೆ. ಹಾಗಾಗಿ ನಷ್ಟದ ಭಾವದಲ್ಲಿದ್ದಾರೆ. ಮುಂದೆ 134 ದಿನಗಳ ಬಳಿಕ ನಿಮ್ಮ ರಾಶಿಗೆ ಅವರು ಬರಲಿದ್ದಾರೆ. ಹಾಗಾಗಿ ಈ 2 ಅವಧಿಗಳು ನಿಮಗೆ ಅಷ್ಟೇನೂ ಉತ್ತಮವಾಗಿಲ್ಲ. ಅವರ ಒಂದು ರುಜಿಗತಿಗೆ ಬಂದಿದ್ದಾರೆ. ಅವರು ಸ್ವಲ್ಪ ಸ್ಪೀಡಾಗಿ ನಿಮ್ಮನ್ನು ಪರೀಕ್ಷೆ ಮಾಡ್ತಾರೆ. ಅನೇಕ ರೀತಿಯ ನಿಮಗೆ ಪರೀಕ್ಷೆಗಳು ಈಗ ಬಂದಿವೆ. ಈ ಬರುವಂಥ 134 ದಿನಗಳಲ್ಲಿ ಅನೇಕ ರೀತಿಯ ನಿಮಗೆ ಕಷ್ಟ ನಷ್ಟಗಳು ಬರ್ಬೋದು. ವಿಶೇಷವಾಗಿ ಹಣಕಾಸಿಗೆ ಸಂಬಂಧಪಟ್ಟ ಏನೋ ವಿವಾದಗಳು ಬರುವಂಥದ್ದು, ಹಣಕಾಸಿಗೆ ಸಂಬಂಧಪಟ್ಟ ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು, ಆಸ್ಪತ್ರೆ ಖರ್ಚು, ಯಂತ್ರ ವಾಹನ ಎಲ್ಲ ರಿಪೇರಿ ಬರುವಂಥ ಖರ್ಚು, ಇನ್ನಿತರ ಯಾವುದೇ ರೀತಿ ಆಕಸ್ಮಿಕವಾದ ಖರ್ಚುಗಳು ನಿಮಗೆ ಕಷ್ಟ ನಷ್ಟಗಳು ಹೆಚ್ಚಳಾಗುವಂಥದ್ದು. ಜೊತೆಗೆ ಈ ಪತಿ ಪತ್ನಿಯ ಬಾಂಧವ್ಯ ಹದಗೆಡುವಂಥದ್ದು, ಗಂಡ ಹೆಂಡತಿಯರ ಜಗಳ ಹೆಚ್ಚಳಾಗುವುದು, ತಂದೆ ಮಕ್ಕಳ ಜಗಳ ಹೆಚ್ಚಳಾಗುವುದು, ಸೋದರರ ಜಗಳ ಹೆಚ್ಚಳಾಗುವುದು, ಆಸ್ತಿ ವಿವಾದಗಳು ಹೊಸದಾಗಿ ಹುಟ್ಟಿಕೊಳ್ಳುವಂಥದ್ದು, ಅಥವಾ ನೀವು ಕೊಂಡಂಥ ಭೂಮಿ ಅಥವಾ ಏನಾದರೂ ಸೈಟೋ ಫ್ಲ್ಯಾಟೋ ಏನಿದ್ರೆ ಅದರಲ್ಲಿ ಏನಾದರೂ ಒಂದು ಲೀಗಲ್ ಪ್ರಾಬ್ಲಮ್ಗಳು ಅಥವಾ ಲಿಟಿಗೇಷನ್ಗಳು ಬರುವಂಥದ್ದು, ಅಥವಾ ಯಾರೋ ನಿಮ್ಮ ಮೇಲೆ ಕೇಸ್ಗಳನ್ನು ಮಾಡುವಂಥದ್ದು. ಈ ರೀತಿ ಅನೇಕ ರೀತಿಯ ಒಂದು ಅನಿರೀಕ್ಷಿತವಾದ ಅಟ್ಯಾಕ್ಗಳು ನಿಮ್ಮ ಮೇಲೆ ಆಗ್ಬೋದು. ಅದು ಹಣದ ಮೂಲಕ ಇರ್ಬೋದು, ಅಥವಾ ನ್ಯಾಯ ಮಾರ್ಗದ ಮೂಲಕ ಇರ್ಬೋದು, ಅಥವಾ ವ್ಯಕ್ತಿಗತದ ಮೂಲಕ ಇರ್ಬೋದು. ಕೆಲವರಿಗೆ ವ್ಯಕ್ತಿತ್ವದ ಮೇಲೆ ಮಾನನಷ್ಟ ಕೇಸ್ ಆಗ್ತಾರೆ. ಕೆಲವರು ಅನಾಚಾರ ಅಥವಾ ಅತ್ಯಾಚಾರದ ಕೇಸ್ಗಳನ್ನು ದಾಖಲು ಮಾಡೋದು. ಈ ರೀತಿ ನೀವು ಮಾಡದೇ ಇದ್ದರೂ ಮಾಡಿದ್ರು ಯಾವುದೋ ಕೇಸ್ಗಳು ನಿಮ್ಮ ಮೇಲೆ ಕೋರ್ಟ್ ಕಚೇರಿ ಕೇಸ್ಗಳು ನಿಮಗೆ ಬರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಅನೇಕ ರೀತಿಯ ಸವಾಲುಗಳು ನಿಮಗೆ ನಿಮ್ಮ ವೃತ್ತಿಯಲ್ಲಿ ಎದುರಾಗುತ್ತೆ. ಕೆಲವರಿಗೆ ಅವರ ಜಾಬ್ ಹೋಗುವಂಥ ಸಮಯ ಬರ್ಬೋದು. ಇನ್ನು ಕೆಲವರಿಗೆ ಇದ್ದಂಥ ಜಾಬ್ಗೆ ಡಿಮೋಟ್ ಆಗುವಂಥದ್ದು, ಅಥವಾ ಇನ್ನು ಕೆಲವರಿಗೆ ಅನಿರೀಕ್ಷಿತವಾಗಿ ಅವರು ಅಪೇಕ್ಷೆ ಪಡೆದಂಥ ಅನಪೇಕ್ಷಿತ ಸ್ಥಳಗಳಿಗೆ ಟ್ರಾನ್ಸ್ಫರ್ ಮಾಡಿ ಯಾವುದೋ ಒಂದು ಮೂಲೆಗೆ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಈ ರೀತಿ ಅನಿರೀಕ್ಷಿತವಾಗಿ ನಿಮಗೆ ಒಂದು ಶಾಕಿಂಗ್ ನ್ಯೂಸ್ಗಳೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ನೀವು ಹಣಕಾಸಿನ ವಿಚಾರವಾಗಿ, ಬಾಂಧವ್ಯ ವಿಚಾರವಾಗಿ, ನಿಮ್ಮ ಪರ್ಫಾರ್ಮೆನ್ಸ್ ವಿಚಾರವಾಗಿ ತುಂಬ ಎಚ್ಚರಿಕೆ ಬೇಕು. ಯಾವುದೇ ರೀತಿಗೆ ಜಾಬನ್ನು ನೀವು ರಿಸೈನ್ ಮಾಡಬೇಡಿ, ಜಾಬ್ ಕ್ವಿಟ್ ಮಾಡಿದರೆ ಮತ್ತೆ ಜಾಬ್ ಸಿಗಲಿಕ್ಕೆ ತುಂಬ ಕಷ್ಟ ನಷ್ಟಗಳು ಆಗ್ಬೋದು. ಅಥವಾ ಇದ್ದಂಥ ಜಾಬಲ್ಲಿಗೆ ಏನೇನು ಬಂದರೂ ನೀವು ಅದನ್ನು ಸಹಿಸ್ಕೊಂಡು ಇರಬೇಕಾಗುತ್ತೆ. ಯಾವುದೇ ಸವಾಲುಗಳು ಬರ್ಬೋದು, ಸಾಕಷ್ಟು ಹೆಚ್ಚಾಗುತ್ತೆ. ನೀವು ಇರುವಂಥ ಜಾಬಲ್ಲಿ ತುಂಬ ಪ್ರೆಷರು, ತುಂಬ ಟೆನ್ಷನು, ಅಥವಾ ಮೇಲಾಧಿಕಾರಿಗಳಿಂದ ಪದೇ ಕಿರುಕುಳ, ಅವಮಾನಗಳು ಆಗ್ಬೋದು. ಹಾಗಾಗಿ ಎಷ್ಟೇ ಅವಮಾನ ಬಂದರೂ, ಎಷ್ಟೇ ಸ್ಟ್ರೆಸ್ ಬಂದರೂ ಇದ್ದಂಥ ಜಾಬನ್ನು ರಿಸೈನ್ ಮಾಡಲಿಕ್ಕೆಲ್ಲ ಹೋಗಬಾರ್ದು. ಮತ್ತೆ ಜಾಬ್ ಸಿಗೋದು ತುಂಬ ಕಷ್ಟ ಆಗ್ಬೋದು. ಹಾಗೆಯೇ ನೀವು ಮನಸ್ಸಿನಲ್ಲಿ ಸ್ವಲ್ಪ ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊಳ್ಳಿ. ನೆಗೆಟಿವಿಟಿನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಯಾಕಂದರೆ ಈ ಕಾಲದಲ್ಲಿ ನಿಮಗೆ ತುಂಬ ನೆಗೆಟಿವಿಟಿ ಬರುತ್ತೆ, ತುಂಬ ಸಿಟ್ಟು ಬರುತ್ತೆ, ತುಂಬ ಆತಂಕ ಬರುತ್ತೆ. ಹಾಗೆ ಅದನ್ನು ಸ್ವಲ್ಪ ನೀವು ಧ್ಯಾನ ಮಾರ್ಗ, ಭಕ್ತಿ ಮಾರ್ಗ, ಅಥವಾ ಮೆಡಿಟೇಷನ್ ಮಾಡೋದು, ದೇವಾಲಯಗಳ ಸಂದರ್ಶನ ಮಾಡೋದು, ಅಥವಾ ಒಳ್ಳೆಯ ಹಾಬಿಗಳನ್ನು ಇಟ್ಕೊಳ್ಳುವಂಥದ್ದು ಇತ್ಯಾದಿಗಳನ್ನು ಮಾಡ್ಕೊಳ್ಳಿ. ಸಾಧ್ಯವಾದರೂ ಸ್ವಲ್ಪ ಸ್ವಯಂ ಸೇವೆಯನ್ನು ಮಾಡೋದಾಗಲಿ, ಅಥವಾ ಸೇವಾಶ್ರಮಗಳು, ವೃದ್ಧಾಶ್ರಮ, ಅನಾಥಾಶ್ರಮಗಳು, ಅಂಥ ಆಶ್ರಮಗಳಿಗೆ ವಾರದಲ್ಲಿ 1 ದಿನ ಅಥವಾ ಒಂದಷ್ಟು 5-6 ಗಂಟೆನೋ ಅಷ್ಟೋ ನಿಮ್ಮ ಒಂದು ವಾಲಂಟಿಯರ್ ಆಗಿ, ಇಲ್ಲಿ ಒಂದು ಸ್ವಯಂ ಸೇವಕರಾಗಿ ಆ ಒಂದು ಸೇವೆಗಳಲ್ಲಿ ಮಾಡಿ ನಿಮ್ಮ ಮನಸ್ಸಿಗೆ ಸ್ವಲ್ಪ ಉಲ್ಲಾಸ ಆಗುತ್ತೆ. ಅಥವಾ ಅದರಿಂದ ನಿಮಗೆ ಈ ಶನಿ ಮಹಾರಾಜರ ಪೀಡೆ ಸ್ವಲ್ಪ ಕಡಿಮೆ ಆಗುತ್ತೆ.
ಆಗುತ್ತೆ. ಹಾಗಾಗಿ ಈ ಒಂದು ಮೀನರಾಶಿಯವರಿಗೆ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕು. ತನುಮಾನ ಧನದ ಒಂದು ಏರುಪೇರಾಗುತ್ತೆ. ಜೊತೆಗೆ ನಿಮ್ಮ ಒಂದು ಅಸ್ತಿತ್ವ ಒಂದು ವ್ಯಕ್ತಿತ್ವಕ್ಕೆ ಸ್ವಲ್ಪ ಧಕ್ಕೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ಹಣಕಾಸನ್ನು ಕಾಪಾಡಿಕೊಳ್ಬೇಕು, ನಿಮ್ಮ ಒಂದು ಮಾನ ಮರ್ಯಾದೆ ಅದನ್ನು ಸಹ ನೀವು ಕಾಪಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಎಲ್ಲ ವರ್ಗದ ಒಂದು ಮೀನರಾಶಿಯವರು ಈ ಕಾಲದಲ್ಲಿ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕು. 230 ಅಷ್ಟೇನು ಈಸಿ ಇಲ್ಲ. ಜೊತೆಗೆ ಮುಂದೆ ಬರುವಂಥ 2 ವರ್ಷ ಅವಧಿ ಸಹ ನಿಮ್ಮ ರಾಶಿಗೆ ಜನ್ಮರಾಶಿಗೆ ಮಹಾರಾಜರು ಆ ಕಾಲಿಡ್ತಾರೆ. ಹಾಗಾಗಿ ಆ ಕಾಲದಲ್ಲೂ ಸಹ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ವ್ಯಕ್ತಿತ್ವದಲ್ಲಿ ಆತ್ಮವಿಶ್ವಾಸನ ಕಳ್ಕೊಬೇಡಿ. ಧೈರ್ಯದಿಂದ ಇರಿ. ಭಕ್ತಿ ಮಾರ್ಗ ಧ್ಯಾನ ಮಾರ್ಗದಲ್ಲಿ ವಿಶ್ವಾಸ ಇರಿ. ಖಂಡಿತ ಈ ಆತ್ಮವಿಶ್ವಾಸ ಇದ್ದವರಿಗೆ, ಭಕ್ತಿ ಧ್ಯಾನ ಧರ್ಮ ಮಾಡೋರಿಗೆ, ದಾನ ಧರ್ಮ ಮಾಡೋರಿಗೆ ಮಹಾರಾಜರು ಯಾವುದೇ ರೀತಿಯ ಒಂದು ಅಪಚಾರವನ್ನು ಮಾಡೋದಿಲ್ಲ. ಎಲ್ಲ ಈ ಮೀನರಾಶಿಯವರು ಕೊನೆಗೆ ಹೇಳುವಂಥ ಈ ಭಕ್ತಿ ಮಾರ್ಗ ಧ್ಯಾನವನ್ನು ಅನುಸರಿಸಿ ಎಲ್ಲ ಮೀನರಾಶಿಯವರಿಗೆ ಮಹಾರಾಜರ ಅನುಗ್ರಹದಿಂದ ಶುಭವಾಗಲಿ. ಇಲ್ಲಿವರೆಗೆ ಈ ಶನಿಯ ವಕ್ರತೆಯಾಗಿ ರುಜುಗತಿಗೆ ಹೋಗುವಂಥ ಅವರ ಒಂದು 134 ದಿನಗಳ ಅವಧಿ ಇರುವಂಥದ್ದು ಕುಂಭರಾಶಿಯಲ್ಲಿ ಅವರು ಜಗತ್ತಿಗೆ ನಾನಾ ರೀತಿಯ ಪರೀಕ್ಷೆಯನ್ನು ಮಾಡಲಿದ್ದಾರೆ. ಅದೇ ರೀತಿ ಒಂದೊಂದು ರಾಶಿಗಳ ಮೇಲೆ ಒಂದೊಂದು ರೀತಿಯ ಬೇರೆ ಬೇರೆ ಪರಿಣಾಮವನ್ನು ಕೊಡಲಿದ್ದಾರೆ. ಅದನ್ನೆಲ್ಲ ತಾವೆಲ್ಲರೂ ಗಮನಿಸಿದ್ದೀರಾ. ಇನ್ನು ಮಹಾರಾಜರಿಂದ ಆಗುವಂಥ ಈ ಅಡ್ಡ ಪರಿಣಾಮ ಅಥವಾ ಬೇರೆ ಬೇರೆ ರೀತಿಯ ಪರಿಣಾಮಗಳಿಂದ ನಾವು ಯಾವ ರೀತಿ ಪಾರಾಗ್ಬೋದು, ಬಹಳ ಸರಳವಾದ ಮಾರ್ಗವನ್ನು ಮಹಾರಾಜರೇ ಹೇಳಿದ್ದಾರೆ. ಅದೇ ಹೇಳಿದ್ದರಿಂದ ಅವರು ಭಕ್ತಿ ಮಾರ್ಗ ಮಾಡಿ ಅಂತ. ಆ ಭಕ್ತಿ ಮಾರ್ಗದಲ್ಲಿ ನಿಮಗೆ ಇಷ್ಟವಾಗುವಂಥ ಯಾವುದೇ ದೇವತಾ ರೂಪವನ್ನು ಭಕ್ತಿ ಮಾಡಿ. ಯಾರಿಗೆ ಶಿವನ ಭಕ್ತಿ ತುಂಬ ಇದೆ ಅಥವಾ ಶಿವನ ಭಕ್ತರು ನಿಮ್ಮ ಮನೆ ದೇವರು ಶಿವನೇ ಆಗಿದ್ದಾರೆ ಅಂಥವರು ಶಿವನ ಭಕ್ತಿಯನ್ನು ಕಂಟಿನ್ಯೂ ಮಾಡಿ, ಅದನ್ನು ಡಿಸ್ಕಂಟಿನ್ಯೂ ಮಾಡಬೇಕಾಗಿಲ್ಲ. ಓಂ ನಮಃ ಶಿವಾಯ ನಮಃ ಶಿವಾಯ ಅದನ್ನು ಶಿವನ ಮೂಲ ಮಂತ್ರವನ್ನು ನೀವು 108 ಬಾರಿ ಕನಿಷ್ಠವಾಗಿ ಜಪ ಮಾಡಿ. ಅದು ನಿಮಗೆ ಯಾವುದೇ ರೀತಿಯ ಸಾಡೆ ಸಾತಿನೋ ಅರ್ಧಾಷ್ಟಮಶನೋ ಅಷ್ಟಮಶನೋ ಪಂಚಮಶನೋ ಯಾವುದೇ ಇರಲಿ, ಅದರಿಂದ ನಿಮಗೆ ಆ ಶಿವನ ನಾಮಸ್ಮರಣೆಯಿಂದ ನಿಮಗೆ ಒಳ್ಳೆಯದಾಗುತ್ತೆ. ಯಾರಿಗೆ ನಾರಾಯಣನ ಭಕ್ತಿ ವಿಷ್ಣು ಭಕ್ತಿ ಇದೆ, ಯಾರಿಗೆ ಮನೆ ದೇವರು ವೆಂಕಟರಮಣ ವೆಂಕಟೇಶ್ವರ ರಂಗನಾಥ ಸ್ವಾಮಿ ಅಥವಾ ನರಸಿಂಹ ಸ್ವಾಮಿನೋ ಅಥವಾ ಇನ್ನಿತರ ಯಾವುದೇ ವಿಷ್ಣುವಿನ ಸ್ವರೂಪ ರಾಮನೋ ಕೃಷ್ಣನೋ ಇರ್ತಾರೋ ಅಂಥವರು ಓಂ ನಮೋ ನಾರಾಯಣಾಯ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಹರೇ ರಾಮ್ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ಮುಂತಾದ ಆ ವಿಷ್ಣುವಿಗೆ ನಾರಾಯಣನಿಗೆ ಸಂಬಂಧಪಟ್ಟ ನಾಮನ ಮುಂದುವರಿಸಿ 108 ಬಾರಿ ಕನಿಷ್ಠವಾಗಿ ನಾಮ ಪಠನೆ ಮಾಡಿ. ಅದರಲ್ಲೂ ಶನಿ ಮಹಾರಾಜರು ಪ್ರೀತ್ಯರ್ಥರಾಗ್ತಾರೆ. ಯಾಕಂದರೆ ಶನಿ ಮಹಾರಾಜರು ವರ ಪಡ್ಕೊಂಡಿದ್ದರು ಭಗವಾನ್ ಶಂಕರನಿಂದ, ಅವರು ಉಪದೇಶ ಪಡ್ಕೊಂಡಿದ್ದು ಭಗವಾನ್ ನಾರಾಯಣರಿಂದ. ಹಾಗೆ ಅವರು ಕೃಷ್ಣನ ಭಕ್ತರು, ಅವರು ಶಿವನ ಭಕ್ತರು. ಹಾಗಾಗಿ ಆ ಒಂದು ಶಿವ ಅಥವಾ ವಿಷ್ಣುವಿನ ಭಕ್ತಿ ಯಾವುದೇ ರೂಪದಲ್ಲಿ ಮಾಡಿದರೂ ಖಂಡಿತ ಮಹಾರಾಜರು ನಿಮಗೆ ಹೆಚ್ಚಿನ ತೊಂದರೆಯನ್ನು ಕೊಡೋದಿಲ್ಲ. ಇನ್ನು ಯಾರಿಗೆ ಶನಿಯ ಗಂಭೀರವಾದ ಪರಿಣಾಮ ಈಗಾಗಲೇ ಅನುಭವಿಸೋದು ಸಾಡೆ ಸಾತಿಯ ಪರಿಣಾಮ ಇರುತ್ತೆ. ಉದಾಹರಣೆಗೆ ಈ ಮಕರ ಕುಂಭ ಮೀನಿಗೆ ಸಾಡೆ ಸಾತಿ ಇದೆ, ಮುಂದೆ ಮೇಷ ರಾಶಿಗೆ ಬರಲಿದೆ. ಅಲ್ಲದೆ ಅರ್ಧಾಷ್ಟಮ ಶನಿ ಅಂದರೆ ವಿಶೇಷವಾಗಿ ಅಲ್ಲಿರುವಂಥ ವೃಶ್ಚಿಕ ರಾಶಿಗೆ ಅರ್ಧಾಷ್ಟಮ ಶನಿ, ತುಲಾ ರಾಶಿಗೆ ಪಂಚಮ ಶನಿ, ಕಟಕ ರಾಶಿಗೆ ಅಷ್ಟಮ ಶನಿ ಇದೆ. ಇಂಥವರು ವಿಶೇಷವಾಗಿ ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಮಾಡಿ ಹನುಮಾನ್ ಚಾಲಿಸ ಓದುವಂಥದ್ದು, ಹನುಮಾನ್ ಸ್ತೋತ್ರ ಪಠನೆ ಮಾಡುವಂಥದ್ದು, ಹನುಮಾನ್ ದೇವರುಗಳ ಸಂದರ್ಶನ. ಶನಿವಾರದಂದು ಆಂಜನೇಯ ಸ್ವಾಮಿಗೆ ದೇವಾಲಯಗಳಿಗೆ ತುಳಸಿ ಮಾಲೆ, ಆಂಜನೇಯ ಸ್ವಾಮಿಗೆ ದೀಪಾರಾಧನೆಗೆ ಎಣ್ಣೆಯನ್ನು ಕೊಡುವಂಥದ್ದು. ಇದಕ್ಕೆ ಈ ಶನಿ ಮಹಾರಾಜ ದೇವಗಳು ಅಥವಾ ನವಗ್ರಹಗಳ ಆಲಯ ಇರುತ್ತೆ, ನವಗ್ರಹಗಳ ಆಲಯಗಳಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚುವಂಥದ್ದು, ನವಗ್ರಹ ದೇವರುಗಳ ಪ್ರದಕ್ಷಿಣೆ ಮಾಡುವಂಥದ್ದು. ಶನಿ ಮಹಾರಾಜ ಆಲಯಗಳಿದ್ದರೆ ಅಂಥ ಆಲಯಗಳಿಗೆ ದೀಪಾರಾಧನೆಗೆ ಎಣ್ಣೆ ಕೊಡುವಂಥದ್ದು, ಎಳ್ಳು ಬತ್ತಿಯನ್ನು ಹಚ್ಚುವಂಥದ್ದು, ಶನಿವಾರದಂದು ಪ್ರದೋಷ ಕಾಲದಲ್ಲಿ ಪೂಜೆ ಮಾಡಿಸುವಂಥದ್ದು. ಈ ರೀತಿ ಹಲವಾರು ಮಾರ್ಗಗಳಿವೆ. ಹಾಗಾಗಿ ಈ ಭಕ್ತಿ ಮಾರ್ಗ ಸರ್ವಶ್ರೇಷ್ಠ. ಅಲ್ಲಿ ಶನಿ ಭಕ್ತಿಯನ್ನು ಮಾಡ್ಬೋದು, ಹನುಮಾನ್ ಭಕ್ತಿಯನ್ನು ಮಾಡ್ಬೋದು, ಆಂಜನೇಯನ ಸ್ತೋತ್ರ, ಹನುಮಾನ್ ಚಾಲಿಸ ಇತ್ಯಾದಿಗಳನ್ನ ಪಠನೆ ಮಾಡ್ಬೋದು. ಅಥವಾ ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಂ ಬುದ್ಧಿಮತಾ ವರಿಷ್ಠಂ ವಾತಾತ್ಮಯಂ ವಾನರೂಥ ಮುಖ್ಯಂ ಶ್ರೀರಾಮದೂತಂ ಶಿರಸ ನಮಾಮಿ. ಸರಳವಾದ ಹನುಮಾನ್ ಸ್ತೋತ್ರ ಅಂತ ಹನುಮಾನ್ ಸ್ತೋತ್ರವನ್ನು ಪಠನೆ ಮಾಡಿ. ಅಥವಾ ಅವೆಲ್ಲ ಹೇಳಲಿಕ್ಕೆ ಕಷ್ಟ ನಮಗೆ ಉಚ್ಚಾರ ಬರೋದಿಲ್ಲಂದರೆ ಓಂ ಹಂ ಹನುಮತೆ ನಮಃ, ಓಂ ಹಂ ಹನುಮತೆ ನಮಃ ಆಂಜನೇಯನ ಸರಳವಾದ ಮೂಲ ಮಂತ್ರ. ಇದನ್ನು ವಿದ್ಯಾರ್ಥಿಗಳು, ಮಕ್ಕಳು, ಹೆಣ್ಣು ಮಕ್ಕಳು ಯಾರೋ ಪಠನೆ ಮಾಡ್ಬೋದು. ಇದನ್ನು ನಿಮಗೆ ಗೊತ್ತಿರುವಂಥ ರೀತಿಯಲ್ಲಿ ಪೂರ್ವಾಭಿಮುಖನೋ ಅಥವಾ ಉತ್ತರಾಭಿಮುಖನೋ ಅಥವಾ ನಿಮ್ಮ ಮನೆಯಲ್ಲಿರುವಂಥ ದೇವರ ಒಂದು ಚಿತ್ರಪಟದ ಹನುಮಾನ್ ಚಿತ್ರದ ಪಟ ಮುಂದೆ ಕೊಟ್ಟು ಪಠನೆ ಮಾಡ್ಬೋದಾಗಿದೆ. ಹಾಗಾಗಿ ಓಂ ಹಂ ಹನುಮತೆನ ಪಠನೆ ಮಾಡ್ಬೋದು. ಇನ್ನು ಯಾರಿಗೆ ಶನಿ ಮಹಾರಾಜರ ವಿಶೇಷವಾದ ಒಂದು ಆಸಕ್ತಿ ನಂಬಿಕೆ ಅಂತ ಅಂಥವ್ರು ಶನಿ ಭಕ್ತಿಯನ್ನು ಸಹ ಮಾಡ್ಬೋದು. ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಅನ್ನೋದು ಶನಿ ಮಹಾರಾಜರ ಮೂಲ ಮಂತ್ರ, ಸರಳವಾಗಿದೆ. ಇದನ್ನು 108 ಬಾರಿನೋ ಅಥವಾ 8 ಬಾರಿನೋ ಪಠನೆ ಮಾಡ್ಬೋದಾಗಿದೆ. ಅಥವಾ ಈ ನವಗ್ರಹಗಳ ಸ್ತೋತ್ರ ಗೊತ್ತಿರೋ ಪೂರ್ತಿಯಾಗಿ ನವಗ್ರಹಗಳ ಸ್ತೋತ್ರವನ್ನು ಪಠನೆ ಮಾಡಿ. ಅಥವಾ ನವಗ್ರಹಗಳ ಸ್ತೋತ್ರದಲ್ಲಿ ಬರುವಂಥ ಶನಿ ಮಹಾರಾಜರ ಒಂದೇ ಶ್ಲೋಕ ಇರುತ್ತೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೈಶ್ಚರಂ. ಇದು ಎಲ್ಲರಿಗೂ ಸಾಮಾನ್ಯವಾಗಿ ಕೇಳಿರ್ತೀರ. ಹಾಗೆ ಸರಳವಾಗಿದೆ. ಈ ನೀಲಾಂಜನ ಸಮಾಭಾಸ ಶ್ಲೋಕವನ್ನೇ 8 ಬಾರಿ ರಿಪೀಟ್ ಮಾಡಿ ಹೇಳಿ. ಈ ಶನಿ ಮಹಾರಾಜರ ಒಂದೇ ಶ್ಲೋಕವನ್ನು 8 ಬಾರಿ ಹೇಳೋದ್ರಿಂದ ನಿಮಗೆ ಬರತಕ್ಕಂಥ ಸಾಡೆ ಸಾತಿನೋ ಅಷ್ಟಮನೋ ಅಥವಾ ಪಂಚಮನೋ ಅರ್ಧಾಷ್ಟಮ ಶನಿ ದೋಷ ನಿಮಗೆ ಖಂಡಿತ ನಿವಾರಣೆ ಆಗುತ್ತೆ. ಅದೇ ರೀತಿ ಶನಿ ಮಹಾರಾಜರ ಪೀಡಾ ಪರಿಹಾರ ಶ್ಲೋಕ ಅಂತ ಇರುತ್ತೆ. ನವಗ್ರಹಗಳ 9 ಪೀಡಾ ಪರಿಹಾರ ಸ್ತೋತ್ರ ಇರುತ್ತೆ. ಅದನ್ನು ಒಟ್ಟಾಗಿ ಹೇಳ್ಬೋದು. ಯಾರಿಗೆ ಸಮಾವಕಾಶ ಇಲ್ಲ ಅಥವಾ ಉಚ್ಚಾರಣೆ ಮಾಡಲಿಕ್ಕೆ ಕಷ್ಟ ಇರುತ್ತೋ ಅಂಥವರು ಶನಿ ಮಹಾರಾಜರ ಪೀಡಾ ಪರಿಹಾರ ಸ್ತೋತ್ರ ಬರುತ್ತೆ. ಶನಿ ಮಹಾರಾಜ ಪೀಡಾ ಪರಿಹಾರ ಸ್ತೋತ್ರ ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯ ಮಂದಚಾರ ಪ್ರಸನ್ನಾತ್ಮ ಪೀಡಾ ಹರತು ಮೇ ಶನಿ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಶನಿ ಮಹಾರಾಜರ ಪೀಡಾ ಪರಿಹಾರ ಸ್ತೋತ್ರ ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯ ಮಂದಚಾರ ಪ್ರಸನ್ನಾತ್ಮ
ಪೀಡಾಹರತು ಮೇ ಶನಿಹಿ. ಬಹಳ ಸರಳವಾಗಿದೆ ಪೀಡಾ ಪರಿಹಾರ ಶ್ಲೋಕ. ಹಾಗಾಗಿ ನನಗೆ ಇರತಕ್ಕಂಥ ಸಾಡೆ ಸಾತಿನೋ ಅಷ್ಟಮನೋ ಅರ್ಧಾಷ್ಟಮನೋ ಪಂಚಮನೋ ಇಂಥ ಪೀಡೆ ಅಂತ ಹೇಳ್ತಾರೆ, ಆ ಪೀಡೆಯನ್ನು ನಿವಾರಣೆ ಮಾಡೋ ಶನಿ ಮಹಾತ್ಮರೇ, ಆ ಪೀಡೆಯನ್ನು ಕಳೆದು ನನಗೆ ಉತ್ತಮ ಫಲವನ್ನು ಕೊಡುವಂಥ ಆ ಪೀಡಾ ಪರಿಹಾರ ಶ್ಲೋಕನ ನೀವು 8 ಬಾರಿನೋ 108 ಬಾರಿನೋ ಪಠನೆ ಮಾಡ್ಬೋದು. ಓಂ ಶಂ ಶನೈಶ್ಚರ ನಮಃ ನೀಲಾಂಜನ ಸೋಮವಾಸಂ, ಅಥವಾ ಈ ಸೂರ್ಯಪುತ್ರೋ ದೀರ್ಘದೇಹ ವಿಶಾಲಾಕ್ಷ ಶಿವಪ್ರಿಯ ಮಂದಚಾರ ಪ್ರಸನ್ನಾತ್ಮ ಪೀಡಾಹರತು ಮೇ ಶನಿಹಿ ಅನ್ನೋದನ್ನು ನೀವು ಪಠನೆ ಮಾಡೋದು ನಿಮಗೆ ಭಾಳ ಉತ್ತಮ ಫಲನ ಕೊಡಲಿವೆ. ಹಾಗಾಗಿ ವಿಷ್ಣು, ಶಿವ, ರಾಮ, ಕೃಷ್ಣ, ಹನುಮಾನ್ ಮುಂತಾದ ದೇವತೆಗಳ ಪಠನೆ ಮಾಡ್ಬೋದು, ಅಥವಾ ಶನಿಗೆ ಸಂಬಂಧಪಟ್ಟ ಶ್ಲೋಕನ ಪಠನೆ ಮಾಡ್ಬೋದು. ಇನ್ನು ಆಸಕ್ತಿ ಇದ್ದರೆ ಹನುಮಾನ ಅಷ್ಟೋತ್ತರ ಇದೆ, ಅದು ಪಠನೆ ಮಾಡ್ಬೋದು. ವಿಷ್ಣು ಅಷ್ಟೋತ್ತರ ಶತನಾಮ ಪಠನೆ ಮಾಡ್ಬೋದು. ಶಿವ ಅಷ್ಟೋತ್ತರ ಶತನಾಮ ಪಠನೆ ಮಾಡ್ಬೋದು. ಶನಿ ಮಹಾರಾಜರ 108 ನಾಮ ಅಂದರೆ ಅಷ್ಟೋತ್ತರ ಶತನಾಮ ಬರುತ್ತೆ, ಅದನ್ನು ಪಠನೆ ಮಾಡ್ಬೋದು. ಈ ರೀತಿ ನಿಮಗೆ ಅನುಕೂಲವಾಗುವಂಥ ಯಾವುದೇ ರೀತಿಯ ಶನಿಗೆ ಸಂಬಂಧಪಟ್ಟ ಶ್ಲೋಕವನ್ನು ನೀವು ಪಠನೆ ಮಾಡ್ಬೋದು. ಇನ್ನು ಕೆಲವರು ಬೀಜ ಸಹಿತವಾದ ಮೂಲಮಂತ್ರ ಈ ರೀತಿ ಬರುತ್ತೆ. ಶನಿ ಮಹಾರಾಜರ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಶನೈಶ್ಚರಾಯ ನಮಃ. ಶನಿ ಮಹಾರಾಜರ ಬೀಜ ಸಹಿತವಾದ ಮೂಲಮಂತ್ರ, ಇದನ್ನು ಯಾರೋ ಸಾಧನೆ ಮಾಡುವಂಥವ್ರು ಅಥವಾ ಆಸಕ್ತಿ ಇದ್ದರೂ ಪಠನೆ ಮಾಡ್ಬೋದಾಗಿದೆ. ಅಥವಾ ವಿಶೇಷವಾಗಿ ಶನಿವಾರದಂದು ಅಥವಾ ಇನ್ನಿತರ ನಿಮಗೆ ವಿಶೇಷವಾದ ಪ್ರದೋಷ ಕಾಲದಲ್ಲಿ ಇವನ್ನೆಲ್ಲ ಪಠನೆ ಮಾಡ್ಬೋದಾಗಿದೆ. ಅದು ಈ ರೀತಿ ಬರುತ್ತೆ. ಶನಿ ಮಹಾರಾಜರ ಬೀಜ ಸಹಿತ ಮೂಲಮಂತ್ರ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಶನೈಶ್ಚರಾಯ ನಮಃ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಶನೈಶ್ಚರಾಯ ನಮಃ. ಇದು ಶನಿ ಮಹಾರಾಜರ ಬೀಜ ಸಹಿತವಾದ ಮೂಲಮಂತ್ರವನ್ನು ಪಠನೆ ಮಾಡೋದು 108 ಬಾರಿ ಪಠನೆ ಮಾಡೋದು ಸಹ ಒಂದು ಮಹಾಜರ ಪ್ರೀತ್ಯರ್ಥವಾಗಿರುತ್ತೆ. ಹಾಗಾಗಿ ಇಲ್ಲಿ ಹೇಳುವಂಥ ಯಾವುದೇ ಸ್ತೋತ್ರವನ್ನು ಪಠನೆ ಮಾಡ್ಬೋದು. ಇನ್ನೂ ಒಂದು ಉಪಾಯ ಅಂದರೆ ದಾನ ಮಾರ್ಗ, ದಾನ ಧರ್ಮದ ಮಾರ್ಗ ಭಾಳ ಸರ್ವಶ್ರೇಷ್ಠ. ಶನಿವಾರದಂದು ಶನಿ ಮಹಾರಾಜರಿಗೆ ಸಂಬಂಧಪಟ್ಟ ಕರಿ ಎಳ್ಳನ್ನು ನೀವು ದಾನ ಮಾಡ್ಬೋದು, ಅಥವಾ ಕರಿ ಎಳ್ಳಿನ ಜೊತೆಗೆ ಇತರ ನವಧಾನ್ಯಗಳು ಅಂದರೆ ನವಗ್ರಹಗಳ 9 ಧಾನ್ಯವನ್ನು ದಾನ ಮಾಡ್ಬೋದು, ಅಥವಾ ಕರಿ ಎಳ್ಳಿಂದ ಮಾಡಿದ ಉಂಡೆಗಳನ್ನು, ಕರಿ ಎಳ್ಳಿಂದ ಮಾಡಿದ ಇತರ ಖಾದ್ಯ ಚಿಕ್ಕೆ ಅಂತ ಬರುತ್ತೆ, ಅದರ ಚಿಕ್ಕೆಯನ್ನು ಅದನ್ನು ಯಾರು ಮಕ್ಕಳಿಗೆ, ಆಶ್ರಮಗಳಿಗೆ ಅಥವಾ ಈ ಪಶು ಪಕ್ಷಿಗಳಿಗೆ ಸಹ ಅದನ್ನು ಕೊಡ್ಬೋದು. ಅದು ಹಸುಗಳಿಗೆ ಕೊಡೋದಾಗಲಿ ಅಥವಾ ನಾಯಿಗಳಿಗೆ ಸಂಬಂಧಪಟ್ಟು ಕರಿ ಎಳ್ಳು ಬೆಳೆಸಿದಂತಹ ಈ ಗೋಧಿಯ ರೊಟ್ಟಿಯನ್ನು ನಾಯಿಗಳಿಗೆ ಕೊಡೋದಾಗಲಿ ಶನಿವಾರದಂದು. ಜೊತೆಗೆ ಶನಿವಾರದಂದು ಅನಾಥಾಶ್ರಮ, ಬಡಬಗ್ಗರಿಗೆ, ಭಿಕ್ಷುಕರಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ನೊಂದಂಥವರಿಗೆ, ರೋಗಿಗಳಿಗೆ ಮುಂತಾದರ ಸೇವೆ ಮಾಡೋದಾಗಲಿ, ಅವರಿಗೆ ದಾನ ಧರ್ಮ ಮಾಡೋದಾಗಲಿ, ಅಥವಾ ಅಂಥ ಸೇವಾ ಸಂಸ್ಥೆಗಳಿಗೆ ಅನ್ನದಾನಕ್ಕೋ ಅಥವಾ ಹಣದ ರೂಪದಲ್ಲೋ ದಾನ ಧರ್ಮವನ್ನು ಮಾಡೋದು ಸಹ ಶನಿವಾರದಂದು ಶ್ರೇಷ್ಠ. ಇನ್ನೊಂದು ಉಪಾಯ ಅಂದರೆ ಅರಳಿ ಮರದ ಪ್ರದಕ್ಷಿಣೆ, ಅಶ್ವತ್ಥ ಪ್ರದಕ್ಷಿಣೆ. ಅಶ್ವತ್ಥದಲ್ಲಿ ಪ್ರದಕ್ಷಿಣೆ ಮಾಡುವಾಗ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರಥ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಅಂಥೇಳಿ ಅಲ್ಲಿ ವೃಕ್ಷರಾಜನಿಗೆ ಪ್ರದಕ್ಷಿಣೆ ಮಾಡುವಂಥದ್ದು 9, 10 ಪ್ರದಕ್ಷಿಣೆ ಒಂದು ಶನಿವಾರದಲ್ಲಿ ಬೆಳಗಿನ ಕಾಲದಲ್ಲಿ ಅಂದರೆ ಸಾಯಂಕಾಲ ಅಶ್ವತ್ಥ ಮರದ ಪ್ರದಕ್ಷಿಣೆ ಮಾಡಬಾರ್ದು. ಅಲ್ಲಿ ಬೆಳಗಿನ 9 ಗಂಟೆ ಒಳಗೆ ನೀವು ಪ್ರದಕ್ಷಿಣೆ ಮಾಡಬಾರ್ದು. ಸೂರ್ಯ ಉದಯಾಗಿ 1 ಯಾಮ ಅಂದರೆ ಸೂರ್ಯ ಉದಯದ ಬಳಿಕ 3 ಗಂಟೆ ಒಳಗೆ ಅಲ್ಲಿ ಅಶ್ವತ್ಥ ಮರದ ಪ್ರದಕ್ಷಿಣೆ ಮಾಡೋದು ಸರ್ವಶ್ರೇಷ್ಠ. ಹಾಗಾಗಿ ಅರಳಿ ಮರದ ಪ್ರದಕ್ಷಿಣೆ ಮಾಡಿ ಅರಳಿ ಮರದ ಪೂಜೆಯನ್ನು ಮಾಡುವಂಥದ್ದು. ಅರಳಿ ಮರದಲ್ಲಿ ನೀವು ಆ ಒಂದು ತ್ರಿಮೂರ್ತಿಗಳ ಸಾನ್ನಿಧ್ಯ ಇದೆ, ಹಾಗಾಗಿ ಆ ಒಂದು ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಇದು ಸಹ ಶನಿ ದೋಷ ನಿವಾರಣೆಗೆ ಸರ್ವಶ್ರೇಷ್ಠವಾಗಿದೆ. ಹಾಗಾಗಿ ಭಕ್ತಿ ಮಾರ್ಗ, ದಾನ ಧರ್ಮದ ಮಾರ್ಗ, ವೃಕ್ಷದ ಒಂದು ಪ್ರದಕ್ಷಿಣೆ ಮಾರ್ಗ, ಅಥವಾ ಶನಿವಾರ ವ್ರತ ನಿಯಮ ಪಾಲನೆ ಮಾಡೋದು. ಶನಿವಾರದಂದು ನೀವು ಯಾವುದೇ ರೀತಿಯ ನಿಷಿದ್ಧ ಆಹಾರ ಅಂದರೆ ಈ ಈರುಳ್ಳಿ, ಬೆಳ್ಳುಳ್ಳಿ ಅಥವಾ ನಾನ್ ವೆಜ್ಗಳನ್ನು ತ್ಯಾಗ ಮಾಡಿಕೊಂಡು ಶನಿವಾರದಂದು ಒಪ್ಪತ್ತು ಊಟ ಅಂದರೆ ಒಂದು ಊಟನ ಮಾಡಬೇಕು. ಅಂದರೆ ನೀವು ಹಗಲಡಿ ಉಪವಾಸ ಇರಬೇಕು, ಬೆಳಗಿಂದ ಸಾಯಂಕಾಲ ಉಪವಾಸ ಇದ್ದು ಸಾಯಂಕಾಲದಲ್ಲಿ ನೀವು ಮತ್ತೊಮ್ಮೆ ಶನಿ ಮಹಾರಾಜರು ಅಥವಾ ಆಂಜನೇಯ ಅಥವಾ ವಿಷ್ಣು ಇತ್ಯಾದಿ ದೇವರುಗಳ ಸಂದರ್ಶನ ಮಾಡಿ ಅಥವಾ ಮನೆಯಲ್ಲೇ ದೇವರುಗಳ ಒಂದು ನಾಮಸ್ಮರಣೆ ಮಾಡಿ ಮತ್ತು ಸಾಯಂಕಾಲದ ಭೋಜನನ ಸ್ವೀಕಾರ ಮಾಡೋದು. ಅಥವಾ ಕೆಲವರು ಮಧ್ಯಾಹ್ನ ಭೋಜನ ಸಹ ಮಾಡ್ತಾರೆ, ಅಂದರೆ ಬೆಳಗ್ಗೆ ಮತ್ತು ರಾತ್ರಿ ಅಪೋರ ಸೇವನೆ ಮಾಡೋದು, ಕೇವಲ ಮಧ್ಯಾಹ್ನ ಒಂದು ಹೊತ್ತು ಒಪ್ಪತ್ತು ಊಟ ಅಂತ ಹೇಳ್ತಾರೆ. ಹಾಗಾಗಿ ಶನಿವಾರ ನೀವು ವ್ರತನಿಷ್ಠವಾಗಿ ಒಂದೇ ಊಟವನ್ನು ಮಾಡಿಕೊಂಡು ಉಳಿದ ಕಾಲದಲ್ಲಿ ಬೇಕಾದ್ರೆ ನೀರನ್ನು ಕುಡಿಬೋದು. ಹಾಗಾಗಿ ಜಲಪಾನವನ್ನು ಮಾಡಿಕೊಂಡು ಉಪವಾಸ ಇದ್ದು ವ್ರತ ಮಾಡ್ಬೋದು. ಶನಿವಾರದ ವಿಶೇಷವಾಗಿ ದಾನ ಧರ್ಮ ಮಾಡ್ಬೋದು. ಶನಿವಾರ ವಿಶೇಷವಾದ ಈ ಜಪಾನುಷ್ಠಾನ ಮಾಡ್ಬೋದು. ಈ ರೀತಿ ಹಲವಾರು ಮಾರ್ಗಗಳಿವೆ. ಹಾಗಾಗಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಧರ್ಮ ಮಾರ್ಗಗಳಿಂದ ಶನಿ ದೋಷವನ್ನು ಖಂಡಿತ ನಾವು ಕಡಿಮೆ ಮಾಡ್ಕೊಳ್ಬೋದು. ಮಹಾರಾಜರ ಅನುಗ್ರಹಕ್ಕೆ ಪಾತ್ರರಾಗ್ಬೋದು. ಎಲ್ಲರೂ ನಾವು ಈ ಸಾತ್ವಿಕರಾಗಿ ಒಂದು ಸದ್ಭಾವನೆಯಿಂದ ಬಾಳುತ್ತಾ ಶನಿ ಮಹಾರಾಜರ ಪ್ರೀತ್ಯರ್ಥವಾಗಿ ಪ್ರಾರ್ಥಿಸೋಣ. ಶನಿ ಮಹಾರಾಜರ ಅನುಗ್ರಹದಿಂದ ನಮಗೆಲ್ಲರಿಗೂ ಆಯುರ್ವೇದ ಶೀಘ್ರ ಜಯಲು ಸಿದ್ಧಾಗಲಿ. ಈ ವಾಹಿನಿ ತಾವೆಲ್ಲ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿದರೆ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.